ತ್ರಿಪುರಾಣಾನಾಂ ನಾನೇ ನೋಡಿದ್ರಿ. ಜೀವಾತ್ಮನೋ ಪೃಥಕ್ತ್ವಂ ಯತ್ ಪ್ರಾಗುತ್ಪತ್ತೇ ಪ್ರಕೀರ್ತಿತಂ ಭವಿಷ್ಯದ್ವೃತ್ಯಾಗೋಣ ತನ್ನ ಮುಖ್ಯತ್ವಂ ಯುಜ್ಯತೆ. ಜೀವಾತ್ಮಗಳು ಬೇರೆ ಬೇರೆ ಎಲ್ಲ ಹೇಳಿದೆಯಲ್ಲ, ಉತ್ಪತ್ತಿಗಿಂತ ಮುಂಚೆನೇ ಇದ್ದರು ಅವರು. ಜೀವಾತ್ಮರುಗಳು ಅವ್ಯಕ್ತವಾಗಿದ್ದರು ಅಲ್ಲ. ಅದಕ್ಕೋಸ್ಕರ ಏನು ಹೇಳುತ್ತೆ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅನ್ನುತ್ತೆ. ಏನಪ್ಪ ಅಂದರೆ, ಈ ಜೀವಾತ್ಮದ ರೂಪದಲ್ಲಿ ಪ್ರವೇಶ ಮಾಡಿ ನಾನು ಸೃಷ್ಟಿ ಮಾಡ್ತೀನಿ. ಇವಾಗ ನೋಡಿ, ಹಿರಣ್ಯಗರ್ಭ ಜೀವಂತಾನೆ. ಅವನ ಗರ್ಭಾವಸ್ಥೆಯಲ್ಲಿ ಮಹತ್ವ ಅಹಂಕಾರದಲ್ಲಿತ್ತು. ಗರ್ಭಾವಸ್ಥೆ ಗೊತ್ತಾಗ್ತಾ ಇದೆಯಲ್ಲ, ಮಹತ್ವ ಅಹಂಕಾರದ ತಾನೆ ಮನಸ್ಸು ಬುದ್ಧಿ ಹುಟ್ಟಿದ್ದು. ಆವಾಗಲೇ ಅವನು ಹಿರಣ್ಯಗರ್ಭ ಅನಿಸ್ಕೊಳ್ಳೋದು. ಆದ್ದರಿಂದ ಮಹತ್ವ ಅಹಂಕಾರ ಅನ್ನೋದು ಹಿರಣ್ಯಗರ್ಭನ ಗರ್ಭಾವಸ್ಥೆ. ಆವಾಗ ಪರಮಾತ್ಮನು ಹೇಳ್ತಾನೆ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ, ಈ ಮುಖಾಂತರ ಪ್ರವೇಶ ಮಾಡ್ತೀನಿ. ಅಲ್ಲೊಬ್ಬ ಜೀವನಿದ್ದಾನೆ. ಹಾಗೆಯೇ ತೈತಿರ್ಯದಲ್ಲಿ ಹೇಳಿರೋದು, ತೇಜಸ್ಸು, ಜಲ, ಪೃಥ್ವಿ ಅಂತ 3 ಮಹಾಭೂತಗಳಿದೆ. ಆ 3 ಮಹಾಭೂತಗಳ ಮುಖಾಂತರ ಪ್ರವೇಶ ಮಾಡಿ ನಾನು ಸೃಷ್ಟಿ ಮಾಡ್ತೀನಿ. ಗೊತ್ತಾಯ್ತಾ? ಈ ದೇವತೆಗಳಿನ್ನೂ ಹುಟ್ಟಿಲ್ಲ, ಮಹಾಭೂತಗಳಷ್ಟೇ. ಮನಸ್ಸು ಬುದ್ಧಿ ಮುಖಾಂತರ ಹಿರಣ್ಯಗರ್ಭ ಹೇಗೆ ಹುಟ್ಟಿದ್ನೋ ಹಾಗೆ ಪಂಚಭೂತಗಳು ಹುಟ್ಟುತ್ತಾ ಇದ್ದಾಗೇ ಪ್ರಜಾಪತಿ ಹುಟ್ಕೊಂಡ. ಅವನು ತ್ರಿವೃತ್ಕರಣ ಮಾಡಿ ಈ ಲೋಕವನ್ನು ಸೃಷ್ಟಿ ಮಾಡಬೇಕು. ತ್ರಿವೃತ್ಕರಣಕ್ಕೆ ಈ 3 ಭೂತಗಳ ಮಟ್ಟಿಗೆ ಆರಿಸ್ಕೊಳ್ತಾನೆ. ಆರಿಸ್ಕೊಂಡು ಸೃಷ್ಟಿ ಮಾಡಬೇಕಲ್ಲ ಲೋಕಗಳನ್ನ. ಆವಾಗ ಅನೇನ ಜೀವೇನ ಆತ್ಮನ ಅನುಪ್ರವೇಶ ಅಂದರೆ ಈ ದೇವತೆಗಳಿದಾರಲ್ಲ, ಇವ್ರ ಮುಖಾಂತರ ಪ್ರವೇಶ ಮಾಡ್ತೀನಿ. ಗೊತ್ತಾ? ಅಲ್ಲಿಗೆ ಮುಂಚೆ ಜೀವರುಗಳಿದ್ರು ಅಂತಾಯಿತು. ಬೇರೆ ಬೇರೆ ಹೇಳಿದೆಯಲ್ಲ, ಏನಂದರೆ ಗೌಣ, ಅದು ಗೌಣ ಅರ್ಥದಲ್ಲಿ ಸೆಕೆಂಡ್ರಿ ಸೆನ್ಸ್. ಏನಾಗಂದರೆ ಅದನ್ನು ಹೇಳಿಬಿಟ್ಟು ಆಮೇಲೆ ಕೊನೆಗೆ ಏನು ಹೇಳುತ್ತೆ, ಕೊನೆಯಲ್ಲಿ ಹೇಳಿದು ಈ ಜೀವನ ಪರಮಾತ್ಮನೇ ಅಂತ ಹೇಳ್ತೋ ಇಲ್ವೋ, ತತ್ವಮಸಿ ಅಂತ ಹೇಳುತ್ತೆ. ಯಾವುದರಲ್ಲಿ? ಛಾಂದೋಗ್ಯದಲ್ಲಿ ತತ್ವಮಸಿ ಅಂತ ಹೇಳ್ತೆ. ಅದು ತತ್ವಮಸಿ ಅಂತ ಹೇಳಬೇಕಾದ್ರೆ ಆ ತ್ವಮ್ ಅನ್ನೋದು ಯಾರು ಅಂತ ತಿಳಿಸ್ಬೇಕಲ್ಲ. ತ್ವಮ್ ಅನ್ನೋನು ಇದ್ದರೆ ತಾನೆ ತತ್ವಮಸಿ ಅಂತ ಹೇಳೋದು. ಆ ತ್ವಮ್ ಅನ್ನೋದಿರೋದು ಅಧ್ಯಾಸ ಕಾಲದಲ್ಲಿ. ಆದ್ದರಿಂದ ಅಧ್ಯಾಸ ಕಾಲದಲ್ಲಿರ್ತಕ್ಕಂಥ ಒಂದು ತ್ವಮ್ ಇದೆ ಅಂತ ಇಟ್ಕೊಂಡು, ಅದು ಅಜ್ಞಾನ, ಅದು ಅಷ್ಟೇ. ಇಟ್ಕೊಂಡು ಎಲ್ಲ ಹೇಳಿಬಿಟ್ಟು ಆಮೇಲೆ ತತ್ವಮಸಿ ಅಂತ ಹೇಳ್ತು. ಅಂದರೆ ಮುಂದಕ್ಕೆ ಯಾವ ತ್ವಮ್ಮಿದಾನೋ ಅವನು ತತ್ತೆ, ಅದನ್ನು ಇಟ್ಕೊಂಡು ಇವಾಗ ಹುಟ್ಟಿದ ಅಂತ ಹೇಳುತ್ತೆ. ಗೌಣಾರ್ಥದಲ್ಲಿ ಹೇಳುತ್ತೆ. ಅರ್ಥ ಆಯ್ತಲ್ಲ ಪ್ರತಿಯೊಬ್ಬರಿಗೂ? ಗೊತ್ತಾಗಲಿಲ್ವಾ? ನೋಡಿಪ್ಪ, ನಾವೆಲ್ಲರೂ ಮುಂಚೆ ಬದುಕಿದ್ವೋ ಇಲ್ವಾ? ಇಲ್ಲೋದು ಇವಾಗ ಬರ್ತಾ ಇರಲಿಲ್ಲ, ಹೌದು ತಾನೆ? ಶಾಸ್ತ್ರ ಏನು ಹೇಳ್ತಾ ಇದ್ದಾರಪ್ಪ, ನಾವು ಹುಟ್ಟೋಕೆ ಮುಂಚೆ ಯಾವುದೋ ಅಂತ ಇಟ್ಕೊಳ್ಳಿ, ಇವನಿದಾನಲ್ಲ, ಇವನು ಮುಂದೆ ಇವನ ಮುಖಾಂತರ ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ. ನಿಮ್ಮ ಮುಖಾಂತರನೇ ನಾನು ಇವನಿಗೆ ಹುಟ್ಟಿದ ಮೇಲೆ ಇವನು ಪಾಠ ಹೇಳ್ಕೊಡ್ತೀನಿ, ಹೇಳಿಬಿಟ್ಟು ನೀನು ಬ್ರಹ್ಮ ಅಂತ ತಿಳಿಸ್ಕೊಡ್ತೀನಿ ಇವನಿಗೆ. ಅದಕ್ಕೋಸ್ಕರ ಅವನ ರೂಪದಲ್ಲಿ ನಾನೇ ಪ್ರವೇಶ ಮಾಡ್ತೀನಿ, ಪ್ರವೇಶ ಮಾಡೆಲ್ಲ ಕೆಲಸಗಳು ಮಾಡಿಸ್ತೀನಿ ಅಂತ ಹೇಳ್ತಾನೆ. ಏನೋ ಅವನು ಪ್ರವೇಶ ಮಾಡಿರೋದು ಹೇಗೆ? ಇಲ್ಲಿ ನನ್ನಲ್ಲಿರೋ ಶಕ್ತಿ ಇದೆಯಲ್ಲ, ಅದೆಲ್ಲ ಅವನದೇ ತಾನೆ, ಅವನೇ ಇದು, ಅವನೇ ಇಲ್ಲಿ ಪ್ರವೇಶ ಮಾಡಿರೋದು. ಪ್ರವೇಶ ಮಾಡಿ ಏನು ಮಾಡ್ತಾ ಇದ್ದಾನೆ? ಎಲ್ಲ ಮಾಡ್ದ.
ಈ ಕೆಲಸ ಮಾಡು ಆ ಕೆಲಸ ಮಾಡೋದ್ರಿಂದ ಎಲ್ಲ ಆಯಿತು. ಆಮೇಲೆ ಒಂದು ಸಲ ನೀನು ಯಾರು ಗೊತ್ತಾಯ್ತಾ ಅಂತ ಪ್ರಶ್ನೆ ಹುಟ್ಟಿತು ಮನಸ್ಸಿನಲ್ಲಿ. ಆಮೇಲೆ ಹೇಳಿದೆ, ನೀನು ಯಾರು ಗೊತ್ತೇನೋ, ಮುಂಚೆ ಹುಟ್ಟಿದೆ ಅಂತ ಹೇಳಿದೆಯಲ್ಲ, ಹೇಳ್ತಲ್ಲ ಅವನೇ. ಇವಾಗ ಗೊತ್ತಾಯ್ತಲ್ಲ ನಿಮಗೆ. ಇವಾಗ ಕೊನೆಯಲ್ಲಿ ಹೆಂಗೆ ಗೊತ್ತಾಯ್ತು, ತೀರ್ಮಾನ ಆಯಿತು. ನಾನು ಹುಟ್ಟೋನು ಅಲ್ಲ ಸಾಯೋನು ಅಲ್ಲ ಅಂತ ಗೊತ್ತಾಯ್ತು, ಗೊತ್ತಾನೆ. ಆದರೆ ಮುಂದಕ್ಕಾಗಬೇಕಾದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವಾಗ ಹೇಳ್ತು ಒಬ್ಬ ಜೀವನ ಅಂತ. ಅರ್ಥ ಆಯ್ತಲ್ಲ ಇವಾಗ. ಆದ್ದರಿಂದ ಇದು ಗೌಣ ವೃತ್ತಿ. ಅಥವಾ ಇದನ್ನು ಇನ್ನೊಂದು ಥರನೂ ಹೇಳ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದು ಥರ ಏನು ಅಂದರೆ, ಇಲ್ಲಿ ಏನು ಹೇಳ್ತಾ ಇದ್ರೆ, ತತ್ವನ ಮಧ್ಯೆ ಹೇಳುತ್ತೆ, ಹಿಂದೆ ಆಮೇಲೆ ಅದಕ್ಕೆ ಪ್ರೂಫ್ ಅಡ್ಜಸ್ಟ್ ಮಾಡುತ್ತೆ. ಹೇಗೆ ಅಂತ ನೋಡಿ, ಇಲ್ಲಿ ಮುಂಚೆ ಜೀವತ್ನ ಹೆಜ್ಜಿಲ್ಲ, ಜೀವತ್ನ ಸೃಷ್ಟಿ ಮಾಡ್ತು, ತೇಜಸ್ಸನ್ನು ಸೃಷ್ಟಿ ಮಾಡ್ತು, ಅಂದರೆ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡ್ತು ಅಂತ ಹೇಳಿಬಿಟ್ಟಿದೆ. ಆಮೇಲೆ ಏನು ಹೇಳ್ತು, ಏಕಮೇವಾದ್ವಿತೀಯವಾಗಿ ಒಂದೇ ಇತ್ತು, ದೇವತೆನ ಸೃಷ್ಟಿ ಆಯಿತು ಅಂತ ಹೇಳ್ತು. ಹುಟ್ಟಿದಾರಲ್ಲ ಅದೆಲ್ಲ ಒಂದೇ ಇದ್ದದ್ದು ಮುಂಚೆ ಅಂತ ಹೇಳ್ತು. ಹೇಳ್ಬಿಟ್ಟು ಆಮೇಲೆ ಅದು ನೀನೇ ಆಗಿದ್ದೀಯಾ ಅಂತ ಹೇಳ್ತು. ಗೊತ್ತಾಯ್ತಲ್ಲ. ಇಲ್ಲಿ ಮುಂಚೆ ಬರೀ ಜೀವನ ಸೃಷ್ಟಿ ಹೇಳ್ಬಿಟ್ಟು ಶುರು ಮಾಡ್ತು. ಇಲ್ಲಿ ಜೀವನ ಸೃಷ್ಟಿ ಹೇಳಿ, ತತ್ವವನ್ನು ಹೇಳಿ, ಪುನಃ ಜೀವನ ಸೃಷ್ಟಿ ಹೇಳಿ, ಆಮೇಲೆ ಸಿದ್ಧಾಂತವನ್ನು ಹೇಳಿ, ಆಮೇಲೆ ತೋರಿಸ್ಕೊಡ್ತು ಆ ಸಿದ್ಧಾಂತ ಯಾವುದು ಅಂತ. ಏಕತ್ವ ಇಲ್ಲಿ ಮಧ್ಯೆ ಹೇಳ್ತು ನೋಡಿ. ಮಧ್ಯೆ ಹೇಳ್ತು ಅಂದ್ರೇನು, ಮುಂಚೆ ದೇವತೆಗಳು ಸೃಷ್ಟಿ ಆಯಿತು, ಇರೋದು ಒಂದೇ, ಗೊತ್ತಾಯ್ತಾ. ಅದು ಯಾರು ಅಂದರೆ ನೀನೇ, ಸೃಷ್ಟಿ ಆಗಿದ್ದಲ್ಲ ಮೊದಲು ಫಸ್ಟ್ ಸ್ಟೆಪ್ನಲ್ಲಿ ಅವನೇ ಅಂತ ತಿಳಿಸ್ಕೊಡ್ತೀವಿ. ಒಟ್ಟಿನಲ್ಲಿ ಏನಪ್ಪ ಅಂತ ತಾತ್ಪರ್ಯ ಅಂದರೆ, ವಿಧವಾಗಿ ಹೇಳಿದ್ರು ಜೀವನ ನಿಜವಾಗಲೂ ಸೃಷ್ಟಿ ಅನ್ನೋದು ಇಲ್ಲ. ನಮಗೆ ಗೊತ್ತು, ಸೃಷ್ಟಿಯಲ್ಲಿ ನೋಡಿಕೊಂಡ್ರೆ ಗೊತ್ತು ಸೃಷ್ಟಿ ಇಲ್ಲ ಅಂತ. ಆದರೆ ಶರೀರ ಸಂಬಂಧ ಇಟ್ಕೊಂಡು ನಾವು ಹುಟ್ಟೋರು ಸಾಯೋರು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದ್ದರಿಂದ ಮುಂಚೆ ನೀವು ಹುಟ್ಟೋನು ಸಾಯೋಂತ ಇದೆಯಲ್ಲಪ್ಪ, ನೀನು ನೋಡು ಹುಟ್ಟಿದೆಯಾ, ಇವಾಗ ಜಾಗೃತಿ ಇದೆಯಾ, ಇದೆ. ಸ್ವಪ್ನ ಇದೆಯಾ, ಇದೆ. ಸುಷುಪ್ತಿ ಇದೆಯಾ, ಇದೆ. ನೋಡ್ಕೋ ಅಲ್ಲಿ, ಇವಾಗ ಗೊತ್ತಾಯ್ತಾ ನೀವು ಹುಡ್ತೀಯಾ ಅಂತ ಹೇಳ್ತು. ನೀವು ಹುಟ್ಟೋದೇ ಇಲ್ಲ ಅಂತ ಹೇಳ್ತು. ಹುಟ್ಟೋದಿಲ್ಲ ಅಂತ ತಿಳಿಸೋದಕ್ಕೆ ಮುಂಚೆ ನೀವು ಹುಡ್ತೀಯಾ ಅನ್ನೋದನ್ನ ತೋರಿಸ್ಕೊಟ್ರೆ ತಾನೆ. ನೀವು ಹುಡ್ತಾ ಇದೆಯಾ ಸಾಯ್ತಾ ಇದೆಯಾ ಅಂತ ತೋರಿಸ್ಕೊಟ್ಮೇಲೆ ತಾನೆ ನೀವು ಹುಟ್ಟೋನು ಸಾಯೋನಲ್ಲ ಅಂತ ತಿಳಿಸ್ಬೇಕಾದ್ರೆ. ನಾನು ಹುಡ್ತೀನಿ ಸಾಯ್ತೀನಿ ಅನ್ನೋದು ಕೂಡ ಏನೋ ಶಾಸ್ತ್ರದಲ್ಲಿ ಕೇಳಿದ್ದೀನಿ, ಇದು ನನಗೇನು ಗೊತ್ತು. ಹುಡ್ತೀನಿ ಸಾಯ್ತೀನಿ ತಿರ್ಗಾ ಬರ್ತೀನಿ ಅಂತ ಏನು ಗ್ಯಾರಂಟಿ ಏನೂ ಇಲ್ಲ ಅಲ್ವಾ. ಅದನ್ನ ಈ ಥರ ಇದೆ. ಇನ್ನು ಮುಂದೆ ಏನಂದರೆ, ಇಲ್ಲಿ ಇನ್ನೊಂದು ಸಂದರ್ಭದ ಮೇಲೆ ನಾನೇ ಪ್ರಶ್ನೆ ಕೇಳಿದಲ್ಲ, ಕಾರಿಕಾಕಾರನ ಎಲ್ಲೂ ಉಲ್ಲೇಖ ಮಾಡಿಲ್ಲ ಭಾಷೆಗಳಲ್ಲಿಂತ ಸುಮ್ಮನೆ ಗೌರವದಿಂದ ಹೇಳಿರೋದು ಇದೆ ಕೆಲವು ಕಡೆ. ಇಲ್ಲಿ ಸ್ಪಷ್ಟವಾಗಿದೆ. ರಾಮನಾಥ್ ತಂದು ಕೊಟ್ಬಿಟ್ಟು ಇವತ್ತು ನೋಡಿ, ಅತ್ರೋಕ್ತಂ ವೇದಾಂತ ಸಂಪ್ರಾಯ ವಿದ್ಭಿ ಆಚಾರ್ಯೈ ಅನಾದಿಮಾಯ ಸುಪ್ತೋ ಯದಾ ಜೀವ ಪ್ರಬುದ್ಧತೆ. ಸೂತ್ರಭಾಷೆಯಲ್ಲಿ 2:1-9 ಹಾಗೆ 1:4-14 ತಥಾಚ ಸಂಪ್ರದಾಯವಿದೋ ವದಂತಿ ಮುರ್ಲೋಹ ವಿಸ್ಫುಲಿಂಗಾದಿ ಸೃಷ್ಟಿರ್ಯಾ ಚೋದಿತಾನ್ಯಥಾ. ಅಂದರೆ ಸ್ಪಷ್ಟವಾಗಿ ಕಾರಿಕಾಗೂ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದು ಸುಮ್ಮನೆ ಒಂದು ಸಂದರ್ಭದ ಮೇಲೆ ಹೇಳಿದ್ದು. ಅಲ್ಲ ಗೊತ್ತಾಯ್ತು, ಚರ್ಚೆ ಮಾಡ್ಬೋದು. ನೆನ್ನೆ ಬಂದಿದ್ದು ಕೋಟ್ ಮಾಡಿಲ್ಲ ಅಂತ ಬಂತಲ್ಲ, ಅದು ಸುಮ್ಮನೆ ಅದಕ್ಕೊಂದು ಚರ್ಚೆ ಮಾಡಿ. ಕಾರಣದಲ್ಲಿ ವ್ಯವಹಾರ ಇಲ್ಲ ಅನ್ನೋದು ಸುಷುಪ್ತಿಯಿಂದ ಗೊತ್ತಾಯ್ತು. ಕಾರಣದಲ್ಲಿ ವ್ಯವಹಾರ ಇಲ್ಲ ಅನ್ನೋದು ಸುಷುಪ್ತಿಯಿಂದ ಗೊತ್ತಾಯ್ತು. ಹೌದು. ಕಾರ್ಯವು ಕಾರಣವನ್ನು ಬಿಟ್ಟಿಲ್ಲ ಅನ್ನೋದು ಎಚ್ಚರ ಕನಸಿಂದ ಗೊತ್ತಾಯ್ತು. ಹೌದು. ಇನ್ನು ಮೂರನೇ ಪಾದ, ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅನ್ನೋದು ತುರ್ಯದಿಂದನೇ ಗೊತ್ತಾಗುತ್ತೆ. ಇವಾಗ ಕಾರ್ಯ ಕಾರಣ ಅಂತ
ನೀವು ಕಾರಣ ಅನ್ನೋದಕ್ಕೆ ಸುಷುಪ್ತಿಯಲ್ಲಿ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ, ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ. ಮೊದಲ ವಾಕ್ಯ ಹೇಳಿ. ಕಾರಣದಲ್ಲಿ ವ್ಯವಹಾರ ಇಲ್ಲ. ಅದೇ ಅಲ್ಲಿ ಸುಷುಪ್ತಿನಲ್ಲಿ ಕಾರಣ ಅಂತ ಇಟ್ಕೊಂಡಿದ್ದೀರಿ, ಗೊತ್ತಾಯ್ತಲ್ವಾ? ಸುಷುಪ್ತಿ ಕಾರಣವಲ್ಲ, ತುರಿಯ ಕಾರಣ, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಅದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡಪ್ಪ, ವ್ಯವಹಾರವಿಲ್ಲ ನಿನಗೆ, ಎಲ್ಲ ತುರಿಯ ಲಕ್ಷಣಗಳು ಇಲ್ಲಿದ್ದೇ ಇದೆ, ನಿನಗೆ ನೀನು ಗಮನಿಸಿಲ್ಲ ಅಷ್ಟೇ, ಗೊತ್ತಾಯ್ತಲ್ಲ? ಆದ್ದರಿಂದ ಇದರಲ್ಲಿರೋ ತುರಿನು ಅಂತ ಇಟ್ಕೊಂಡು ನಾವೇನಾದ್ರೂ ಮಾತಾಡಿ ಹೇಳ್ಬೋದು, ಆದರೆ ಹಾಗೆ ಇಟ್ಕೊಂಡ್ರೆ ಅಧ್ಯಾಸನೇ ಕೆಟ್ಟು ಹೋಗುತ್ತೆ, ಹೇಳೋಕ್ಕೆ ಆಗೋಲ್ಲ. ಅದೇ ಇವಾಗ ಆಗಿರೋದು ಗೋಳು. ಅದೇ ತುರಿಯ ಅಂತ ಇಟ್ಕೊಂಡ್ಬಿಟ್ಟು ಹೇಳಿಬಿಟ್ರು, ಆ ಎಲ್ಲ ಗಬ್ಬೆತ್ತೋಯ್ತು, ಎಲ್ಲ ಎಲ್ಲರಿಗೂ ಹೊಟ್ಟೋಯ್ತು. ಅದಕ್ಕೋಸ್ಕರ ಕಾರಣತ್ವ ಅನ್ನೋದನ್ನ ಇಲ್ಲೇ ಈ ಸಮಾಜದಲ್ಲಿ ಹೇಳಬಾರ್ದು. ಅಧ್ಯಾಸ ಇರುವಾಗ ನಾನು ಮೂರ್ಖ, ನಿದ್ದೆ ಮಾಡಿದೆ, ನನಗೇನು ಗೊತ್ತಾಗಲಿಲ್ಲ ಅನ್ನೋದೇ ಇಟ್ಕೋಬೇಕು. ಅಧ್ಯಾಸ ಬಿಡೋದಕ್ಕೋಸ್ಕರ ಅದನ್ನು ಹೇಳಿದೆ. ಸ್ಪಷ್ಟ ಆಯ್ತಲ್ಲ? ನಿತ್ಯ ಶುದ್ಧ ಬುದ್ಧ ಮುಕ್ತ ಹೇಳ್ತಿರಲ್ಲ, ಅದನ್ನ ಎಲ್ಲಿ ಸುಷುಪ್ತಿಯಲ್ಲಿ ಅಧ್ಯಾಸ ಅವಸ್ಥೆಯಲ್ಲಿ ಯಾಕೆ ಅದು ಕ್ಲೈಮ್ ಮಾಡಬಾರ್ದು? ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಅಂತ ಹೇಳಿ ಅಲ್ಲಪ್ಪ, ಹೇಳ್ತೀನಿ ಕೇಳಿ. ಕ್ಲೈಮ್ ಮಾಡೋದು ಸ್ವಲ್ಪ ಒಂದರ್ಥದಲ್ಲಿ ಉಪಾಸನೆಗಳಲ್ಲಿದೆ, ಒಂದರ್ಥ, ಸುಮ್ಮನೆ ಪೂರ್ತಿ ಅದೇ ಅಲ್ಲ. ನಾನು ಬ್ರಹ್ಮವೇ ಅಂತ ಉಪಾಸನೆ ಮಾಡ್ತಾರೆ, ಗೊತ್ತಿರಲ್ಲ, ಅದಕ್ಕೆ ಉಪಾಸನೆ ಅಂತ ಹೆಸರು. ಗೊತ್ತಿದ್ದುಕೊಂಡು ಚಿಂತನೆ ಮಾಡಿದ್ಯಲ್ಲ, ಅದು ನಿಧಿಧ್ಯಾಸನ ಅಂತ ಹೆಸರು, ಗೊತ್ತಾಯ್ತಲ್ಲ? ನಿಜವಾಗ್ಲೂ ನಾನು ತತ್ವವನ್ನು ತಿಳ್ಕೊಂಡೆ ಶಾಸ್ತ್ರದಿಂದ, ನನಗೆ ಉಪಾಸನೆ ಬೇಡ, ಫಲ ಬೇಡ, ಏನು ಬೇಡ. ಅದು ಏನು ಮಾಡಿದೆ, ನಾನೇ ಅಂತ ಅದನ್ನ ಚಿಂತನೆ ಮಾಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ನಿಧಿಧ್ಯಾಸನ ಅಂತಾರೆ. ಅಪರೋಕ್ಷ ಜ್ಞಾನ ಆಗಿಲ್ಲ, ಹೌದು ಹೌದು. ಅದನ್ನ ಇಟ್ಕೊಂಡು ಅದರ ಮೇಲೆ ಚಿಂತನೆ ಮಾಡೋದು ನಿಧಿಧ್ಯಾಸನ, ಗೊತ್ತಾಯ್ತಾ? ಆದರೆ ಅದನ್ನೇನು ಸುಮ್ಮನೆ ಯಾವುದೋ ಒಂದು ಇಟ್ಕೊಂಡಿದ್ದೀನಿ, ಓಂಕಾರ ಅದು ಇದು ಇಟ್ಕೊಂಡ್ಬಿಟ್ಟು ಇದೆಲ್ಲ ಈ ಓಂಕಾರ, ಇದೆಲ್ಲ ಇದು ಉದ್ಗೀತ, ಇದೆಲ್ಲ ಅದೆಲ್ಲ ಇದೆ, ಏನೇನು ಬರುತ್ತೆ ಸಾಮ್ಯದಲ್ಲೆಲ್ಲ, ಅದು ಬ್ರಹ್ಮವೇ, ಅದು ನಾನೇ ಅಂತ ಅನ್ಕೋತೀನಿ. ನಾನೇ ಅಂತ ಅನ್ಕೊಳ್ಳೋದು ಸುಮ್ಮನೆ ಶಾಸ್ತ್ರ ಹೇಳಿದೆ ಅಂತ ಹೇಳ್ತೀನಿ ಅಷ್ಟೇ. ಅದಕ್ಕೆ ಉಪಾಸನ ಅಂತಾರೆ. ದೇವತೆಗಳ ವಿಚಾರ ನಿನ್ನೆ ಹೇಳಿದ್ರಲ್ಲ, ಹಸುಗಳು ಸಮ ಮನುಷ್ಯ. ಈಗ ನಾವು ಜ್ಞಾನ ಮಾರ್ಗ ಆದ್ರೆ ಗೊಡ್ಡಸು ಆಗಲ್ಲ ಅವ್ರಿಗೆ ಗೊಡ್ಡಸುಗಳಾಗ್ತೀವಿ ನಾವು. ಏನಾಗ್ತೀರಿ? ಗೊಡ್ಡಸು ಏನೇ ಪ್ರಯೋಜನಕ್ಕೆ ಬರ್ದವ್ರು ನಾವು ಹವಿಸ್ಕೊಡಲ್ಲ. ಹೌದು, ಅವ್ರಿಗೆ ಅದಕ್ಕೋಸ್ಕರ ಏನೂ ಕೊಡಲ್ಲ ಅಂಥೇಳಿ ಶಾಸ್ತ್ರದಲ್ಲಿ ಹೀಗಿದೆ. ಅವ್ರಿಗೆ ನಾವು ಮುಕ್ತರಾಗೋದು ಇಷ್ಟವಿಲ್ಲ, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಏನು ಹೇಳಿದ್ರೆ, ನಾನು ನಿಜವಾಗ್ಲೂ ವೈರಾಗ್ಯ ಬಂದ ಮೇಲೆ ನಾನು ಹೇಳ್ಬೇಕು ಅವ್ರಿಗೆ, ದೇವತೆಗಳು ಪರ್ಮಿಷನ್ ತಗೋಬೇಕು. ನಾನು ಭಗವಂತನ ಪಾದಾರ ಬಂದ್ರೆ ಸೇರ್ಕೋಬೇಕು ಅಂತ ಇದ್ದೀನಿ, ನನ್ನ ಮೇಲೆ ಕರ್ಮ ಮಾಡೋಕ್ಕೆ ನಿಮ್ಗೆ ಇಷ್ಟವಿಲ್ಲ, ದಯವಿಟ್ಟು ನೀವು ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡು ಹೋಗಬೇಕು. ಇದರ ಸಿದ್ಧಿಸೋದಿಲ್ಲ ದೇವತೆಗಳಿಗೆ. ಅದಕ್ಕೋಸ್ಕರ ದೇವತೆಗಳು ಅಡಚಣೆ ಹಾಕ್ತಾರೆ, ಬೇಕಾದಷ್ಟು ಇವನು ತಿರ್ಗಾ ವಾಪಸ್ ತರ್ಕೊಳ್ಳೋಣ ಅಂತ. ಅವ್ರ ಅಡಚಣೆ ಹಾಕೋದು ತುಂಬ ಸುಲಭ. ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೀಗೀಗ ಅಂದರೆ ಸಾಕು, ಹೌದಲ್ಲಪ್ಪ? ಹಾಗೆ ಗೊತ್ತಾಯ್ತಲ್ಲ? ಏನು ಹಾಂ, ಹೇಳಿ ಆಮೇಲೆ ಮುಂದೆ ಎಂಡಿನ ಹೇಳಬೇಕು ಅಂತ ಹೇಳಿದ್ರೆ, ಹುಟ್ಟಿದ್ದು ಬಹಳ ಸ್ವಾಭಾವಿಕವಾಗಿ ಎಲ್ಲರಿಗೂ ಇದ್ದೇ ಇರುತ್ತಲ್ಲ. ಇರಲಿ, ಅಲ್ಲ ನಾನು ಸ್ವಾಭಾವಿಕ ಇದ್ದರೂ ನನಗೇನು, ನಾನು ಮುಂಚೆ ಇಂಜನ್ ಜಮ್ದಲ್ಲಿ ಇದ್ದೆ ಅಂತ ನನಗೇನು ಗೊತ್ತಿಲ್ಲ, ಸುಮ್ಮನೆ ನಾವು ನಂಬಿರೋದಷ್ಟೇ, ಹೌದಲ್ಲೇನಪ್ಪ? ನೀನು ಮುಂಚೆನೂ ಇದ್ದೆ ಈಗಲೂ ಇದೆಯಾ ಅಂತ ಅನ್ನೋದು ಮುಂಚೆ ಗೊತ್ತಾಗಬೇಕಲ್ಲ. ಇವಾಗ ಮುಸಲ್ಮಾನರು ಅವರು ಇವರು ಅವರನ್ನು ನಂಬಿಲ್ಲ ಅಂತ ಇಟ್ಕೊಳ್ಳಿ, ನಂಬಿಲ್ಲ ಅವರು, ಹಿಂದೆ ಇಲ್ಲ ಮುಂದೆ ಇಲ್ಲ, ಅದರಿಂದ ಇವಾಗ ಏನು ಮಾಡಿದ್ರು ನಡೆಯುತ್ತೆ, ಹೌದಲ್ಲಪ್ಪ? ಇಷ್ಟೇ ಕಾಲ ಇರೋದು, ಅಯ್ಯೋ ಇರೋವಾಗ ಮಜಾ ಉಡೈಸಿರೋ ಅಂತಾರೆ ನಾಸ್ತಿಕರು. ಆದರೆ ಯಾರಿಗೆ? ಅವನಿಗಲ್ಲ. ಒಂದು ನಿಮಿಷ, ಅವನು ಹುಟ್ಟಿದ ಅಂತಂದರೆ ಅವನು ಹುಟ್ಟಿದ, ಅವನು ಬಹುಸ್ಯಾಂಪ್ರಜಾಯ ಅಂತ ಆದ ಅಂತ. ಬಹುಸ್ಯಾಂಪ್ರಜಾಯ ಅನ್ನೋದು ಸುಮ್ಮನೆ ಅರ್ಥವಾದ ವಾಕ್ಯ. ನಿಜವಾಗ್ಲೂ ಏನಪ್ಪ ಅಂದರೆ, ಅವನು ಈ ರೂಪಗಳು ತೋರ್ಕೊಂಡ. ಈ ರೂಪಗಳು ತೋರ್ಕೊಂಡಾದ್ರೆ ಏನು ಅರ್ಥನೋ? ಸುಷುಪ್ತಾತ್ಮ ಅಂದರೆ ಅವನು ತಾನೆ, ಅವನೇ ಪೂರ್ತಿ ಅವನೇ. ಆದರೆ ಅಜ್ಞಾನದ ಸಮೇತ ಇದ್ದೀನಿ ನಾನು. ಅದಕ್ಕೋಸ್ಕರ ಅವನೇನು ಮಾಡ್ತಾನಿದ್ರೆ, ಅವನೇ ಇರೋದು,
ಅಲ್ಲಿ ನನ್ನ ಕರ್ಮ ಬೀಜ ಇದೆ ನೋಡಿ, ಕರ್ಮ ಬೀಜ. ಆ ಕರ್ಮ ಬೀಜ ಮುಖಾಂತರ ಹುಟ್ಟುತ್ತಾನೆ ಅಂತ ತೋರ್ಕೋತಾನೆ. ಆ ಕರ್ಮ ಬೀಜ ಶರೀರದಲ್ಲಿ ಹುಟ್ಟುತ್ತೆ, ಅವನಲ್ಲಿ ಇದ್ದೇ ಇರ್ತಾನೆ. ಅವಾಗ ಅವನು ಹುಟ್ಟುತ್ತ ಅಂತ ಯಾರು ಹೇಳಲ್ಲ. ಅದಕ್ಕೆ ಅವ್ರು ಹೇಳಿದ್ದು, ನಾನಿವಾಗ ನೋಡಿ ಘಟಾಕಾಶವನ್ನು ಉತ್ಪತ್ತಿ ಮಾಡ್ತೀನಿ ಅಂತ ಹೇಳೋದು. ಅವನೇನು ಮಾಡಿದ್ದು? ಘಟ ಉತ್ಪತ್ತಿ ಮಾಡ್ದ. ಘಟ ಉತ್ಪತ್ತಿ ಮಾಡಿದ್ರೆ ಘಟಾಕಾಶ ಇದ್ದೇ ಇದೆ ಅಲ್ಲಿ, ಗೊತ್ತಾಯ್ತಲ್ವ? ಹಾಗೇ ಇಲ್ಲಿ ಘಟಾಕಾಶ ಉತ್ಪತ್ತಿ ಮಾಡಿದ ಹಾಗೆ ಇಲ್ಲಿ ಜೀವನ ಉತ್ಪತ್ತಿ ಮಾಡ್ದ ಅಂದರೆ ಅವನಿದ್ದೇ ಇದ್ದಾನೆ ಅಲ್ಲೇ. ಶರೀರ ಉತ್ಪತ್ತಿ ಮಾಡಿದ್ರೆ ಒಳಗಡೆ ಇದ್ದೇ ಇರ್ತಾನೆ, ಗೊತ್ತಾಯ್ತಲ್ಲ? ಆದ್ದರಿಂದ ಅವನಿಗೇನೂ ಆಗಲಿಲ್ಲ, ಅವನೇ ನಿಜವಾಗ್ಲೂ ಹುಟ್ಟಲಿಲ್ಲ. ಗೊತ್ತಾಯ್ತಾ? ಈ ಸಕಾಮ ಕರ್ಮಗಳಿಗೆ ಮಾತ್ರ ದೇವತೆಗಳು ಅಡಚಣೆ ಮಾಡ್ತಾರೆ, ಆತ್ಮಜ್ಞಾನಕ್ಕೆ ದೇವತೆಗಳು ಅಡಚಣೆ ಮಾಡಲ್ಲ, ಯಾಕಂದ್ರೆ ಅವ್ರಿಗೂ ಆತ್ಮಜ್ಞಾನ ಆಗಿರೋಲ್ಲ ಅಂತ ಒಂದ್ ಕಡೆ ತಿಳಿಸ್ತಾರೆ. ಅದೇ ಅಡಚಣೆ ಮಾಡಲ್ಲ ಅಂತ ಏನಿಲ್ಲ. ಇವನು ಅದಕ್ಕೋಸ್ಕರ ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ಸ್ಪಷ್ಟವಾಗಿದೆಯಲ್ಲ. ಆದರೆ ಇವನು ಬಲವಾಗ್ತಾ ದೃಢವಾಗಿಬಿಟ್ಟ ಅಂದರೆ ಅವ್ನು ಮಾಡೋಕ್ಕೆ ಹೋಗಲ್ಲ, ಗೊತ್ತಾಯ್ತಲ್ಲ? ಅಂದರೆ ಇವನು ದೃಢವಾಗಿದ್ದಾನೆ, ಇವನೇನು ಕದಲ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ಅವ್ನಿಗೆ ಅಡಚಣೆ ಮಾಡೋಕ್ಕಾಗಲ್ಲ. ಆಮೇಲೆ ಇದು ನೇರವಾಗಿ ಭಗವಂತಂದೇ ಸಹಾಯ ಸಿಗ್ತಾ ಹೋಗುತ್ತೆ. ದೇವತೆಗಳೇನು ಮಾಡೋಕ್ಕೆ ಹೋಗಲ್ಲ ಸಹಾಯ, ಗೊತ್ತಾಯ್ತಾ? ಆವಾಗ ಸಹಾಯ ಮಾಡೋದು ಭಗವಂತನೇ. ಸಕಾಮ ಕರ್ಮದಲ್ಲಿ ದೇವತೆಗಳು ಸಹಾಯ ಮಾಡ್ತಾರೆ, ಗೊತ್ತಾಯ್ತಲ್ಲ? ದೇವತೆಗಳು ಕೂಡ ಅವರ ಚೈತನ್ಯದಿಂದಲೇ ಕೆಲಸ, ಅವರ ಅಸ್ತಿತ್ವದಲ್ಲಿದ್ದಾರೆ. ಆದ್ದರಿಂದ ಆ ಚೈತನ್ಯಕ್ಕೆ ಅಡಚಣೆ ಅವ್ರು ಮಾಡೋಕ್ಕಾಗಲ್ಲ. ಕರ್ಮಗಳೇ ಮಾಡ್ಬೋದು ಅಷ್ಟೇ, ಅವರು ಅಲ್ಲಿಗೆ ಅಡಚಣೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಜ್ಞಾನ ಮಾರ್ಗದಲ್ಲಿ ದೃಢವಾಗಿಬಿಟ್ರೆ ಆಮೇಲೆ ಅಡಚಣೆ ಮಾಡೋಕ್ಕೆ ಹೋಗಲ್ಲ, ಆತ್ಮಜ್ಞಾನಕ್ಕೆ ಅಡಚಣೆ ಮಾಡೋಕ್ಕಾಗಲ್ಲ, ಅಡಚಣೆ ಮಾಡೋಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ನೋಡಿ ಮುಂದೆ ಇವಾಗ ಒಂದು ಪ್ರಶ್ನೆ ಹುಟ್ಟುತ್ತೆ. ಏನಪ್ಪ ಅಂದರೆ, ಸೃಷ್ಟಿಯಾಗುವ ಮೊದಲು ಎಲ್ಲವೂ ಜನ್ಮರಹಿತವಾದ ಒಂದೇ ಏಕಮೇವ ದ್ವಿತೀಯ ತತ್ವಾಗಿತ್ತು ಅಂತ ನೀವು ಹೇಳಿದ್ರೆ ಸರಿ, ಹೇಳಿ. ಅದೇ ತಾನೇ ಇದೆಲ್ಲ ಆಗಿರೋದು, ಅದೇ ತಾನೇ ಇದೆಲ್ಲ ಆಗಿರೋದು. ಆದ್ದರಿಂದ ಸೃಷ್ಟಿ ಆದಮೇಲೆ ಬೇರೆ ಬೇರೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಅರ್ಥವಾಗಲಿಲ್ವಾ? ನೋಡಿಪ್ಪ, ಮಣ್ಣು ಮುಂಚೆ ಒಂದೇ ಒಂದು ಇದ್ದದ್ದು ಅನ್ನೋದು ನಮಗೆ ಗೊತ್ತು. ಇವಾಗ ಮಡಿಕೆಗಳು 100 ಇದೆ ಅನ್ನೋದು ಗೊತ್ತು. 100 ಮಡಿಕೆ ಇದೆ ಅಂತ ಇಟ್ಕೊಳ್ಳಿ, ಏನಾಯ್ತು ನಿಮಗೆ? ಇತ್ತು, ಮುಂಚೆ ಒಂದೇ ಒಂದಿತ್ತು, ಈಗ 100 ಆಗಿದೆ ಅಂತ ಕೇಳಿದ್ರೆ ಹಾಗಲ್ಲ. ನೋಡಪ್ಪ, ಇಲ್ಲಿ ಈ ಸಂಘಾತಗಳು ಏನಿದೆಯೋ, ಮಡಿಕೆ ಅನ್ನೋದು ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂದರೆ ನಿಮಗೆ ಸ್ವತಂತ್ರವಾಗಿ ನೋಡ್ತಾ ಇದೆ. ಸ್ವತಂತ್ರವಾಗಿ ನೋಡಿಬಿಟ್ಟು ಇದೇನಿದು ಅದೆಲ್ಲ ಇದೆ ಅಂತ ಅರ್ಥ ಏನೋ ಬರೀ ಮಾತಷ್ಟೇ ಅದು. ನೀವು ಉಪಾಧಿನೂ ಮಣ್ಣೆ ಅಂತ ತಿಳ್ಕೊಂಬಿಟ್ರಿ ಅಂತ ಇಟ್ಕೊಳ್ಳಿ, ಮಡಿಕೆಯನ್ನು ಮಣ್ಣೆ ಅಂತ ತಿಳ್ಕೊಂಡ್ರೆ ಅವಾಗ ಈ ಪ್ರಶ್ನೆನೇ ಹೇಳೋದಿಲ್ಲ, ಗೊತ್ತಾಗಲಿಲ್ವಾ? ಮಡಿಕೆಯನ್ನು ಮಣ್ಣೆ ಅಂತ ತಿಳ್ಕೊಂಬಿಟ್ಟಿರ್ತೀವಿ, ಹುಟ್ಟುತ್ತಾನೆ ಅಂತ ಇಲ್ವೇ ಇಲ್ಲ. ಇವಾಗ ಏನಾಗಿದೆ, ಮಡಿಕೆನೇ ಮಣ್ಣು ಅಂತ ತಿಳ್ಕೊಂಡಿಲ್ಲ ಅವನು, ಸುಮ್ಮನೆ ಕೇಳಿರೋದೊಂದೇ, ಅದು ಇರಲಿ ಇದು ಇರಲಿ ಅಂತ ಇದ್ದಾನೆ. ಆಗ ಹಾಗಲ್ಲ, ಇದು ವಾಚಾರಂಭಣ ನಾಮಧೇಯ, ನೀನು ತುರೀನು, ಅದು ನಿನಗಿಂತ ಬೇರೆ ಅಂದರೆ ಅದು ಇಲ್ಲದ್ದೆ, ಬಿಡು ಹುಸಿ ಅಂತಂದರು. ಹಾಗೆ ಹೇಳ್ತಾ, ಆದ್ದರಿಂದ ಈ ಕನಸಿನ ಸಂಘಾತಗಳಂತೆ ಈ ಸಂಘಾತಗಳು ಆತ್ಮವಾಹಿಯಿಂದ ಸೃಷ್ಟವಾಗಿರುತ್ತವೆ. ಜೀವಗಳ ಉತ್ಪತ್ತಿ ಭೇದ ಮುಂತಾದದ್ದು ಘಟ ಆಕಾಶ ಉತ್ಪತ್ತಿ ಇದರಂತೆ ಅಂತ ಹೇಳಿದ್ದಾಯಿತು. ಹಾಗಾದರೆ ಉತ್ಪತ್ತಿ ಶ್ರುತಿಗೆ ತಾತ್ಪರ್ಯ ಏನು ಅಂತ ಹೇಳ್ತಾರೆ ನೋಡಿ. ಇದೇ ಶ್ಲೋಕ ಅಲ್ಲಿ ಕೋಟ್ ಮಾಡಿರೋದು ಎಲ್ಲಿ 1:4-14 ಸೂರ್ಯರ ಭಾಷೆಯಲ್ಲಿ. ಮೃಲ್ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯಾ ಕಾರ್ಯ ಚೋದಿತಾನ್ಯಥಾ ಉಪಾಯ ಸೋಪತಾರಾಯ ನಾಸ್ತಿ ಭೇದ ಕಥಂಚನ. ಮೃತ್ತು, ಲೋಹ, ಆಮೇಲೆ ವಿಸ್ಫುಲಿಂಗ ಕಿಡಿಗಳು. ಮೃತ ಅಂದರೆ ಮಣ್ಣು, ಗೊತ್ತಾ? ಲೋಹ ಅಂದರೆ ಕಬ್ಬಿಣ. ಇವಾಗ ಇದರ ಮುಖಾಂತರ ಎಲ್ಲ ಉತ್ಪತ್ತಿ ಆಯಿತು ಅಂತ ಹೇಳಿದೆಯೋ ಇಲ್ಲ.
ಸೃಷ್ಟಿ ಆಯಿತು ಇದೆಯೋ ಅಂತ ಹೇಳಿದೆಯೋ ಇಲ್ಲ? ಅದು ಏನು ಹೇಳಿದೆಯೋ ಅದು ಯಾತಕ್ಕೆ ಹೇಳಿರೋದು ಅಂದರೆ, ನೋಡಪ್ಪ ಏನು ಸೃಷ್ಟಿಯಾಗಿದೆ ಅಂತ ಇವಾಗ ನಿನ್ನಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಸೃಷ್ಟಿ ಆಯಿತು ಸೃಷ್ಟಿ ಆಯಿತು ಸೃಷ್ಟಿ ಆಯಿತು ಅಂತ. ಸೃಷ್ಟಿಯಾಗೋದು ಯಾವುದಿದೆಯೋ ಅದೆಲ್ಲವೂ ಅದೇ. ಸೃಷ್ಟಿಯಾಗಿದ್ದು ನಾವು ಯಾವುದಕ್ಕೆ ಹೇಳ್ತಾ ಇದ್ದೀನೋ ಅದು ಕೂಡ ಅದೇ. ಆದ್ದರಿಂದ ಏಕತ್ವವನ್ನು ತಿಳಿಸೋದಕ್ಕೆ ನಾನು ನಿನ್ನ ಭೇದ ಬುದ್ಧಿಯನ್ನು ಅನುಸರಿಸಿ ಸೃಷ್ಟಿ ನಾನಾತ್ವ ಅಂತ ಇಟ್ಕೊಂಡು ಆಮೇಲೆ ಇದೆಲ್ವೋ ಒಂದೇ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಪ್ಪ, ಅದರಿಂದಲೇ ಸೃಷ್ಟಿ ಆಯಿತು, ಅದರಲ್ಲೇ ಲೈವಾಗುತ್ತೆ. ಆದ್ದರಿಂದ ವ್ಯವಹಾರ ದೃಷ್ಟಿಯಲ್ಲಿ ಇದನ್ನು ನೋಡಿದ್ರೆ ಬೇರೆ ಇದ್ದಂತೆ ಕಾಣಿಸುತ್ತೆ, ಆದರೆ ಪರಮಾರ್ಥ ದೃಷ್ಟಿಯಲ್ಲಿ ನೋಡಿದ್ರೆ ಇದೇ ಆಗಿದೆ. ಗೊತ್ತಾಯ್ತಾ ಅಂತಾರೆ. ಗೊತ್ತಾಯ್ತು ಅಂದರೆ ಇವಾಗ ಸೃಷ್ಟಿಯಲ್ಲಿದೆ. ಸೃಷ್ಟಿಯಲ್ಲಿದೆ ಅಂದರೆ ಅರ್ಥ ಏನೋ? ಈ ವಾಕ್ಯ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಸೃಷ್ಟಿ ಇಲ್ವೇ ಇಲ್ಲ ಅಂದರೆ ಏನು ಹೇಳಿ? ಬ್ರಹ್ಮದಲ್ಲಿಲ್ಲ, ಪರಮಾರ್ಥದಲ್ಲಿ ಸೃಷ್ಟಿ ಇಲ್ಲ ಅಂತ ಅರ್ಥ. ಭೇದ ದೃಷ್ಟಿಯಿಂದ ನೋಡಿದ್ರೆ ಸೃಷ್ಟಿ ಇದ್ದೇ ಇದೆ, ಪರಮಾರ್ಥ ಸೃಷ್ಟಿಯಲ್ಲಿ ನೋಡಿದ್ರೆ ಇಲ್ಲವೇ ಇಲ್ಲ. ಎರಡು ಸಮನ್ವಯ ಗೊತ್ತಾಯ್ತಾ ನಿಮಗೆ? ಸೃಷ್ಟಿ ಇಲ್ವೇ ಇಲ್ಲ ಅಂತಂದರೆ ಅವಾಗ ನಾನು ಇದನ್ನು ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಹೋಯ್ತು. ಆದ್ದರಿಂದ ನಮಗೆ ಪರಸ್ಪರ ವಿರುದ್ಧವಾಗಿರೋ ಹಾಗೆ ಕಾಣಿಸುತ್ತೆ. ನೋಡಿ, ಇಲ್ಲಿಕ್ಕೆ ಮುಂದಕ್ಕೆ ಹೇಳ್ತಾರೆ ಇಲ್ಲಿ ಉಪಾಯ ಅಂತ. ಸುಮ್ಮನೆ ಉಪಾಯ ಅಂತ ಹೇಳಿ. ಉಪಾಯ ಅಂದರೆ ಸುಮ್ಮನೆ ಬುರುಡೆ ಹೊಡೆದಿದ್ದಾರೆ ಅಂತಲಾ? ಎರಡು ಥರ ಇದೆ. ಉಪಾಯ ಅನ್ನೋದಕ್ಕೂ ಬೇರೆ ಅರ್ಥ ಇದೆ. ನಿಜವಾಗ್ಲೂ ಏನೋ ಸುಮ್ಮನೆ ಕಥೆ ಹೇಳ್ಬಿಟ್ಟು ಮಾಡಿಬಿಡ್ತಾರ ಅಂತಲಾ? ಅಂದರೆ ನೀನು ಈ ದೃಷ್ಟಿಯಿಂದ ನೋಡಿದ್ರೆ ಅದು ಕಥೆನೇ, ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಸತ್ಯವೇ. ದೃಷ್ಟಿಭೇದದಿಂದ ಮಾತಾಡುತ್ತೆ. ಅದು ನೋಡಿ ಇನ್ನೂ ಸ್ಪಷ್ಟ ಮಾಡ್ತಾರೆ ಇಲ್ಲಿ. ಹೌದು, ಗೊತ್ತಾಯ್ತು. ಜೀವಾತ್ಮ ಪರಮಾತ್ಮ ಏಕತ್ವ ಆಗ್ಬಿಡ್ತಲ್ಲ. ಇಲ್ಲ ಇಲ್ಲ, ಜೀವನು ಕಾರ್ಯ ಅಲ್ಲ, ಅದಕ್ಕೋಸ್ಕರ ಘಟಾಕಾಶ ಅಂತ ಹೇಳ್ಬಿಟ್ಟಿದೆಯಲ್ಲ, ಅದು ಮುಗೀತದು. ಇವಾಗ ಸೃಷ್ಟಿನ ತಗೊಂಡಿದ್ದಾರೆ. ಈಗ ಮಣ್ಣು, ಕಬ್ಬಿಣ, ಕಿಡಿ ಮುಂತಾದ ದೃಷ್ಟಾಂತಗಳನ್ನು ಕೊಟ್ಟು ಸೃಷ್ಟಿಯನ್ನು ಬೇರೆ ಬೇರೆಯಾಗಿ ಹೇಳಿದೆಯಲ್ಲ, ಆ ಸೃಷ್ಟಿ ಪ್ರಕಾರವೆಲ್ಲ ಜೀವ ಪರಮಾತ್ಮರ ಐಕ್ಯ ಬುದ್ಧಿಗೆ ಇಳಿಸುವುದಕ್ಕೆ ಉಪಾಯ. ನೋಡಿ ಭಾಷವಾಕ್ಯ ಮುಂದಕ್ಕೆ. ಹೇಗೆ ಪ್ರಾಣ ಸಂವಾದದಲ್ಲಿ ವಾಕ್ಕು ಮುಂತಾದಗಳು ಅಸುರ ಪಾಪದ ಹೊಡೆತವಾಯಿತು ಎಂದು ಮುಂತಾದ ಕಲ್ಪಿಸಿರುವ ಕಥೆ ಇದೆಯಲ್ಲ, ಕಥೆ ಅದು ಪ್ರಾಣದ ಹೆಚ್ಚುಗಾರಿಕೆ ಅಂತ ತಿಳಿಸೋದಕ್ಕೆ ಇಳಿಸಿದೆ. ಸಂದರ್ಭ ಎಲ್ಲ ತಿಳ್ಕೊಳ್ಳಿ. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೃಷ್ಟಿ ಇತ್ಯಾದಿ ಎಲ್ಲ ಹೇಳಿದೆಯಲ್ಲ, ಅದೆಲ್ಲ ಬರೀ ಕಥೆನೇ. ಅಂದರೆ ಸುಮ್ಮನೆ ಕಥೆ. ಕಥೆ ಅಂದರೆ ಏನು ದೃಷ್ಟಾಂತ ನೋಡಿ, ಕಥೆ ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಏನಾಗೋಯ್ತು, ಈ ಶರೀರದಲ್ಲೂ ಕಾರಣಗಳಿದೆಯಲ್ಲ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ಏನೆಲ್ಲ ಇದೆಯಲ್ಲ, ಪ್ರಾಣ ಎಲ್ಲ ಇದೆ. ಇದರಲ್ಲಿ ಎಲ್ಲರೂ ಜಗಳ ಆಡ್ಕೊತಾ ಇದೆ. ಏನಿದೆ ಮಾತು ದೊಡ್ಡದು, ನಾನೇ ದೊಡ್ಡವನು, ಗೊತ್ತಾಯ್ತಾ? ಜಗಳ ಆಡೋದು ಎಲ್ಲ ಕಡೆನೂ ಇರುತ್ತೆ. ಅದನ್ನಪ್ಪ ನಾನೇ ದೊಡ್ಡವನು ಅಂತ ಇದೆ. ಆಮೇಲೆ ಅದಕ್ಕೋಸ್ಕರ ತೀರ್ಮಾನ ಮಾಡಬೇಕಾಗಿ ಬಂತು. ಅದಕ್ಕೋಸ್ಕರ ಅದು ಹೋದರು, ಅವ್ರ ಹತ್ರ, ಬ್ರಹ್ಮನ ಹತ್ರ ಹೋದರು. ನೀನು ತೀರ್ಮಾನ ಮಾಡಿರು ಪ್ರಜಾಪತಿ ಹತ್ರ. ಪ್ರಜಾಪತಿ ಹೇಳ್ದ, ನೋಡಿ ನನ್ನವರೆಗೂ ಬರಬೇಕಾಗಿಲ್ಲ, ನೀವೇ ತೀರ್ಮಾನ ಮಾಡ್ಕೋಬೋದು, ಒಂದು ಹೇಳ್ತೀನಿ ಕ್ರಮ. ಅಂದರೆ ಏನು ಅಂದರೆ, ನಿಮ್ಮಲ್ಲಿ ಯಾರು ಬಿಟ್ಟು ಹೋದರೆ ಶರೀರ ವ್ಯವಹಾರ ನಡೆಯೋದೇ ಇಲ್ವೋ ಅವರು ಶ್ರೇಷ್ಠ ಅಂತ ಇಟ್ಕೊಳ್ಳಿ, ನೀವೇ ಕಂಡಿಡ್ಕೊಳ್ಳಿ. ಆಮೇಲೆ ಕರ್ಮೇಂದಿರ ಶುರು ಮಾಡ್ತಂತೆ. ನಾನು ಹೋಗ್ತೀನಿ, ಅವ್ನು ಏನು ಮಾಡ್ತಾನೆ ನೋಡ್ತೀನಿ. ಏನು ಮಾಡೋಕ್ಕೂ ಆಗಲ್ಲ, ಕರ್ಮೇಂದಿರ ಇದ್ದೈತ್ರಿ. ಕರ್ಮೇಂದಿರದ ಹೊಟ್ಟೋಯ್ತಂತೆ. ಹೊಟ್ಟೋದು ಇವನು ಯೋಚನೆ ಮಾಡ್ತಲೇ ಇದ್ದಾನೆ, ಮತ್ತು ಉಸಿರಾಡ್ತಲೇ ಇದ್ದಾನೆ. ಇನ್ನು ಸತ್ತೋಗ್ಲಿಲ್ಲ. ಅವಾಗೇನೋ ನಾನು ದೊಡ್ಡವನಲ್ಲ ಅಂತ ಗೊತ್ತಾಗೋಯ್ತು. ವಾಪಸ್ ಬಂದ್ಬಿಡ್ತು. ವಾಪಸ್ ಬಂದ್ಬಿಟ್ಟು ಆಮೇಲೆ ಜ್ಞಾನೇಂದ್ರಿಯಗಳು ಕೇಳ್ತು, ಅದು ಹೊಟ್ಟೋಯ್ತು. ಏನು ಕಣ್ಣು ಕಾಣಿಸಲ್ಲ, ಕಿವಿ ಕಾಣಿಸಲ್ಲ, ಪೂರ್ತಿ ಮುದುಕ ಆಗಿದೆ, ಗೊತ್ತಾಯ್ತಾ? ಏನೂ ಗೊತ್ತಾಗಲ್ಲ. ಆದರೆ ಪ್ರಾಣ ನಡೀತಲೇ ಇದೆ. ನಾನು ದೊಡ್ಡವಲ್ಲ ಅಂತ ಗೊತ್ತು.
ಆಮೇಲೆ ಪ್ರಾಣ ಹೋದು, ಮನಸ್ಸು ಹೋದು ಹೊಟ್ಟೋಯ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಏನಿದೆ ಮಾಡ್ತಾ ಇದೆ, ಪ್ರಾಣ ನಡೀತಲೇ ಇದೆ. ಇವಾಗ ನಂಟರ್ ನಾನು ತಗೊಳ್ಳ ಅಂತಂತೆ ಪ್ರಾಣ, ಅದು ತಗೊಂಡಿರುತ್ತೆ. ಪ್ರಾಣ ಹೋಗೋಕೆ ಶುರು ಮಾಡಿದ್ರೆ ಇವರೇ ಕೇಳ್ತಾರೆ, ಅಯ್ಯೋ ಅಯ್ಯೋ ದಯವಿಟ್ಟು ಹೋಗಬೇಡ, ದಯವಿಟ್ಟು ಹೋಗಬೇಡ. ನಾವು ಕೆಲಸ ಮಾಡೋದಕ್ಕೆ ನೀನೇ ಆಧಾರ. ಗೊತ್ತಾಯ್ತಾ? ಇವಾಗ ಇದೊಂದು ಕಥೆ ತಾನೇ ಸ್ಪಷ್ಟವಾಗಿ. ಇದ್ರ ಉದ್ದೇಶ ಏನು? ಇಲ್ಲಿ ನಿಜವಾಗಲೂ ಪ್ರಾಣದ ಆಧಾರದ ಮೇಲೆ ಶರೀರ ನಡೀತಾ ಇರೋದು ಅನ್ನೋ ತೋರಿಸೋದಕ್ಕೆ ಒಂದು ಕಥೆ. ಹಾಗೇನೆ ಇದು ಒಂದು ಕಥೆ ಅಂದಿದ್ದಾರೆ. ಗೊತ್ತಾಯ್ತಲ್ವಾ? ಇವಾಗ ನೀವು ಕಥೆ ಅಂತಲೇ ಇಟ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ. ಕಥೆ ಅಂದರೆ ಏನು ಬರೀ ಬುಳೆ. ಈ ಕಥೆ ಅಂತ ಹೇಳ್ತಾರಲ್ಲಪ್ಪ, ಒಬ್ಬ ಇದ್ದ ದನ ಕೊಯ್ಯೋನು, ಅವನೇನು ಮಾಡ್ದ, ಅವನಿಗೇನು ಹಾಸ್ಯ ಮಾಡಬೇಕು ಅನ್ನಿಸ್ತು. ಅವಾಗ ಅವನು ಹುಲಿ ಹುಲಿ ಅಂತ ಕೂಗ್ಕೊಂಡ. ಎಲ್ಲರೂ ದಣ್ಣು ಹಿಡ್ಕೊಂಡು ಬಂದ್ಬಿಟ್ರು. ಆಹಾ ಅಂತ ನಕ್ಕ, ಹುಲಿ ಬಂದೆ ನಾ ತಮಾಷೆ ಮಾಡಿದೆ ಅಂತ. ಮಾರನೇ ದಿವಸ ಎಲ್ಲರೂ ಬೈದ್ಬಿಟ್ಟು ಹೋದ್ರು. ಮಾರನೇ ದಿವಸ ನಿಜವಾಗ್ಲೂ ಹುಳಿ ಬಂದ್ಬಿಡ್ತು, ಜೋರಾಗಿ ಕೂಗ್ಕೊಂಡ, ಯಾರೂ ಬರಲೇ ಇಲ್ಲ, ಸತ್ತೋದ. ಈ ಕಥೆ ಯಾತಕ್ಕಿರೋದು? ಸುಳ್ಳು ಹೇಳಬಾರ್ದು ಅನ್ನೋದಕ್ಕಿರೋದು. ಸುಳ್ಳು ಹೇಳಬಾರ್ದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಒಂದು ಕಥೆ ಕಟ್ಟಿದ್ದಾರೆ ಅಂತಲೇ ಇಟ್ಕೊಂಡ್ಬಿಡೋಣವಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ, ಹೌದಲ್ಲಪ್ಪ? ನಮಗೆಲ್ರಿಗೂ ಗೊತ್ತು. ಹೌದು, ಕಥೆ ಅಲ್ಲ ಅಂತ ಇಟ್ಕೊಳ್ಳೋಣವಾ? ಭಾಳ ಸೀರಿಯಸ್ ಆಗಿದೆ ಅಂತ ಇಟ್ಕೊಳ್ಳೋಣವಾ? ಅಂದರೆ ಏನು? ಇಲ್ಲಿ ಕೊನೆಯಲ್ಲಿ ತಿಳಿಸಿರತಕ್ಕಂಥ ತತ್ವ ಏನಿದೆಯೋ ತುರೀಯದಲ್ಲಿ, ಅಂದ್ರೇನು? ಅದೇ ಉಪಾದಾನ ಕಾರಣ ಎಲ್ಲದಕ್ಕೂ, ಹೌದೇನಪ್ಪ? ಅದರಲ್ಲಿ ಸತ್ಯವಾಗಲೂ ಸೃಷ್ಟಿ ಸ್ಥಿತಿ ಲಯ ಒಂದು ಇಲ್ಲವೇ ಇಲ್ಲ, ಹೌದಾನೆ? ಅಂಥ ತುರಿವ ಸೃಷ್ಟಿ ಮಾಡ್ತು ಅಂತ ಹೇಳಿದ್ರೆ ಅದು ಬಿಡೆ, ಹೌದು ಅಲ್ವೋ? ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಹೇಳೋ ದ್ವಂದ್ವ? ಇವಾಗ ತುರಿಯದಲ್ಲಿ ನಮಗೆ ಚೆನ್ನಾಗಿ ಗೊತ್ತು, ಹೆಚ್ಚು ಕಡಿಮೆ ಸುಷುಪ್ತಿನೇ ತುರಿಯನಪ್ಪ. ತೀರಾ ಏನೋ ಹಿಡ್ಕೊಂಡು ವಾದ ಮಾಡೋದು ಬೇಡ, ಅಲ್ಲಿ ಇರೋ ತುರಿವೆ. ಆ ತುರಿದಲ್ಲಿ ಏನಾದರೂ ವ್ಯವಹಾರ ಇದೆಯಾ? ಸೃಷ್ಟಿ ಸ್ಥಿತಿ ಲಯ ಅಂತ ಏನಾದರೂ ಇದೆಯಾ? ಅಲ್ಲಿ ಏನಾದರೂ ಭೇದ ಇದೆಯಾ? ಏನೂ ಇಲ್ವಲ್ಲ. ಇವಾಗ ನಾನದು ಮಾಡ್ತು ಅಂತ ಹೇಳ್ತು ಯಾರು ನಂಬೋದಕ್ಕೆ ಆಗೋದಿಲ್ಲ, ಹೌದಾನೆ? ಆದರೆ ನಾನು ನಂಬಿಸೋದಕ್ಕೋಸ್ಕರ ಏನು ಮಾಡಿದ್ದೀನಿ? ಒಂದು ಕಥೆ ಹೇಳಿದ್ದೀನಿ. ನೀವು ನಂಬಬೇಕು, ಅದಕ್ಕೋಸ್ಕರ ಒಂದು ಕಥೆ ಹೇಳಿದೆ. ಗೊತ್ತಾ? ನೋಡಿ, ಆ ತಿರುಗಿಗೆ ಏನಿದೆ ಗೊತ್ತಾ? ಪ್ರಾಣ ಅಂತ ಒಂದು ಶಕ್ತಿ ಇದೆ, ಆಮೇಲೆ ಇದರೊಳಗೆಲ್ಲ ಇದೆಲ್ಲ ಅದರೊಳಗಡೆ ಅಡಕೊಂಡಿದೆ, ಅದನ್ನೆಲ್ಲ ತೊಗೊಂಡು ಹೀಗೆ ಚುಚ್ಚಿತು ಮಾಡ್ತು, ಎಲ್ಲ ಸೃಷ್ಟಿ ಮಾಡ್ತು. ಇವಾಗ ಅಲ್ಲಿದೆಯಾ ನೀನು? ನೀನೇ ಪರಮಾತ್ಮ, ನೋಡ್ಕೊ ಅಂತು. ಇವಾಗ ನಾನು ಇದನ್ನ ಕಥೆ ಅಂತ ಹೇಳಬೇಕೋ ಬಿಲ್ವೋ? ನಿಮ್ಗೆ ಅರ್ಥವಾಗ್ತಾ ಇದ್ದಾನೆ ಹೇಳಿದ್ದು? ಅಂದರೆ ನಾನು ಪರಮಾರ್ಥದ ದೃಷ್ಟಿಯಿಂದ ನೋಡಿದ್ರೆ ಸತ್ಯವಾಗಲೂ ಇದು ಬರೀ ಕಥೆನೇ, ಸುಳ್ಳಲ್ಲ. ನಾನು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಕಥೆ ಅಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಇದನ್ನು ಸ್ಪಷ್ಟ ಮಾಡ್ಕೊಳ್ಳಿ. ಆದ್ದರಿಂದ ಇಲ್ಲೇನಿದೆ, ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ಕಥೆ ಅನ್ನೋದು ಶಾಸ್ತ್ರ ಪ್ರಮಾಣಕ್ಕೆ ವಿರುದ್ಧವಲ್ಲ. ಕಥೆ ಅನ್ನೋದು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧ. ಗೊತ್ತಾಯ್ತಾ? ಏಕತ್ವ ಅನ್ನೋದು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧ. ಶಾಸ್ತ್ರ ಪ್ರಮಾಣಕ್ಕೆ ನಾನಾತ್ವ ಅನ್ನೋದು ವಿರುದ್ಧ. ಗೊತ್ತಾಗ್ತಾ ಇದೆ ಹೇಳಿ? ಶಾಸ್ತ್ರ ಪ್ರಮಾಣಕ್ಕೆ ನಾನಾತ್ವ ವಿರುದ್ಧ, ಪ್ರತ್ಯಕ್ಷ ಪ್ರಮಾಣಕ್ಕೆ ಏಕತ್ವ ವಿರುದ್ಧ. ಅದಕ್ಕೆ ಏನು ಮಾಡ್ತೀವಿ? ಏಕತ್ವವನ್ನು ವೇದದಿಂದ ತಿಳ್ಕೊ, ನಾನಾತ್ವವನ್ನು ಕಣ್ಣುಗಳಿಂದ ತಿಳ್ಕೊ. ಜಗಳ ಪರಿಹಾರ ಆಯ್ತಾ ಇಲ್ಲಪ್ಪ? ಇವಾಗ ಕ್ಲಾಶ್ ಇಲ್ಲ. ಅದಕ್ಕೋಸ್ಕರನೇ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಕ್ಲಾಶ್ ಇದೆ ಅಂತ ತಿಳ್ಕೊಬೇಡಿ. ಅದಿರೋದು ಅದೊಂದು ಲೋಕ, ಇದಿನ್ನೊಂದು ಲೋಕ. ಕ್ಲಿಯರ್ ಡಿಸ್ಟಿಂಕ್ಷನ್ ಇದೆ. ನೀನು ಇಲ್ಲಿ ನಿಂತ್ಕೊಂಡು ಆ ವಿಚಾರ ಹೇಳಿದ್ರೆ ಕಥೆ, ಅಲ್ಲಿ ನಿಂತ್ಕೊಂಡು ಈ ವಿಚಾರ ಹೇಳಿದ್ರೆ ಕಥೆ. ಗೊತ್ತಾಯ್ತು ಇವಾಗ? ಏನಪ್ಪ ನೋಡಪ್ಪ, ಆವಾಗಲೇ ಹೇಳ್ಬಿಡ್ತಲ್ಲ, ಸುಷುಪ್ತಿನಲ್ಲಿ ಅಜ್ಞಾನ ಇದೆ, ಜ್ಞಾತೃತ್ವ ಇದೆ.
ತಿರುಗಿ ಹೋದರೆ ಅದು ಇಲ್ಲ. ಗೊತ್ತಾಯ್ತಲ್ಲ? ಎಲ್ಲರಿಗೂ ಅರ್ಥಾಯ್ತು ಇವಾಗ? ಆದ್ದರಿಂದ ಇಲ್ಲಿ ಪರಮಾರ್ಥ ದೃಷ್ಟಿಯಿಂದ ಮಾತಾಡ್ತಾ ಇರೋದು. ಪರಮಾರ್ಥ ದೃಷ್ಟಿಯಿಂದ ಮಾತಾಡ್ತಾ ಇರೋದ್ರಿಂದ ಇದು ಕಥೆ ಅಂದರೆ 100 ಕಥೆ. ಎಲ್ರಿಗೂ ಸ್ಪಷ್ಟವಾಯ್ತಾ? ಮುಂದಕ್ಕೆ ನೋಡಿ. ಪ್ರಾಣ ಸಂವಾದ ಕಥೆ ಅಂತ ಹೇಳಿದ ಕೂಡಲೇ ಪ್ರಾಣ ಸಂವಾದದ ಕಥೆ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ, ಅದು ಸಿದ್ಧವಾಗಿಲ್ವಲ್ಲ. ಏನಂದರೆ ಅದು ಕಥೆ ಅಂತೇನು ಇಲ್ವಲ್ಲ. ನೀವು ಪ್ರಾಣ ಸಂವಾದಂತೆ ಕಥೆ ಅಂತ ಹೇಳ್ಬಿಟ್ರಲ್ಲ, ಅದು ಕಥೆ ಏನಲ್ಲ. ಅದು ಯಾಕೆ ಕಥೆ ಅಲ್ಲ ಅಂದರೆ ಹೇಳ್ತಾರೆ, ಏಕೆಂದರೆ ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆಯಾಗಿ ಅಯ್ಯೋ ಕಥೆ ಅದು ಕಥೆ ಅಲ್ವಲ್ಲ, ಅದು ಕಥೆ ಅಲ್ವಲ್ಲ ಅಂದರೆ ಕಥೆನೇ ಅಂತ ಇದ್ದಾರೆ. ಕಥೆ ಹೇಗೆ ಅಂದರೆ ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆಯ ಪ್ರಾಣ ಸಂವಾದ ಇದೆ. ಪ್ರಾಣ ಶ್ರೇಷ್ಠ ಅಂತ ತಿಳಿಸೋದಕ್ಕೆ ಬೇರೆ ಬೇರೆ ಕಥೆಗಳಿದೆ. ಒಂದೊಂದು ಉಪನಿಷತ್ನಲ್ಲಿ ಒಂದೊಂದು ಥರ ಹೇಳಿದೆ. ಗೊತ್ತಾಯ್ತಾ? ನಿಜವಾಗಲೂ ಈ ಸಂವಾದ ನಡೆದಿದೆ ಅಂತ ಇಟ್ಕೊಂಡ್ರೆ ಆವಾಗ ಎಲ್ಲ ಉಪನಿಷತ್ನಲ್ಲೂ ಒಂದೇ ಥರ ಇರಬೇಕಾಗಿತ್ತು. ಹೌದಾನೆ? ಆದರೆ ಹಾಗಿಲ್ವಲ್ಲ, ಬೇರೆ ಬೇರೆ ವಿರುದ್ಧವಾಗಿರ್ತಾ ಇದೆ, ಹೇಳ್ತಾ ಇದೆಯಲ್ಲ. ಆದ್ದರಿಂದ ಈ ಸಂವಾದ ಶ್ರುತಿಗಳಿಗೆ ಅದು ನಿಜ ಅಂತ ಅನ್ನೋದಲ್ಲ, ಸುಮ್ಮನೆ ತತ್ವ ತಿಳಿಸೋದಕ್ಕೋಸ್ಕರ ಹೇಳಿದೆ. ಒಂದೊಂದು ಕಡೆ ಒಂದೊಂದು ಥರ ಹೇಳಿದೆ. ಗೊತ್ತಾಯ್ತಾ ನಿಮಗೆ? ಅಂದ್ರೇನು? ಅವನು ಹೇಳ್ದ ಇದು ಕಥೆ ಅಲ್ಲ ಅಂತ, ಇದು ಕಥೆನೇ ಅಂತ ಇವಾಗ ಇವ್ರು ಹೇಳ್ತಾ ಇದ್ದಾರೆ ಭಾಷ್ಯಕಾರರು. ಕಥೆ ಯಾತಕ್ಕೆ ಏನು ಆಧಾರ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಇದ್ದಾರೆ. ಇವಾಗ ಸಾಧಾರಣವಾಗಿ ಸುಮ್ಮನೆ ತಮಾಷೆ ಕಥೆಗಳು ಹೇಳ್ತಾ ಇರ್ತಾರೆ ನೋಡಿ. ಅವರು ಇಲ್ಲಿ ಹೇಳಿದ್ದನ್ನು ಮರ್ತುಬಿಟ್ಟು ಅಲ್ಲಿ ಇನ್ನೊಂದು ಹೇಳ್ತಾರೆ, ಅಲ್ಲಿ ಹೇಳಿದ ಇನ್ನೊಂದು ಹೇಳ್ತಾರೆ. ಹೌದಲ್ಲಪ್ಪ? ಸಾಧಾರಣವಾಗಿ ಕಥೆ ಮುಖ್ಯ ಅಲ್ಲ ಅವರಿಗೆ. ಅಯ್ಯೋ ಕಥೆ ಮುಖ್ಯ ಅವರಿಗೆ. ಅದೇ ತತ್ವ ಬಿಡದೆ ಏನೋ ಅಲ್ಲೊಂಥರ ಹೇಳ್ತಾರೆ, ಇಲ್ಲೊಂಥರ ಹೇಳ್ತಾರೆ. ಅದಕ್ಕೋಸ್ಕರ ಇದು ಕಥೆಯೇ. ಆಮೇಲೆ ಇನ್ನೊಂದು ವಾಕ್ಯ ಸೇರಿಸಿದ್ರು, ಹಾಗೇನೆ ಸೃಷ್ಟಿವಾಕ್ಯಗಳು ಕೂಡ. ಭಾಷ್ಯಕಾರದಿ ಮಾತು, ಸೃಷ್ಟಿವಾಕ್ಯಗಳು ಹಾಗೇನೆ ಕಥೆಯೇ. ಅಂದರೆ ಸೃಷ್ಟಿ ಅನ್ನೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಬೋದಾ? ಸೃಷ್ಟಿವಾಕ್ಯಗಳು ಹಾಗೇನೆ ಅಂತ ಹೇಳಿದ್ದಾರೆ. ಸೃಷ್ಟಿವಾಕ್ಯಗಳು ಹಾಗೇನೆ ಅಂದರೆ ಏನು ಹೇಳಿದ್ದಾರೆ? ಅದಕ್ಕೆ ಅಂದರೆ ಕೆಲವರು ಅಂದ್ಕೊಂಡಿರೋದು ಸೃಷ್ಟಿವಾಕ್ಯಗಳು ಕೂಡ ಈ ಥರ ಕಾಂಟ್ರಡಿಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಣ ಸಂವಾದ ಕಥೆ ಅದ್ರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಇದೆ. ಹಾಗೇನೆ ಸೃಷ್ಟಿವಾಕ್ಯಗಳು ಕೂಡ ಅದನ್ನು ಇದೇ ಥರ ನೋಡಬೇಕು ಅಂತ ಹೇಳಿದ್ರೆ ಕನ್ಕ್ಲೂಷನ್ ಏನು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಹೇಳಿದೆ, ಆದ್ದರಿಂದ ಅದು ನಿಶ್ಚಿತವಾಗಿಲ್ಲ, ಅದಕ್ಕೋಸ್ಕರ ಸೃಷ್ಟಿ ಅನ್ನೋದು ಇಲ್ಲ ಅನ್ನೋ ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ನಾನು ಹೇಳಿದ ಗೊತ್ತಾಗ್ತಾ ಇದೆಯಾ? ಏನಪ್ಪ ಅರ್ಥ ಆಯ್ತೇನಪ್ಪ? ನೋಡಿ ಇನ್ನೊಂದು ಸಲ ಹೇಳ್ತೀನಿ. ಇವಾಗ ಪ್ರಾಣ ಸಂವಾದ ಅನ್ನೋದು ಕಥೆಯೇ ಅಂತ ತೋರಿಸಿದ್ರು. ಯಾಕೆ? ಒಂದೊಂದು ಕಡೆ ಒಂದೊಂದು ಥರ ಇದೆ. ನಿಜವಾಗಿದ್ದರೆ ಆ ಥರ ಇರ್ತಾ ಇರಲಿಲ್ಲ. ಗೊತ್ತಾಯ್ತೇನಪ್ಪ? ಹಾಗೇನೆ ಸೃಷ್ಟಿವಾಕ್ಯಗಳು ಕೂಡ ಅಂದರು. ಹಾಗೇನೆ ಸೃಷ್ಟಿವಾಕ್ಯಗಳು ಅಂದರೆ ಅದು ನಿಜವಲ್ಲ, ಇದು ನಿಜವಲ್ಲ. ಅದು ನಿಜವಲ್ಲ, ಇದು ನಿಜವಲ್ಲ ಅಂದರೆ ಗೊತ್ತಾಯ್ತಾ? ವಿರುದ್ಧವಾಗಿದೆ, ಪರಸ್ಪರ ಬೇರೆ ಬೇರೆ ಅಂತ ಕನ್ಕ್ಲೂಷನ್ನು ಪ್ರಾಣ ಸಂವಾದ ಕಥೆಯಲ್ಲಿ ಹೇಳಿದ್ದಾರೆ. ಸೃಷ್ಟಿನಲ್ಲೂ ಹಾಗೆ ಹೇಳಿದ್ದಾರೆ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ವಾಕ್ಯ ಚೆನ್ನಾಗಿ ಜ್ಞಾಪಕಟ್ಕೊಳ್ಳಿ. ಸೃಷ್ಟಿವಾಕ್ಯಗಳಲ್ಲಿ ವಿರೋಧ ಇದೆ ಅಂತ ಅನೇಕರು ಕನ್ಕ್ಲೂಡ್ ಮಾಡಿದ್ದಾರೆ, ಆದರೆ ಹಾಗಿಲ್ಲ. ಯಾಕೆಂದರೆ ಬೇರೆ ಬೇರೆಯಾಗಿರೋ ದಿಟ, ಆದರೆ ವಿರುದ್ಧವಾಗಿಲ್ಲ. ಹಾಗೆ ಹೇಳ್ತೀನಿ ನೋಡಿ. ಛಾಂದೋಗ್ಯದಲ್ಲಿ ಹೇಳಿದೆ
ಮುಂಚೆ ಅಗ್ನಿ ಸೃಷ್ಟಿ ಆಯಿತು, ಆಮೇಲೆ ಜಲ, ಆಮೇಲೆ ಪೃಥ್ವಿ ಅಂತ ಹೇಳಿದೆ. ತೈತಿರಿಯಲ್ಲಿ ಹೇಳಿದೆ ಮುಂಚೆ ಆಕಾಶ ಸೃಷ್ಟಿ ಆಯಿತು, ಆಮೇಲೆ ವಾಯು, ಆಮೇಲೆ ತೇಜಸ್ಸು, ಜಲ, ಅಗ್ನಿ ಅಂತ ಒಂದು ಕಡೆ ಇದೆ. ಇನ್ನೊಂದು ಕಡೆ ಮುಂಚೆ ಪ್ರಾಣ ಸೃಷ್ಟಿ ಆಯಿತು ಅಂತ ಇದೆ. ಇನ್ನು ಕೆಲವು ಕಡೆ ಏನಿದೆ ಅಂದರೆ ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ, ಜಗತ್ತು ಎಲ್ಲ ಸೃಷ್ಟಿ ಆಯಿತು ಅಂತ ಇದೆ. ಏನು ಒಂದೊಂದು ಕಡೆ ಒಂಥರ ಇದೆಯಲ್ಲ ಅಂದರೆ ಇಲ್ಲೆಲ್ಲೂ ವಿರೋಧ ಇಲ್ಲ. ಅದನ್ನು ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಕೆಲವು ಕಡೆ ಒಂದು ಕ್ರಮ ಹೇಳಿದ್ದಾರೆ, ಏನೋ ಇದಾದ್ಮೇಲೆ ಇದಂತ. ಕೆಲವು ಕಡೆ ಸುಮ್ಮನೆ ಪಟ್ಟಿ ಕೊಟ್ಟಿದ್ದಾರೆ ಏನೇನು ಸೃಷ್ಟಿ ಆಯಿತು ಅಂತ. ಇದನ್ನು ಬೆರಕೆ ಮಾಡಬಾರ್ದು, ಇದು ಪಾಠಕ್ರಮ ಅಷ್ಟೇ. ಸುಮ್ಮನೆ ಹೇಳ್ಬಿಟ್ಟಿದ್ದಾರೆ ಪಟ್ಟಿ. ಎಲ್ಲದಕ್ಕಿಂತ ಪ್ರಬಲವಾಗಿ ಏನಿದೆ ಅಂದರೆ ಬೃಹದಾರಣ್ಯದಲ್ಲಿ ಈ ಮಾತು ಬರುತ್ತೆ. ಬೃಹದಾರಣ್ಯದಲ್ಲಿ ಏನು ಹೇಳ್ತಾರೆ, ಅಲ್ಲಿ ಮುಂಚೆ ಹೇಳೋದು ಜಲದಿಂದ ಶುರುವಾಯಿತು ಸೃಷ್ಟಿ ಅಂತ ಹೇಳ್ಬಿಟ್ಟಿದೆ. ಎಲ್ಲಿಂದ ಶುರುವಾಯಿತು? ಜಲದಿಂದ. ಆಗ ಭಾಷ್ಯಕಾರ ಬರೀತಾರೆ, ವೇದದಲ್ಲಿ ಎಲ್ಲೂ ಪರಸ್ಪರ ವಿರುದ್ಧವಾಗಿರೋದಕ್ಕೆ ಸಾಧ್ಯವಿಲ್ಲವಾದ್ದರಿಂದ, ಇದು ಮಾತು, ಪರಸ್ಪರ ವಿರುದ್ಧವಾಗಿ ಮಾಡಿರೋದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಅದನ್ನು ಮುಂಚೆ ಆಕಾಶ, ವಾಯು, ಜಲ, ಅಗ್ನಿ ಆದಮೇಲೆ ಜಲ ಬಂತು ಅಂತ ಅಲ್ಲಿದೆಯಲ್ಲ, ಅದೇ ಕ್ರಮನ್ನೇ ಇಲ್ಲೂ ಅನುಸರಿಸಿ ಹೇಳಿದೆ ಅಷ್ಟೇ. ಆದ್ದರಿಂದ ಶ್ರುತಿಯಲ್ಲಿ ಸೃಷ್ಟಿವಾಕ್ಯಗಳು ವಿರೋಧ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಬರೆದಿದ್ದಾರೆ. ಮನಸ್ಸಿಗೆ ಬಂತ? ನಾನು ಅದಕ್ಕೆ ಉಲ್ಲೇಖ ಆ್ಯಕ್ಚುಲಿ ಸೆಂಟೆನ್ಸ್ ಆಮೇಲೆ ನಾಳೆ ಯಾವಾಗಲೂ ತರ್ತೀನಿ. ಗೊತ್ತಾಯ್ತಾ? ಅಲ್ಲಿ ಏನಾಯಿತು ಅಂದರೆ ಭಾಷ್ಯಕಾರರೇ ಬೃಹದಾರಣ್ಯದಲ್ಲಿ ಸೃಷ್ಟಿವಾಕ್ಯಗಳು ವಿರೋಧವಿಲ್ಲ ಅಂತ ಹೇಳಿದ್ದಾರೆ. ಇಲ್ಲೂ ಏನು ಎಚ್ಚರಿಕೆ ತಪ್ಪಿಲ್ಲ. ಈ ಕಥೆಗಳ ವಿರುದ್ಧವಾದ ಅನೇಕ ಪ್ರಭಾವರಾಗಿದೆ. ಆದ್ದರಿಂದ ಅದು ಕಥೆ ಅಂತ ತಿಳಿಬೇಕು ಅಂತ ಹೇಳಿಬಿಟ್ಟು ಶ್ರುತಿವಾಕ್ಯಗಳು ಹಾಗೇನೆ ಅಂದಿದ್ದಾರೆ. ಶ್ರುತಿವಾಕ್ಯಗಳು ಹಾಗೆ ಅಂದರೆ ಕಥೆ ಅಂತ ತಿಳ್ಕೊಳ್ಳಿ, ವಿರುದ್ಧವಾಗಿದೆ ಅಂತೇನಿಲ್ಲ, ವಿರುದ್ಧವಾಗಿರೋಕ್ಕೆ ಸಾಧ್ಯವಿಲ್ಲ. ನಾನು ಇಷ್ಟು ಚರ್ಚೆ ಮಾಡಬೇಕಾಗಿಲ್ಲ ಇನ್ನೆಲ್ಲ. ನಾನು ಸುಮ್ಮನೆ ಒಂದು ಸ್ವಲ್ಪ ತೇಲಿಸಿ ಮಾತಾಡ್ಬಿಡ್ಬೋದು. ಯಾತಕ್ಕೆಂದರೆ ಇಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿರೋರು ನಿಮ್ಮಲ್ಲಿ ಅನೇಕರು ಕೂತಿದ್ದೀರಿ. ನಾನು ಹಾಗೆ ತೇಲಿಸಿ ಹೇಳಿದ್ರೆ ಆಗೋದಿಲ್ಲ. ನಾನು ಅದಕ್ಕೋಸ್ಕರ ಹೇಳಲೇಬೇಕು. ಗೊತ್ತಾಯ್ತಲ್ಲ? ಇವಾಗ ನೋಡಿ ಮುಂದಕ್ಕೆ. ಇವಾಗ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಬೇರೆ ಬೇರೆ ಥರ ಹೇಳಿದೆ ಕಥೆ ಅಂತ ಹೇಳಿಬಿಟ್ಟು ಅದು ಬರೀ ಕಥೆಗಳು ಅದು ಇದು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಸಮಾಜ ಶ್ರುತಿಗಳು ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ ಇರಲಿ. ವೇದಗಳು ಯಾವಾಗಪ್ಪ ಹುಟ್ಟುತ್ತೆ? ಕಲ್ಪಾದಿಯಲ್ಲಿ ಹುಟ್ಟುತ್ತೆ. ಕಲ್ಪಾದಿ ಹಾಗೆ ಇರಲಿ. ಒಂದು ಕಲ್ಪದಲ್ಲಿ ಒಂದು ಥರ ಇದೆ. ಏನು ಇವಾಗಿದೆ? ಅಲ್ಲಿ ಹಾಗೆ ಇಲ್ಲಿ ಹೀಗೆ ಅಂದರೆ ಅಲ್ಲಿಗೇನಾಯಿತು ಅಂದರೆ ವೇದದಲ್ಲಿ ಕಲ್ಪದಿಂದ ಕಲ್ಪಕ್ಕೆ ವ್ಯತ್ಯಾಸ ಬರಬಹುದು ಅಂತಾಯಿತು ಈ ವಾಕ್ಯದಲ್ಲಿ. ಹೌದಲ್ಲನಪ್ಪ? ಆದರೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತಿದೆ. ಯಾಕೆ ನೋಡಿ, ವೇದದಲ್ಲೆಲ್ಲೂ ಹಾಗೆ ವಿರೋಧ ಬರೋಕ್ಕೆ ಸಾಧ್ಯವೇ ಇಲ್ಲ. ವೇದ ಅನ್ನೋದು ಹೇಗೆ ಬರುತ್ತೆ? ಹಿರಣ್ಯಗರ್ಭನಿಗೆ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪರಿಣೋತಿ ತಸ್ಮೈ. ಅವನು ಜನ್ಮ ಕೊಟ್ಬಿಟ್ಟು ವೇದಗಳನ್ನು ಅವನಿಗೆ ಕಳಿಸ್ಕೊಡ್ತಾನೆ, ಅದನ್ನು ಜ್ಞಾಪಿಸ್ಕೊಡ್ತಾನೆ. ಅಂದ್ರೇನು? ಹಿರಣ್ಯಗರ್ಭನಿಗೆ ತನ್ನ ಹಿಂದಿನ ಜನ್ಮಗಳಲ್ಲಿದ್ದಂಥ ವೇದವನ್ನು ಅವನೇ ಜ್ಞಾಪಕ ಮಾಡ್ಕೋತಾನೆ ಅಂತ ಇರೋದು. ಅವನೇ ಜ್ಞಾಪಕ ಮಾಡ್ಕೋತಾನೆ ಅಂದಮೇಲೆ ಭೇದ ಹೇಗೆ ಬರುತ್ತೆ? ಕೆಲವರು ಹೀಗೆ ಹೇಳಿದ್ದಾರೆ. ಕೆಲವರು ಅಂದರೆ ನಮ್ಮ ಸಂಪ್ರದಾಯದಲ್ಲ, ಕೆಲವರು ಹೇಳ್ತಾರೆ ಅಂದರೆ ನೋಡಿ, ಒಂದು ಕಡೆ ಅಗ್ನಿ ಅಂತ ಬರುತ್ತೆ, ಇನ್ನೊಂದು ಕಡೆ ಮುಂದಿನ ಕಲ್ಪದಲ್ಲಿ ಅದನ್ನು ವನ್ಹಿ ಅನ್ಬೋದು. ಪದಗಳು ಬೇರೆ ಬೇರೆ ಉಪಯೋಗಿಸ್ಬೋದು, ಏನು ಪರವಾಗಿಲ್ಲ ಅಂತಾರೆ. ಅದನ್ನು ತುಂಬ ಹೇಳೋರು ತುಂಬ ದೊಡ್ಡವರು, ಪತಂಜಲಿಗಳು.
ಆದರೆ ಸಂಪ್ರದಾಯದಲ್ಲಿ ಯಾರೂ ಒಪ್ಪಲ್ಲ ಅದನ್ನು. ಗೊತ್ತಾಯ್ತಲ್ಲ? ನೀವು ಯಾತಕ್ಕೆ ಹೀಗೆ ಹೇಳಬೇಕು? ಮುಂಚೆ ಅದಕ್ಕೆ ಹೇಳಿ. ವೇದದಲ್ಲಿ ವ್ಯತ್ಯಾಸ ಇರಬಹುದು ಅಂತ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀರಾ ನೀವು? ಅದರಿಂದ ನೀವೇನು ಗೆದ್ದಿರಿ ಅಂದರೆ, ಏನ್ರಿ ಹೋದ ಜನ್ಮಗಳಿಂದ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಂದ್ರೆ ಏನ್ರಿ ಅರ್ಥ? ನಮಗಿದ್ದ ಹಾಗೆ ಮರ್ತು ಹೋಗ್ತೀವಿ. ಹಾಗೇನೆ ಅವ್ರಿಗೊಂದು ಇಟ್ಕೊಳ್ಳಿ ಇತ್ತಾನೆ ಒಂದು. ಅಂದರೆ ನಮ್ಮ ಥರ ಅಲ್ಲ, ನಮ್ಮ ಥರನೇ ಅವರು ಅಂತ ಒಪ್ಕೊಳ್ಳೋದಕ್ಕೋಸ್ಕರ ಇದೊಂದು ಉಪಾಯ ಅಷ್ಟೇ, ಒಂದು ಪ್ರಯತ್ನ. ಅವ್ರು ನಮ್ಮ ಥರ ಅಲ್ಲ, ನಮಗಿಂತ ತುಂಬ ದೊಡ್ಡವರು, ಅವ್ರ ತಪಸ್ಸಿನಲ್ಲಿ ಅತ್ಯಂತ ಅಧಿಕರು. ಆದ್ದರಿಂದ ಈ ಕಲ್ಪನೆ ಮಾಡೋದ್ರಿಂದ ಯಾವ ಲಾಭವೂ ಇಲ್ಲ. ಸುಮ್ಮನೆ ನಾವು ದೊಡ್ಡವರು, ನಾವೇ ಅವ್ರಿಗೆ ಅಂತ ಏನು ಚಿಕ್ಕವರಲ್ಲ ಅಂತ ಹೇಳೋದು ಸಮಾಧಾನಕ್ಕೋಸ್ಕರ ಹೇಳೋ ಮಾತಷ್ಟೇ. ಯಾತಕ್ಕೆ ಕೇಳಬೇಕಿದ್ದಾನೆ? ಏನು ಗೆದ್ದಿರಿ ನೀವು? ಆದ್ದರಿಂದ ಶ್ರುತಿಯಿಂದ ಕಲ್ಪದಿಂದ ಕಲ್ಪಕ್ಕೆ ವ್ಯತ್ಯಾಸ ಇರುತ್ತೆ ಅನ್ನೋದು ಸುಳ್ಳು. ಇವರು ಸುಮ್ಮನೆ ಅದು ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಬೇರೆ ಬೇರೆಯಾಗಿರಲಿ ಅಂತ ಹೇಳಿ. ಭಾಷೆಯಲ್ಲಿ ಅವುಗಳು ಒಂದೊಂದು ಕಡೆಯಲ್ಲಿ ಒಂದೊಂದು ಬಗೆಯಾಗಿರುತ್ತೆ, ಅದರಿಂದ ಅದಕ್ಕೆ ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲ. ಇವಾಗ ಹೇಳಿದ್ದು ಒಂದೊಂದು ಕಡೆ ಒಂದೊಂದು ಥರ ಇದೆ, ಸೃಷ್ಟಿವಾಕ್ಯಗಳ ತಾತ್ಪರ್ಯವಿಲ್ಲ ಅಂತ ಹೇಳಿದೆ. ಆದರೆ ಒಂದೊಂದು ಕಡೆ ಒಂದೊಂದು ಥರ ಇಲ್ಲ, ಅಲ್ಲಿ ವಿರೋಧ ಇದೆ ಅಂತ ಇದೆ ಅಭಿಪ್ರಾಯ. ವಿರೋಧ ಇರೋಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ನಾವು ಒತ್ತಿ ಹೇಳಿದ್ದು. ವಿರೋಧ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಶಂಕರ ಬೃಹದಾರಣ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ 2-3 ಕಡೆ ಇನ್ನೊಂದು ಕಡೆ ಏನು ಬರುತ್ತೆ ಅಂದರೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಸೃಷ್ಟಿ ಕ್ರಮದಲ್ಲಿ, ಆದರೆ ಸೃಷ್ಟಿ ಕಾರಣದಲ್ಲಿ ಎಲ್ಲೂ ವಿರೋಧ ಇಲ್ಲ. ಹೇಳ್ತೀನಿ ಕೇಳಿ, ಅದನ್ನು ಹೇಳಿದೆ. ಒಂದು ನಿಮಿಷ. ಇದೂ ಕನ್ಕ್ಲೂಷನ್ನು ಅಷ್ಟೇ, ಕನ್ಕ್ಲೂಷನ್ನೇ ಹೊರತು ಆ ವಸ್ತು ಸ್ಥಿತಿ ಅದಲ್ಲ. ನೋಡಿ, ಮೊದಲೆತ್ಕೊಳ್ತಾ ನಾನು ಎರಡು ಹೇಳಿದ್ದೀನಿ. ಕ್ರಮವನ್ನು ಹೇಳತಕ್ಕಂಥ ಶ್ರುತಿಗಳೂ ಇದೆ, ಕ್ರಮವನ್ನು ಹೇಳದೇ ಇರತಕ್ಕಂಥ ಶ್ರುತಿಗಳೂ ಇದೆ. ಕ್ರಮದಲ್ಲಿ ಹೇಳದೇ ಇರೋದನ್ನು ಮುಂಚೆ ಮುಗಿಸ್ಬೇಡ. ಸುಮ್ಮನೆ ಪಟ್ಟಿ ಮಾಡಿದ್ದಾರೆ, ಎಲ್ಲ ಸೃಷ್ಟಿ ಆಯಿತು ಅನ್ನುವಾಗ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ಬಂದ್ಬಿಡ್ತು ಅಂತ ಹೇಳಿದೆ. ಇಂದ್ರಿಯಗಳು ಬರೋದು ಆಮೇಲೆ, ಬುದ್ಧಿ ಬರೋದು ಮುಂಚೆ. ಆದ್ದರಿಂದ ಕಲಸ ಮೇಲೋಗ್ರೆ ಆಗಿದೆ. ಅದನ್ನು ಭಾಷ್ಯಕಾರರು ಸ್ಪಷ್ಟವಾಗಿ ಹೇಳ್ತಾರೆ, ಇದು ಸೃಷ್ಟಿ ಕ್ರಮವನ್ನು ಹೇಳಲ್ಲ, ಇದೇನಿದ್ರು ಪಾಠಕ್ರಮ ಅಂತ ಬಿಟ್ಟಿದ್ದಾರೆ. ಆದರೆ ಸೃಷ್ಟಿ ಕ್ರಮದಲ್ಲಿ ಎಲ್ಲಿಯೂ ವ್ಯತ್ಯಾಸ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಬೃಹದಾರಣ್ಯದಲ್ಲಿ ಹೇಳಿದ್ದಾರೆ. ಅಲ್ಲೇನು ತೋರಿಸಿದ್ದಾರೆ ಅಂದರೆ, ಕೊನೆಯಲ್ಲಿ ತೀರ್ಮಾನ ಮಾಡಿರೋದು ಇದು, ಸೂತ್ರ ಭಾಷೆಯಲ್ಲಿ ತೀರ್ಮಾನ ಮಾಡಿರೋದು. ತೈತ್ತಿರೀಯದಲ್ಲಿ ಏನು ಹೇಳಿದೆಯೋ ಅದೇ ಸೃಷ್ಟಿಕ್ರಮ. ಆಕಾಶ, ವಾಯು, ಜಲ, ಅಗ್ನಿ, ಪೃಥ್ವಿ. ಗೊತ್ತಾಯ್ತಾ? ಇದರಲ್ಲಿ ಕೆಲವು ಕಡೆ ಅಗ್ನಿಯಿಂದ ಶುರು ಮಾಡಿದೆ, ಕೆಲವು ಕಡೆ ಜಲದಿಂದ ಶುರು ಮಾಡಿದೆ. ಆದರೆ ಇದಕ್ಕೆ ವಿರೋಧ ಏನಿಲ್ಲ, ಒಂದು ಅನ್ವಯವಾಗುತ್ತೆ, ಸಮನ್ವಯವಾಗುತ್ತೆ, ಏನು ಚಿಂತೆ ಇಲ್ಲ. ಗೊತ್ತಾಯ್ತಾ? ಇನ್ನೂ ಪ್ರಶ್ನೆಗಳು ಬರುತ್ತೆ. ಒಂದ ಮೇಲೆ ಪ್ರಾಣ ಅನ್ನೋದು ಎಲ್ಲಿ ಬರುತ್ತೆ, ಪ್ರಾಣ ಅನ್ನೋದು ಎಲ್ಲಿ ಬರುತ್ತೆ ಅಂತ ಸ್ಪಷ್ಟವಾಗಿದೆ. ಅದಕ್ಕೆ ಋಗ್ವೇದ ಸಂಹಿತೆ ಎಲ್ಲ ಕೊಟ್ಟು ಮಾಡಿದೆ. ಏನು ಅಂದರೆ, ಈ ಪ್ರಾಣ ಋಷಿಗಳು ಅನ್ನೋ ಹೆಸರಲ್ಲಿ ಕರೆದಿದೆ. ಈ ಋಷಿಗಳು ಎಲ್ಲದಕ್ಕಿಂತ ಮುಂಚೆ ಹುಟ್ಟಿದ್ದು ಪ್ರಾಣಗಳು. ಯಾವುದಕ್ಕಿಂತ ಮುಂಚೆ? ಅವ್ಯಕ್ತಕ್ಕಿಂತಲೂ ಮುಂಚೆ. ನಿಮ್ಗೆಲ್ಲ ಪಟ್ಟಿ ಬರ್ತಿದೆ ನೋಡಿ, ಅವ್ಯಾಕೃತ, ಆಮೇಲೆ ಪ್ರಾಣ, ಅವ್ಯಕ್ತ, ಮಹತ್ವ, ಅಹಂಕಾರ, ತನ್ಮಾತ್ರ ಅಂತ ಈ ಪಟ್ಟಿನಲ್ಲಿ ಅವ್ಯಕ್ತಕ್ಕಿಂತ ಮುಂಚೆ ಹುಟ್ಟುತ್ತಿದೆ. ಅದನ್ನೇನೆ ಶಾಸ್ತ್ರದಲ್ಲಿ ಪ್ರಾಣಾದೇರ್ ನಾಮಾಂತಸ್ಯ ಅಂತ ಇದೆ. ಪ್ರಾಣಾದಿ ನಾಮ ಅಂತ, ಅಲ್ಲಿವರೆಗಿನ ಸೃಷ್ಟಿ ಅಂತಿದೆ. ಪ್ರಾಣವನ್ನು ಆದಿ ಅಂತ ಒಪ್ಪಿದ್ದಾರೆ. ಆದ್ದರಿಂದ ಮುಂಚೆ ಹುಟ್ಟೋದು ಪ್ರಾಣ. ಇಷ್ಟು ತೀರ್ಮಾನ ಮಾಡಿದ್ದಾರೆ ಸೂತ್ರ ಭಾಷೆಯಲ್ಲಿ. ಆಮೇಲೆ ಬೃಹದಾರಣ್ಯದಲ್ಲಿ ಈ ಮಾತು ಹೇಳಿದ್ದಾರೆ, ವಿರೋಧ ಇರೋಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಇದರ ಸಮನ್ವಯ ಈ ರೀತಿ ಮಾಡಬೇಕು. ಆಕಾಶ, ವಾಯು, ಅಗ್ನಿ ಆದಮೇಲೆ ಜಲ ಶುರುವಾಗಿದೆ ಅಂತ ಇಟ್ಕೋಬೇಕು ಬೃಹದಾರಣ್ಯದಲ್ಲಿ ಅಂತ ತೀರ್ಮಾನ ಮಾಡಿದೆ. ಗೊತ್ತಾಯ್ತಲ್ವಾ? ಅದು ಬೇರೆ, ಅದು ಅಲ್ಲೇ ಅಲ್ಲ, ಅದಕ್ಕಿಂತ ಪ್ರಾಣವೈ ಸತ್ಯಂ ತೇಷಾಮೇಣ ಸತ್ಯಂ ಅಂತ ಬರ್ತದ. ಗೊತ್ತಾಯ್ತಾ? ಅಂದರೆ ಸತ್ಯಕ್ಕೂ ಸತ್ಯವಾದ ಅಂದರೆ ಇದು ವ್ಯಾವಹಾರಿಕ ಸತ್ಯ ಅಂತ.
ಧರ್ಮವನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೇಳಿದ ಕಾಣ್ರು ಅದಕ್ಕೆ ಸಮನ್ವಯ ಮಾಡಬಹುದು, ವಿರೋಧ ಇಲ್ಲ ಅಂತ ಅನ್ನೋದು ಅದು ಒಂದು ವಿಚಾರವಾಗಿದೆ. ಆದ್ರೆ ಸೃಷ್ಟಿಗೆ ತಾತ್ಪರ್ಯ ಇಲ್ಲ ಅಂತ ಹೇಳುವಾಗ ಸೃಷ್ಟಿಗೆ ಫಲವನ್ನೇನು ಹೇಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೌದು, ಏನ್ ಪ್ರಯೋಜನ? ಖಂಡಿತವಾಗ್ಲೂ ಇಲ್ಲ. ಅದೇನು ಪ್ರಯೋಜನವಿಲ್ಲ ಅಂದ್ರೆ ಏನಂದ್ರೆ ತತ್ವವನ್ನು ತಿಳಿಸೋದ್ರಲ್ಲಿ ತಾತ್ಪರ್ಯವಿಲ್ಲ, ಗೊತ್ತಾಯ್ತಾ? ಆದರೆ ನೀವು ಈ ಸೃಷ್ಟಿ ಕ್ರಮವನ್ನು ಇಟ್ಕೊಳ್ದೇ ಇದ್ರೆ ಎಲ್ಲ ವಿಷಯಗಳು ಆಯುರ್ವೇದದಲ್ಲಿ ಹೊಂದಬೇಕು. ಆಯುರ್ವೇದದಲ್ಲಿ ಸಮನ್ವಯ ಆಗಲ್ಲ. ಮುಂಚೆ ಯಾವ್ಯಾವ್ದು ಬರುತ್ತೆ ಅಂತಿದೆ, ದೋಷಗಳು ಹೇಗೆ ಹುಟ್ಟುತ್ತೆ ಅಂತ ಎಲ್ಲ ಚರ್ಚೆ ಮಾಡ್ತಾರೆ. ಎಲ್ಲದಕ್ಕೂ ಸಮನ್ವಯ ಆಗುತ್ತೆ. ಇಲ್ಲಿ ತಾತ್ಪರ್ಯ ಇಲ್ಲ ಅಂದರೆ ಪಾರಮಾರ್ಥಿಕವಾಗಿ ಏನೂ ತಾತ್ಪರ್ಯ ಇಲ್ಲ, ಅದು ಸತ್ಯ. ನಾನು ಹೇಳೋ ಪಾಯಿಂಟ್ ಗೊತ್ತಾಗ್ತಾ ಇದೆ ಅಲ್ವಾ? ಪಾರಮಾರ್ಥಿಕ ತಾತ್ಪರ್ಯ ಅಂತ ಹೇಳಿದ್ರೆ ಅವನು ವೇದಾಂತ ಗೊತ್ತಾಗಿಲ್ಲ ಅಂತ ಅರ್ಥ. ಏನೂ ಅರ್ಥವಿಲ್ಲ. ಯಾಕೆ? ಕೊನೆಯಲ್ಲಿ ನೋಡಿ ಏನಿದೆ, ಸೃಷ್ಟಿ ಸ್ಥಿತಿಯಲ್ಲ ಒಂದೂ ಇಲ್ಲ ಅಂತಲ್ವೇ ಇರೋದಲ್ಲಿ. ಅಜರ, ವಿಮೃತ್ಯು, ವಿಶೋಕ, ವಿಜರ ಎಲ್ಲ ಇದೆಯಲ್ಲ, ಏನೂ ಇಲ್ಲ ಅಲ್ಲಿ. ಸೃಷ್ಟಿ ಆಗಿದ್ದಾಯ್ತು ಹೇಗೆ? ಇನ್ನೊಂದು ಹೇಳಿರೋದು ಇನ್ನೊಂದ್ಸಲ ಜ್ಞಾಪಿಸ್ತೀನಿ ನೋಡಿ. ನಿಜವಾಗ್ಲೂ ನೋಡಿದ್ರೆ ಕ್ರೂಷಿಯಲ್ ಥಿಂಗ್ ಹೇಳ್ತೀನಿ ಕೇಳಿ, ಕ್ರೂಷಿಯಲ್ ಕ್ವಶನ್. ನೀವು ಸೃಷ್ಟಿ ಆಯಿತು ಅಂತ ಒಪ್ಕೊಂಡ್ರೆ ಹೇಗೆ ಒಪ್ಕೋಬೇಕು? ಮುಂಚೆ ಏಕಮೇವ ದ್ವಿತೀಯವಾದ ಬ್ರಹ್ಮ ಇತ್ತು, ಯಾರು ತೆಗೆದಾಕೋಲ್ಲ. ಅದಕ್ಕೆ ಅಂಗಗಳೇ ಇಲ್ಲ, ಅವಯವಗಳೇ ಇಲ್ಲ, ಅದನ್ನು ಯಾರು ತೆಗೆದಾಕಲ್ಲ. ಅಲ್ಲಿಂದ ಪ್ರಾಣ ಉತ್ಪತ್ತಿ ಆಯಿತು ಅಂತ ನೀವು ಹೇಳಿದ್ರೆ ಆ ಪಾಯಿಂಟಿಗೆ ಬನ್ನಿ, ಆಮೇಲೆಲ್ಲ ಹೊಂದ್ಕೊಂಡು ಹೋಗುತ್ತೆ. ಆ ಪಾಯಿಂಟಿಗೆ ಬನ್ನಿ, ಮೂಲ ಪಾಯಿಂಟು. ಅಲ್ಲಿಂದ ಪ್ರಾಣ ಹೇಗೆ ಉತ್ಪತ್ತಿ ಆಯಿತು ಅಂತ ನೀವು ಕೇಳಿದ್ರಿ ಅಂತ ಇಟ್ಕೊಳ್ಳಿ, ನಿಜವಾಗಲೂ ಉತ್ತರ ಇಲ್ಲ. ನಿಮ್ಗೆ ಅರ್ಥವಾಗ್ತಾಯ್ತಾ ನಾನು ಹೇಳೋ ಪಾಯಿಂಟು? ನಿಜವಾಗಲೂ ಉತ್ತರ ಇಲ್ಲ. ವೇದದಲ್ಲಿ ಇಲ್ಲ, ವೇದದಲ್ಲಿ ಕೊಡೋಕ್ಕೂ ಆಗೋಲ್ಲ. ಇವಾಗ ನಮಗೆ ಹೇಗೆ ಕಷ್ಟವೋ ಆ ಬ್ರಹ್ಮದಿಂದ ಪ್ರಾಣ ಬರೋಕ್ಕೆ ಸಾಧ್ಯವಿಲ್ಲ ಅಂತ ಕಷ್ಟವಿದೆಯಲ್ಲ ಇದು, ಹಾಗೇನೆ ಅವ್ರವ್ರ ಶಾಸ್ತ್ರದಲ್ಲಿ ಕೂಡ ಸೃಷ್ಟಿಯನ್ನು ಹೇಳ್ತಕ್ಕಂಥ ಶಾಸ್ತ್ರಗಳಲ್ಲಿ ಒಂದು ಅವ್ರ ದೋಷ ಇದೆ. ಉದಾಹರಣೆಗೆ ಕಾಣಂದ್ರೆ ವೈಶೇಷಿಕರೇನು ಹೇಳ್ತಾರೆ ಅಂದರೆ, ನೋಡಿ ಪರಮಾಣುಗಳು ಅಂತ ಇದೆ, 4 ಪರಮಾಣುಗಳು, ಅದೆಲ್ಲ ಸೇರಿಕೊಂಡು ಜಗತ್ತಾಗಿದೆ ಅಂತಾರೆ. ಸೇರಿಕೊಳ್ಳೋದು ಅಂತ ಬಂದ ಕೂಡಲೇ ಹಾಗೆ ಸೇರಿಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ನಿನ್ನ ಹತ್ರ ಉತ್ತರ ಇಲ್ಲ. ಆಮೇಲೆ ಸಾಂಖ್ಯರು ಹೇಳ್ತಾರೆ, ಮುಂಚೆ ಪ್ರಧಾನ ಅಂತ ಒಂದೇ ಇತ್ತು, ಆ ಪ್ರಧಾನ ಅನ್ನೋದು ತ್ರಿಗುಣಗಳು ಅಲ್ಲಿ ಜಗತ್ತಿನಲ್ಲಿರೋದು ನೋಡ್ಕೊಂಡೆ ಹಾಕಿದ್ದಾನೆ. ಅಲ್ಲಿ ಅದೆಲ್ಲ ಸಮಸ್ಥಿತಿನಲ್ಲಿತ್ತು, ಅದರಲ್ಲಿ ಏರುಪೇರಾದರೆ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾನೆ. ಎತ್ಕೊಳ್ತಾ ಏರುಪೇರು ಯಾತಕ್ಕೆ ಹೇಗಾಗುತ್ತೆ ಹೇಳು? ನಂಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಸೈನ್ಸ್ನಲ್ಲಿ ತಗೊಳ್ಳಿ, ಮುಂಚೆ ಇಷ್ಟು ಗಾತ್ರ ಏನೋ ಒಂದಿತ್ತು, ಅದು ಡಮಾರ್ ಅಂತ ಹೊಡಿತು, ಬಿಗ್ ಬ್ಯಾಂಗ್ ಆಯಿತು ಅಂದ. ಯಾಕೆ ಹೊಡಿತು? ನಂಗೆ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದ್ದೇನಪ್ಪ? ಅಂದರೆ ಸೃಷ್ಟಿ ಹೇಳ್ತೀನಿ ಅಂತ ಯಾವ ಶಾಸ್ತ್ರ ಹೊರಟರೂ ಕೂಡ ಮೊದಲನೇದರಲ್ಲಿ ಹೆಜ್ಜೆ ಹೇಗೆ ಬಂತು ಅಂತ ಅವನು ಹೇಳೋಕ್ಕಾಗಲ್ಲ, ಅವ್ರ ಅಪ್ಪನೂ ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ ನಿಮಗೆ? ಅದನ್ನೇ ಶಂಕರ್ ಹೇಳ್ರು. ನೋಡಿಪ್ಪ, ನಾನು ಹೇಳೋಕ್ಕಾಗಲ್ಲ, ಹೋಗಲಿ, ನಾನು ನಿಮ್ಮಂತೆ ಟಕಾಯಿಸೋದಿಲ್ಲ, ಆನೆಸ್ಟ್ ಆಗಿದ್ದೀವಿ. ವೇದನೇ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ಓ ಕೋ ಅದ್ಧ ವೇದ ಕೈಹ ಪ್ರಭೋಷತ್ ಎಂಬ ಸೃಷ್ಟಿರ್ಯಾತ ಭೂವ, ಯಾವನಿಗೆ ಗೊತ್ತು ಹೇಗಾಯಿತು ಅಂತ, ನಂಗೆ ಹೇಳೋಕ್ಕೆ ಬರೋಲ್ಲ ಅಂತ ವೇದ ಹೇಳ್ತಾ ಇದೆಯಲ್ಲ. ಇಟ್ ಈಸ್ ಫ್ರ್ಯಾಂಕ್, ಆನೆಸ್ಟ್. ಸ್ಪಷ್ಟ ಆಯ್ತಲ್ಲಪ್ಪ? ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ನೀನೂ ಕೊಡೋಕ್ಕಾಗಲ್ಲ, ನಾನೂ ಕೊಡೋಕ್ಕಾಗಲ್ಲ. ನನ್ನ ಮಟ್ಟಿಗೆ ಯಾತಿಗೆ ಬಲವಂತ ಮಾಡ್ತಾ ಇದೆಯಾ? ಮುಂಚೆ ಹೇಳು ಅಂತ. ನೀನು ಮುಂಚೆ ಹೇಳು, ಆಮೇಲೆ ನಾನು ಹೇಳ್ತೀನಿ.
ಆದ್ದರಿಂದ ಈ ಪ್ರಶ್ನೆ ಎತ್ಕೊಡ್ದು ಅನ್ನೋದು ಗೊತ್ತಾಯ್ತಾ? ಯಾರು ಹೇಳೋಕ್ಕಾಗಲ್ಲ ಅಂತ ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಏನೋ ಒಂದು ಹೇಳಿ ಇವಾಗ ಸೃಷ್ಟಿ ಆಯಿತು ಅನ್ನಿಸ್ಬೇಕು. ನಮ್ಗೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಅದಕ್ಕೋಸ್ಕರ ಇವಾಗ ಭಾಷ್ಯಕಾರ ಏನು ಮಾಡಿದ್ದಾರೆ ಅಂದರೆ, ಇಂಥ ಪ್ರಶ್ನೆ ಎದುರಿಸ್ಬೇಕು ಅವ್ರಿಗೆ. ನೀವೇನು ನೋಡಿ ಭಾಳ ಒಳ್ಳೆ ಲಾಯರು, ನೀವು ಚೆನ್ನಾಗಿ ಏನಾದರೂ ಒಂದು ವಾದ ಮಾಡ್ತಾರೆ, ರಪ್ಪ ಅಂತ ಇನ್ನೊಂದು ಹೇಳೋದ್ರಲ್ಲಿ ಗಟ್ಟಿಗಿರು. ಗೊತ್ತಾಯ್ತಾ? ನಿಜವಾಗ್ಲೂ ನಮಗೇನೋ ಉತ್ತರ ಸಿಗಲಿಲ್ಲ ಅಂತ ಕೇಳಿದ್ರೆ, ಒಟ್ಟು ಅದರಿಂದ ನಿಮ್ಮ ಸಿದ್ಧಾಂತದಲ್ಲಿ ದೋಷ. ಸಾಂಖ್ಯರು ಅವರು ಬಿಡ್ರಿ, ನಮ್ಗೆ ಅವರೆಲ್ಲ ಬೇಡ, ನೀವು ಹೇಳಿ ಇವಾಗ. ನಾನು ನಿಮ್ಮ ಹತ್ರ ಬಂದಿರೋದು, ನನಗೆ ಸಾಂಖ್ಯ ಅದು ಬೇಕಾಗಿಲ್ಲ, ನೀವು ಉತ್ತರ ಹೇಳೋಕ್ಕಾಗಲ್ಲ, ಹೌದಾ ಅಲ್ವಾ? ಸರಿ ಇಲ್ಲ, ದೋಷ ಇದೆ. ಆವಾಗ ಶಂಕರ್ ಹೇಳ್ತಾರೆ, ಇದು ಶಂಕರ ಗ್ರೇಟ್ನೆಸ್ಸು. ಸರಿಯಪ್ಪ ಆಗಿದ್ದೀರ. ಇವಾಗ ನೀನು ಸುಷುಪ್ತಿಯಲ್ಲಿ ಹೇಗಪ್ಪ ಇದೆಯಾ? ಅವು ಇವುಗಳಿಲ್ಲ ತಾನೇಪ್ಪ, ಭಾಗಗಳೊಂದು ಇಲ್ವಲ್ಲ? ಸರಿ, ನೀನೇ ತಾನೇಪ್ಪ ಸ್ವಪ್ನ ಸೃಷ್ಟಿ ಮಾಡೋದು? ಹೇಗೆ ಮಾಡಿದೆ ಒಂದು ಸ್ವಲ್ಪ ಹೇಳಪ್ಪ. ನೀನು ಹೇಳ್ಬಿಡು. ಹಾಗೇನಿಲ್ಲ, ಅವಾಗ ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೊಂಡಾಗುತ್ತೆ. ಓ ಹೀಗೆ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಹೀಗೆ ಆಗ್ತಾ ಇದೆಯಪ್ಪ. ಇವಾಗ ಅಲ್ಲಿಗೆ ಏನಾಯಿತು? ಉಪಮಾನ ಪ್ರಮಾಣದಿಂದ ಸಿದ್ಧವಾಯಿತು. ಉಪಮಾನ ಪ್ರಮಾಣದಲ್ಲಿ ಹೇಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಬಿಟ್ಬಿಡು. ಸುಷುಪ್ತಿಯಿಂದ ಸ್ವಪ್ನ ಹೇಗೆ ಸಿದ್ಧವಾಯಿತು ಅಂತ ಯಾವನ್ರಿ ಹೇಳ್ತಾನೆ? ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಪ್ರತಿಯೊಬ್ಬರು ಗೊತ್ತಾಯ್ತು ಸ್ಪಷ್ಟವಾಗಿ. ಆದ್ದರಿಂದ ಸೃಷ್ಟಿಯ ಮೊದಲನೇ ಸ್ಟೆಪ್ ಇದೆಯಲ್ಲ, ಮೊದಲನೇ ಸ್ಟೆಪ್ ಒಂದು ಬುರುಡೆ ಹೊಡಿಲೇಬೇಕು, ಕಥೆ ಹೇಳಬೇಕು, ಆಮೇಲೆಲ್ಲ ನಡ್ಕೊಂಡು ಹೋಗುತ್ತೆ. ಏನೋ ಒಂದು ಬಿಗ್ ಬ್ಯಾಂಗ್ ಆಯಿತು ಅಂತ ಇಟ್ಕೊಂಡ್ಬಿಡಿ, ಆಮೇಲೆ ಬೇಕಾದಷ್ಟು ರಿಸರ್ಚ್ ಪೇಪರ್ಗಳು ಬರೀಬೋದು. ಆಮೇಲೆ ಯಾರಾದ್ರು ಕೊನೆ ತಪ್ಪು ಗಿಪ್ಪು ಅಂತ ಹೇಳಿದ್ರೆ ಹೇಳ್ಕೊಳ್ಳಿಬಿಡಿ. ಗೊತ್ತಾಗ್ತಾ ಇದೆ ಸೀರಿಯಸ್ನೆಸ್ ಪ್ರತಿಯೊಬ್ಬರಿಗೂ? ಸುಷುಪ್ತಿಯಿಂದ ಸ್ವಪ್ನ ಅಂತಂದ್ರೆ ಆ ಒಂದು ಇಂಟರ್ಮೀಡಿಯೇಟ್ ಪೀರಿಯಡ್. ಅದು ಇಂಟರ್ಮೀಡಿಯೇಟ್ ಪೀರಿಯಡ್ ಅಲ್ಲ, ಇಂಟರ್ಮೀಡಿಯೇಟ್ ಹೇಗೆ ಸೃಷ್ಟಿ ಆಯಿತು? ನಿನ್ನಲ್ಲಿ ಏನೂ ಇಲ್ಲ, ನಿನ್ನಲ್ಲಿ ಏನಾದರೂ ಇದ್ದರೆ ತಾನಪ್ಪ ಹೀಗಂದು ನೋಡಿ, ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಹಾಗೆ ಮಾಡೋದಕ್ಕೇನೂ ಇಲ್ವಲ್ಲ ಅಲ್ಲಿ. ಹೇಗೆ ಮಾಡಿದೆ ಸೃಷ್ಟಿ? ಪ್ರತಿಯೊಬ್ಬರಿಗೆ ಗೊತ್ತಾಯ್ತಾ? ಆದ್ದರಿಂದ ಇವಾಗ ಇಷ್ಟು ಹೇಳಿದ ಮೇಲೆ ತಾತ್ಪರ್ಯ ಏನು? ಅದು ಮುಂಚೆ ನೋಡಿ, ತಾತ್ಪರ್ಯ ಅಂದರೆ ಸೃಷ್ಟಿ ವಾಕ್ಯಗಳಿದೆಯಲ್ಲ, ಅದು ಪರಮಾರ್ಥವಾಗಿ ನಿಜವಾಗ್ಲೂ ಅರ್ಥವಿಲ್ಲ. ಅದೊಂದು ಉಪಾಯ. ಉಪಾಯ ಅನ್ನೋದು ಎಲ್ಲಿ? ಫಸ್ಟ್ ಸ್ಟೇಜ್ನಲ್ಲಿ. ಬರೀ ತುಂಬ ಕ್ರೂಷಿಯಲ್ ಆಗಿ ನೋಡಿ, ಫಸ್ಟ್ ಸ್ಟೇಜ್ನಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಯಾವನಿಗೂ. ಏನೋ ಒಂದು ಕಥೆ ಹೇಳಬೇಕು, ಮುಗಿಸ್ಬೇಕು. ಉಪನಿಷತ್ತುಗಳಲ್ಲಿ ಜಗತ್ಕಾರಣತ್ವ ಅನ್ನೋದನ್ನ ಇನ್ಬಿಲ್ಟ್ ಅಧ್ಯಾರೋಪ ಅಲ್ಲಿದೆ. ಅಧ್ಯಾರೋಪ ಅಂದರೆ ಆ ಕ್ರಮದಿಂದ ತಿಳಿಸೋದು ಅಂತ, ತತ್ವವನ್ನು ಹೇಳೋದಕ್ಕೆ ಕ್ರಮ. ಆದರೆ ಏನು ಸಂಶಯನೇ ಇಲ್ಲ, ಸ್ವಲ್ಪನೂ ಸಂಶಯ ಇಲ್ಲ. ಕ್ಲಾರಿಟಿ ಎಲ್ಲಿ ಹೇಳ್ತು ಅಂದರೆ, ಸೃಷ್ಟಿ ಅನ್ನೋದೇ ಇಲ್ಲ ಅಂತಂತ ಹಾಗೆ ಹೇಳಬಾರ್ದು. ಸೃಷ್ಟಿ ಅನ್ನೋದು ಪರಮಾರ್ಥದಲ್ಲಿ ಇಲ್ಲವೇ ಇಲ್ಲ. ಗೊತ್ತಾಯ್ತಾ? ವ್ಯವಹಾರದಲ್ಲಿ ಆ ಮೊದಲನೇ ಹೆಜ್ಜೆ ಒಂದು ಬಿಟ್ಟು ಇನ್ನೆಲ್ಲದೂ ಕರೆಕ್ಟೇ ಇದೆ, ಅದನ್ನು ಹೇಳೋಕ್ಕಾಗಲ್ಲ. ಬಾಕಿದೆಲ್ಲ ಇದೆ. ವ್ಯವಹಾರದಲ್ಲಿ ಸುಳ್ಳು ಅಂತ ಗೊತ್ತೇ ಆಗೋದಿಲ್ವಲ್ಲ. ವ್ಯವಹಾರದಲ್ಲಿ ಎಲ್ಲವೂ ಸುಳ್ಳು ಅಂತ ಗೊತ್ತಾಗೋದೇ ಇಲ್ಲ, ವ್ಯವಹಾರ ಮಾಡಲೇಬೇಕು. ಆದ್ದರಿಂದ ವ್ಯಾವಹಾರಿಕವಾಗಿ ಮಾತಾಡಲೇಬೇಕು, ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿ ಮಾತಾಡಬಾರ್ದು. ಗೊತ್ತಾಯ್ತಾ? ಅದೆಲ್ಲ ಒಪ್ಕೊಳ್ಳಿ. ನೋಡ್ರಿ, ಸೈನ್ಸ್ನಲ್ಲಿ ಇರೋದು ಹಾಗೆ, ಸಾಂಖ್ಯದಲ್ಲಿ ಇರೋದು ಹಾಗೆ, ವೈಶಾಖ ಎಲ್ಲ ಕಡೆನೂ ಹೀಗೆ ಇರೋದು. ವೇದದಲ್ಲಿರೋ ವೈಶಿಷ್ಟ್ಯ ಏನು ಅಂದರೆ, ಅಲ್ಲಿರೋ ದೋಷಗಳೊಂದು ಇಲ್ಲಿ ಬರಲ್ಲ. ಅಲ್ಲಿರೋ ಒಂದೇ ಒಂದು ದೋಷ ಇದೆಯಲ್ಲ, ಅದಲ್ಲೂ ಇದೆ, ಇಲ್ಲೂ ಇದೆ. ಥರ ಬ್ರಹ್ಮ ಥರ. ಇಲ್ಲ, ಮಾಯ ಅನ್ನೋದು ಅವ್ಯಕ್ತಕ್ಕೆ ಮಾಯ ಅಂತ ಹೆಸರಷ್ಟೇ. ಐ ಥಿಂಕ್ ಸ್ಪಷ್ಟವಾಗಿದೆ ಅಂತ ಅನ್ಸುತ್ತಪ್ಪ. ಎಲ್ಲ ಗೊತ್ತಾಯ್ತಲ್ಲ? ಏನಪ್ಪ ನೋಡಿ, ಸ್ಪಷ್ಟವಾಗಿ ಹೇಳ್ತೇನೆ ಕೇಳಿ. ನೋಡಿ, ಸೃಷ್ಟಿ ಶ್ರುತಿಗಳು ಅನ್ನೋದು ಪರಮಾರ್ಥದ ದೃಷ್ಟಿಯಿಂದ ನೋಡಿದ್ರೆ ಕಥೆ. ಅದನ್ನ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಸೃಷ್ಟಿ ಶ್ರುತಿಯಿಂದ ಮೊದಲನೇ ಹೆಜ್ಜೆ ಇದೆಯಲ್ಲ, ಬ್ರಹ್ಮದಿಂದ ಪ್ರಾಣ ಹೇಗೆ ಬಂತು ಅಂತ ಕೇಳ್ತೀನಲ್ಲ,
ಎಲ್ಲ ಸೃಷ್ಟಿ ಆಯಿತು ಅಂತ ಅದನ್ನೇ ಹೇಳಲಿಲ್ಲ, ಸುಮ್ಮನೆ ನಮಗೆ ಯಾಮಾರಿಸಿದೀಯ. ಪ್ರಾಣ ಬಂತು, ಆಮೇಲೆ ಬಂತು, ಇದು ಬಂತು ಅಂತದ ಇಲ್ಲೆಲ್ಲ ಲಾಜಿಕ್ ತೋರಿಸ್ಬಿಟ್ಟೆ. ಅಲ್ಲಿ ಹಾಗಂತ ಹೇಳಲೇ ಇಲ್ಲ. ಅರೆ ಗೊತ್ತಿಲ್ಲ, ಅದಕ್ಕೆ ಹೇಳಲಿಲ್ಲ ನಾನಷ್ಟೇ, ಗೊತ್ತಾಯ್ತಾ? ಆದ್ದರಿಂದ ಅದು ಕಥೆ. ಪರಮಾರ್ಥದಲ್ಲಿ ಸೃಷ್ಟಿ ಇಲ್ಲ, ಲಯ ಇಲ್ಲ, ದ್ವೈತ ಇಲ್ಲ. ವ್ಯವಹಾರದಲ್ಲಿ ಇದೆ, ಆದರೆ ಕ್ಲಿಯರಾಗಿ ಗೊತ್ತಿಲ್ಲ. ತಕ್ಕ ಮಟ್ಟಿಗೆ ಗೊತ್ತು, ಅದು ಹೇಗೆ ಅಂತ ಗೊತ್ತಿಲ್ಲ. ಬಾಕಿ ಎಲ್ಲ ಗೊತ್ತು ನಮಗೆ, ಸರಿಯಾಗಿದೆ, ಗೊತ್ತಾಯ್ತಾ? ನಾನು ಆ ಬೃಹದಾರಣ್ಯ ವಾಕ್ಯವನ್ನು ನಾಳೆ ಕೊಡ್ತೀನಿ, ಎಲ್ಲ ಮರ್ತುಬಿಟ್ಟೆ. ಬರೋದು ಬೇರೆ ಬೇರೆ ಕಲ್ಪನೆ ಸೃಷ್ಟಿ ಅಂದರೆ ಹಾಗಲ್ಲ. ಇದಕ್ಕಿರೋ ತಾತ್ಪರ್ಯ ಏನು ಅಂತ ನೋಡು. ಇವಾಗ ಯಾವನೋ ದನ ಕಾಯೊಂದು ಕಥೆ ಹೇಳಿದ್ರೆ ಆ ಕಥೆ ಹೇಳಿರೋದು ತಾತ್ಪರ್ಯ ನೋಡಬೇಕು, ಕಥೆನೇ ಇಟ್ಕೋಬೇಡ. ಏಕೆಂದರೆ ನಾವು ಹೇಳಿರುವ ಬುದ್ಧಿಗೆ ಇಳಿಸಂಬ ಇದೋ ಒಂದು ಪ್ರಯೋಜನವನ್ನು ಬಿಟ್ಟರೆ ಅದಕ್ಕೆ ಯಾವುದು ಪ್ರಯೋಜನ ಇಲ್ಲ. ಸೃಷ್ಟಿ ಹೇಳಿದ್ದರಿಂದಲೇ ನಮಗೆ ಏಕತ್ವ ಗೊತ್ತಾಗಿರೋದು, ಹೌದಲ್ಲಪ್ಪ? ಅದನ್ನು ಗಮನಿಸಿದ್ದೀರಿ? ಇವಾಗ ನಾನು ಸೃಷ್ಟಿನ ಹೇಳಲಿಲ್ಲ ಅಂತ ಅಂದ್ಕೊಳ್ಳಿ, ನಾನು ಏಕತ್ವ ಕೊಡೋ ಪ್ರೂಫ್ನಲ್ಲಿ ನಿಮ್ಗೆ ನಂಬಿಕೆ ಬರುತ್ತಾ? ಏನ್ರಿ ನಾ ಪಾಯಿಂಟ್ ಗೊತ್ತಾಯ್ತಾ? ನಾನು ಏಕತ್ವ ಪ್ರೂವ್ ಮಾಡೋದು ಬೇಕಾಗಿದ್ದರೆ ನೀವು ಸೃಷ್ಟಿ ನಂಬಿದ್ರೆ ತಾನೆ, ಸೃಷ್ಟಿ ಕ್ರಮ ನಂಬಿದ್ರೆ ತಾನೆ. ಎಲ್ಲ ಲಾಜಿಕಲ್ ಆಗಿದೆ ಅಲ್ಲ. ನೋಡಿ, ಇಷ್ಟೊಂದು ಶಬ್ದ ಸ್ಪರ್ಶ ರೂಪ ಸುಗಂಧಗಳಿದೆ, ಅದೆಲ್ಲ ಸೇರಿ ತನ್ಮಾತ್ರ ಕಾರಣ. ಇದು ಕ್ಷೇತ್ರವಾಯಿತು. ಕ್ಷೇತ್ರಜ್ಞಿಗೆ ಇಲ್ಲಿ ಮನಸ್ಸು ಬುದ್ಧಿ ಅಂತ ವಿಶೇಷವಾಗಿದೆ, ಅಲ್ಲಿಲ್ಲ, ಇಲ್ಲಿದೆ. ಆದ್ದರಿಂದ ಮನಸ್ಸು ಬುದ್ಧಿಗಳ ಕಾರಣವಾಗಿರೋದು ಅಹಂಕಾರ ಮಹತ್ತು ಕಾರಣ ಬಂದ್ಬಿಡ್ತು. ಆಮೇಲೆ ಜಗತ್ತಿನ ಬೀಜ ತನ್ಮಾತ್ರೆಗಳು, ಜೀವನ ಬೀಜ ಮಹತ್ವ ಅಹಂಕಾರ, ಇವೆರಡೂ ಸೇರಿದ್ರೆ ಅವ್ಯಕ್ತ. ಅದೆರಡೂ ಸೇರ್ಕೊಂಡಿದೆ ಅಲ್ಲಿ. ಇವಾಗ ಇಷ್ಟು ಆಯಿತು, ವಸ್ತುಗಳಾಗೋಯ್ತು. ಇದರಲ್ಲಿರೋ ವ್ಯವಹಾರ ಕ್ರಿಯೆ ಪ್ರಾಣಗಳಿಂದ ಆಗುತ್ತೆ. ಅದಕ್ಕೋಸ್ಕರ ಪ್ರಾಣ ಮುಂಚೆ ಬರಬೇಕು. ಆದ್ದರಿಂದ ಅವ್ಯಕ್ತ ಮತ್ತು ಪ್ರಾಣ ಎರಡೂ ಸೇರಿ ಅವ್ಯಾಕೃತ ಅಂತ ಆಗುತ್ತೆ. ಅವ್ಯಾಕೃತ ಹೇಗೆ ಬಂತು ನಮಗೆ ಗೊತ್ತಿಲ್ಲ. ಅವ್ಯಾಕೃತ ಅಂತ ಇಟ್ಕೋ, ಆಮೇಲೆ ಮಾತಾಡು. ಅದೊಂದು ಹಠ ಮಾಡಬೇಡ, ಆಮೇಲೆ ನಿಂಗೆ ಅರ್ಥ ಆಗುತ್ತೋ ಇಲ್ವೋ ನೋಡು. ನಾನೆಲ್ಲ ಜಗತ್ತು ಹೀಗೆಲ್ಲ ಬಂತು ಅಂತ ಹೇಳಿದೆ, ಆಮೇಲೆ ನೋಡಿದೆ ಇಲ್ಲಿಂದ ವಾಪಸ್ ಹೋಗ್ಬಿಟ್ಟು ನೋಡಪ್ಪ ಅಲ್ಲಿ ಬ್ರಹ್ಮ ಗೊತ್ತೇನಪ್ಪ, ಅಲ್ಲಿ ಸತ್ಯಂ ಜ್ಞಾನಂ ಅನಂತಂ ಆಗಿದೆ, ಏಕಂ ಆಗಿದೆ, ಆನಂದಂ ಏಕಂ ಆಗಿದೆ. ನೋಡಿ ಇವಾಗ ಆ ಕಾರಣಶಾಸ್ತ್ರ ಅನ್ನೋದು ಸಿದ್ಧ ಮಾಡ್ತು. ಯಾವುದೇ ಶಾಸ್ತ್ರ ಎಷ್ಟೇ ಚೆನ್ನಾಗಿ ಪ್ರೂವ್ ಮಾಡಲಿರಿ, ಕೊನೆಯಲ್ಲಿ ನಮಗೆ ಅನುಭವಕ್ಕೆ ಬಂದಿರ್ತಾನೆ ಆ ಮಾತಿನಲ್ಲಿ ಬೆಲೆ ಬರೋದು. ನೀವು ಸೈನ್ಸ್ ಏನಾದರೂ ಮಾಡ್ಕೊಳ್ರಿ, ಆಮೇಲೆ ನಾವು ಪ್ರಯೋಗ ಮಾಡ್ತೀವಿ. ಆ ಪ್ರಯೋಗಕ್ಕೆ ಸಿಕ್ಕಿದ್ರೆ ನಿಮ್ಮ ಸೈನ್ಸ್ ಇಲ್ಲ ಹೋದ್ರೆ ಇಲ್ಲ ಹೋಗಿ ನೋಡಿ ಆಚೆಗೆತ್ತೀವಿ. ಹಾಗೇನೆ ಇಲ್ಲಿ ನೀವು ಏಕಮೇವ ದ್ವಿತೀಯಂ ಬ್ರಹ್ಮ ಸತ್ಯಂ ಜ್ಞಾನ ಅಂತ ಹೇಳಿದ್ರಲ್ಲ, ಹಾಗೆ ನಾನು ತಿಳ್ಕೊಳ್ಳೋದು ತುಂಬ ಸುಲಭನಯ್ಯ, ತುಂಬ ಸುಲಭ. ನೀನು ಪ್ರಯೋಗ ಮಾಡಬೇಕಾಗಿಲ್ಲ, ಅದಕ್ಕೆ ಲ್ಯಾಬ್ರೇಟ್ರಿಗೆ ಹೋಗಬೇಕಾಗಿಲ್ಲ. ಏನು ಮಾಡಬೇಕು ಗೊತ್ತೇನೋ, ನಿದ್ದೆ ಮಾಡು. ಅಲ್ಲಿರೋ ಸತ್ಯಂ ಜ್ಞಾನಂ ಅನಂತಂ ಹೌದಾ ಅಲ್ವಾ, ಏಕಂ ಹೌದಾ ಅಲ್ವಾ, ಆನಂದಂ ಹೌದಾ ಅಲ್ವಾ, ಅದೇನೆಯ ನೀನು. ನಾ ಅದಕ್ಕೆ ಹೇಳ್ತಾ ಇರೋದು. ಇವಾಗ ಇದು ಹೇಳಿದಾಗ ನಿಮ್ಗೆ ಅರ್ಥವಾಯ್ತೋ ಇಲ್ವ? ಇವಾಗ ನಾನು ಈ ಸೃಷ್ಟಿನ ಒಪ್ಪದೇ ಇದ್ರೆ ನಿಮ್ಗೆ ಹೇಗೆ ಅರ್ಥ ಮಾಡುತ್ತೆ ನಿಮಗೆ? ನಿಮ್ಮ ಪ್ರತಿಯೊಬ್ಬರು ಸ್ಪಷ್ಟವಾಗಿದೆ ತಾನಪ್ಪ. ಆದ್ದರಿಂದ ನಾವು ಅತಿರೇಕಕ್ಕೆ ಹೋಗಿ ಮಾತಾಡ್ಬಿಟ್ರೆ ಸಿಕ್ಕಾಪಟ್ಟೆ ಆಗೋಗುತ್ತೆ, ಮಾತಾಡೋಕ್ಕಾಗಲ್ಲ. ಅತಿರೇಕಕ್ಕೆ ಹೋಗಬಾರ್ದು. ಆ ರೀಜನ್ನಲ್ಲಿ ಅದು ಕರೆಕ್ಟು, ಈ ರೀಜನ್ನಲ್ಲಿ ಇದು ಕರೆಕ್ಟು. ಇದನ್ನು ಅಲ್ಲಿಗೆ ಅಪ್ಲೈ ಮಾಡಿದ್ರೆ ಅದನ್ನು ಇಲ್ಲಿಗೆ ಅಪ್ಲೈ ಮಾಡಬಾರ್ದು. ಇದೇ ಬೇರೆ ಅದೇ ಬೇರೆ. ಅದು ಕರ್ಮಕಾಂಡ, ಇದು ಜ್ಞಾನಕಾಂಡ. ಅದಕ್ಕೆ ಅಲ್ವಾ ಎರಡು ಬೇರೆ ಶಾಸ್ತ್ರ ಇರೋದು. ಇದರ ಎರಡು ಶಾಸ್ತ್ರ ಯಾಕೆ ಇರಬೇಕು ಒಂದೇ ವೇದದಲ್ಲಿ? ಸ್ಪಷ್ಟವಾಗಿಲ್ಲನಪ್ಪ. ಆದ್ದರಿಂದ ನಾವು ಪರಮಾರ್ಥವನ್ನು ಚರ್ಚೆ ಮಾಡ್ತಾ ಇರುವಾಗ
ಸೃಷ್ಟಿ ಶ್ರುತಿಗಳ ತಾತ್ಪರ್ಯ ಏನು? ಕಥೆ. ನಂಗೆ ಏಕತ್ವ ತಿಳಿಸ್ಕೊಡ್ತಾ ಇರೋಕ್ಕೊಂದು ಉಪಾಯ ಅಷ್ಟೇ. ಏನಪ್ಪ, ಹ್ಯಾವ್ ಐ ಮೇಡ್ ಮೈ ಸೆಲ್ಫ್ ಕ್ಲಿಯರ್? ಅದಲ್ಲ ನೋಡಿ. ಪೂರ್ವಪಕ್ಷಿ ಕೇಳ್ತಾನೆ, ಇಲ್ಲ ಈ ಪ್ರಾಣಶ್ರುತಿ ಅದೆಲ್ಲ ಇದೆಯಲ್ಲ, ಕಥೆ ಅಂತ ಹೇಳಬೇಡಿ. ಕಥೆ ಅಂತ ಯಾಕೆ ಹೇಳಬಾರ್ದು ಅಂದರೆ, ನೋಡಿ ಅದರೊಂದು ಪ್ರಯೋಜನ ಇದೆ. ಏನು ಪ್ರಯೋಜನ ಅಂದರೆ, ಇವಾಗ ನೋಡಿಪ್ಪ, ಎಲ್ಲ ಉಪಾಸನೆಗಳದ್ದು ಧ್ಯಾನ ಮಾಡೋಕ್ಕೆ ಮುಂಚೆ ಏನು ಹೇಳ್ತಾರೆ? ಹಾಗೆ ತಿಳ್ಕೊ, ಆ ಉ ಮ ಅಂತ ಇದೆ, ಅದನ್ನು ಸೇರಿಸ್ಕೊಂಡು ಮಾಡು, ಅವನು ವೈಶ್ವಾನರ ಅದು ಇದು ಅಂತ ಹೇಳ್ತು. ಏನೇನೋ ಹೇಳಿದೆ. ಅದೆಲ್ಲ ಯಾತಕ್ಕೆ ಉಪಯೋಗವಾಯಿತು? ಉಪಾಸನೆ ಮಾಡೋಕ್ಕಾಯ್ತು ಅಲ್ವ? ಹಾಗೇನೆ ಪ್ರಾಣ ಶ್ರೇಷ್ಠ, ಅದಕ್ಕಿಂತ ಕಡಿಮೆ ಇದು, ಇದಕ್ಕಿಂತ ಕಡಿಮೆ ಇದು, ಹೀಗಾಯಿತು ಅಂತ ನಾನು ಹೀಗೆ ಉಪಾಸನೆ ಮಾಡಿದ್ರೆ, ಪ್ರಾಣವನ್ನು ಉಪಾಸನೆ ಮಾಡಿದ್ರೆ, ಅದು ಆ ಪ್ರಾಣವೇ ನೀನೇ ಬ್ರಹ್ಮ ಅಂತ ಉಪಾಸನೆ ಮಾಡಿದ್ರೆ ನಂಗೊಂದು ಫಲ ಬರುತ್ತೆ. ಇದು ಕಥೆನೇ. ಇವಾಗ ಉಪಾಸನೆಗೆ ಹೇಳೋದನ್ನು ಕಥೆನೇ. ಇವಾಗ ಗಾಯತ್ರಿಗೆ 4 ಪಾದ ಅಂತ ಹೇಳಿದೆ, ಇರೋದು 3 ಪಾದ ನಮಗೆ ಗೊತ್ತು, 4 ಪಾದ ಅಂತ ಹೇಳಿದೆ. ಏನ್ರಿ 4 ಪಾದ ಅಂದರೆ 6 ಅಕ್ಷರಕ್ಕೊಂದೊಂದು, ಷಡ್ಭಿರಕ್ಷರೈಹಿ. ಹೇಗೆ ಅಂದರೆ ಏನಿಲ್ಲ, ತತ್ಸವಿತೃ ವರೆ ಇದೊಂದು ಪದ, ನಿಯಂ ಭರ್ಗೋ ದೇವ ಸ್ಯಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ 6 ಅಕ್ಷರ. ಇದು ಬರೀ ಕಲ್ಪನೆ ತಾನೆ. ಇದನ್ನು ಉಪಯೋಗಿಸಲ್ವಾ ಉಪಾಸನೆಗೆ? ಹಾಗೇನಿಲ್ಲ, ಉಪಾಸನೆ ಅಂತ ಇಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಅಂದರೆ ಅವನ ಆಕ್ಷೇಪ ಮಾಡಿ ಕೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ ನೋಡಿ, ಶ್ಲೋಕದಲ್ಲಿ ಇಲ್ಲದೇ ಇರೋ ವಿವರಣೆ ಕೊಡುವಾಗ ಭಾಷ್ಯಕಾರ ಇದೆಲ್ಲ ಕೊಟ್ರೇನೆ ನಮಗೆ ಬುರ್ಡೆ ಒಳಗೆ ಹೋಗೋದು. ಅದ್ರಲ್ಲಿ ಅಷ್ಟೊಂದು ಪ್ರಶ್ನೆ ಹೇಳುತ್ತೆ. ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ. ಏಕೆಂದರೆ ಅಲ್ಲಿ ಕಥೆಯಲ್ಲಿ ಏನು ಹೇಳಿದೆ ಹೇಳು? ಇಲ್ಲಿ ಪ್ರಾಣದ ಶ್ರೇಷ್ಠತ್ವ ಅದು ಇದು ಇದೆ ಹೇಳ್ತಾರೆ. ಆದರೆ ಅಷ್ಟೇ ಅಲ್ವಲ್ಲ ಇರೋದು ಕಥೆ. ಉಪಾಸನೆಯಲ್ಲಿ ಕಥೆಯನ್ನು ಪೂರ್ತಿ ಉಪಯೋಗಿಸ್ಬೇಕು. ಉಪಾಸನೆಯಲ್ಲಿ ಏನೇನು ಹೇಳಿದೆ ಅದನ್ನೆಲ್ಲ ಪೂರ್ತಿ ಉಪಯೋಗಿಸ್ಬೇಕು. ನೀನೇ ಹೇಳು, ಅಲ್ಲಿ ಜಗಳ ಆಡ್ತಾ ಇತ್ತು ಎಲ್ಲ ಕರ್ಮಗಳು, ಆಮೇಲೆ ಪ್ರಾಣ ಹೇಳ್ತು, ಆಯ್ತಾ ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಯ್ತಾ, ಇವಾಗ ನಾನು ಹೋಗ್ಲಾ ಅಂತ ಹೇಳ್ತು. ಆಮೇಲೆಲ್ಲ ಅದನ್ನ ಗೊತ್ತಾಯ್ತಾ ನಾನು ಯಾರು ದೊಡ್ಡವನು ಅಂತ ಹೇಳ್ತು. ಅದು ಕಲಹ ಎಲ್ಲ ಇದೆ. ನೀ ಕಲಹವನ್ನು ಉಪಾಸನೆ ಮಾಡ್ಬೋದೇನಪ್ಪ? ಕಲಹನ ಆಧಾರ ಬೇಕಿಟ್ಟು ಉಪಾಸನೆ ಮಾಡಬಾರ್ದು. ಸುಮ್ಮನೆ ಸಂದರ್ಭಕ್ಕೆ ಹೇಳ್ತೇನೆ ಕೇಳಿ, ಸಂಬಂಧ ಇಲ್ಲ ಇವು, ಸಂದರ್ಭ ಅಷ್ಟು. ಚಾಂದೋಗ್ಯದಲ್ಲಿ ಏನು ಬರುತ್ತೆ ಅಂದರೆ, ಅವನು ಸತ್ಯಕಾಮನು ಗುರುಕುಲಕ್ಕೆ ಹೋಗ್ತಾನೆ. ಗುರುಕುಲಕ್ಕೆ ಹೋಗ್ಬಿಟ್ಟು ನಾನು ಶಿಷ್ಯನಾಗಿ ತಗೊಳ್ಳಿ ಅಂತಾನೆ. ಅವರು, ಅಪ್ಪ ನಿಮ್ಮ ಗೋತ್ರ ಏನು ಅಂತಾರೆ. ಇನ್ನೂ ಹುಡುಗ ಅವನು, ನಂಗೆ ಗೊತ್ತಿಲ್ಲ ಅಂತಾನೆ. ನಿಮ್ಮ ಅಮ್ಮನ ಹೋಗಿ ಕೇಳ್ಕೊಂಬ, ನಿಮ್ಮ ಅಪ್ಪನ ಕೇಳ್ಕೊಂಬ. ನಮ್ಮ ಅಪ್ಪ ಎಲ್ಲ ಹೋಗ್ಬಿಟ್ರು ಅಂತಾನೆ. ನಿಮ್ಮ ಅಮ್ಮನೇ ಹೋಗಿ ಕೇಳ್ಕೊಂಬ. ಹೌದಾ ಅಮ್ಮ, ನಾನು ಗುರುಕುಲ ಹೋಗಬೇಕು ಅಂತ ಅಂದ್ಕೊಂಡೆ. ಗುರುಕುಲನ ಕೇಳಿದ್ರೆ ಗೋತ್ರ ಕೇಳ್ಕೊಂಬ ಅಂದ್ರೆ ಗೋತ್ರ ಹೇಳಮ್ಮ. ಆವಾಗ ಆಕೆ ಹೇಳ್ತಾಳೆ, ನೋಡಪ್ಪ ನಾನು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದ್ದು, ನಾನು ಗೋತ್ರ ಆ ಥರ ವಿಚಾರ ಯಾವಾಗಲೂ ಅತಿಥಿ ಅಭ್ಯಾಗತರ ಸೇವೆಗಳಿದ್ಬಿಟ್ಟೆ. ನಿಮ್ಮ ತಂದೆ ಸಣ್ಣ ವಯಸ್ಸಿನಲ್ಲಿ ಹೋಗಿಬಿಟ್ರು, ಅದಕ್ಕೋಸ್ಕರ ಗೊತ್ತಿಲ್ಲಪ್ಪ. ಹೋಗಿ ನಿಮ್ಮ ಗುರುಗಳಿಗೆ ಹಾಗೆ ಹೇಳು, ಅಷ್ಟೇ ಹೇಳು. ಅವನದ ಹಾಗೆ ಹೇಳಿಬಿಟ್ಟ. ನೀನು ಬಹಳ ಚೆನ್ನಾಗಿರೋ ಸತ್ಯವನ್ನು ಹೇಳ್ತಾ ಇದೆಯಾ, ನೀನು ಬ್ರಾಹ್ಮಣನೇ ಆಗಿರಬೇಕು, ನೀನು ಬ್ರಾಹ್ಮಣನೇ ಬಾ ಅಂತೇಳಿ ಉಪದೇಶ ಮಾಡಿಬಿಟ್ರು ಅಂತಿದೆ. ಕೆಲವರು ಏನು ಹೇಳ್ತಾರೆ ಇದಕ್ಕೆ ಅರ್ಥ ಅಂದರೆ, ಅವಳು ವೇಶ್ಯ ಆಗಿದ್ಲು, ಒಬ್ಬರ ಮನೇಲಿ ಒಂದೊಂದು ಥರ ಇದ್ಲು, ಅವರು ಹುಕ್ಕಿದ ಮಗ ಅಂತ ಯಾವನೊಬ್ಬ ಹೇಳ್ದ. ಶತಮೂರ್ಖ. ನೀವೇ ಹೇಳಿ, ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡೋದಕ್ಕೆ ಸೂಳೆ ಮಗನಿಂದ ಆರಂಭ ಮಾಡ್ತಾರೇನ್ರಿ? ಅರ್ಥ ಇಲ್ಲ. ಶಂಕರು ಕೊಟ್ಟರು ಅದನ್ನೇ ಹೇಳಬೇಕು, ಅದೇ ಸರಿಯಾಗಿರೋದು. ಏನಮ್ಮ? ಮಹಾ ವಿದ್ವಾಂಸರು
ಬಹಳ ಅಪೇಕ್ಷವಾಗಿ ಇದನ್ನ ಚಿತ್ರಿಸಿದ್ದಾರೆ. ಅಯ್ಯೋ ರಾಮ, ಅದನ್ನ ಸುಮ್ಮನೆ ಅದಕ್ಕೆ ಹೇಳಿದ್ ನಾನು. ವಿದ್ವಾಂಸರು ಅನ್ನಿಸ್ಕೊಳ್ಳೋರು ಅದೇ ಹೇಳ್ತೀನಲ್ಲ, ಯಾವುದೇ ಸುಡುಗಾಡು ವಿದ್ವತ್ತು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇರೋವಾಗ, ದೊಡ್ಡ ತತ್ವವನ್ನು ಹೇಳ್ತಾ ಇರುವಾಗ ಸೊಳೆ ಮಗನಿಂದ ಆರಂಭ ಮಾಡೋಕ್ಕಾಗುತ್ತೇನ್ರಿ? ಅದಕ್ಕೋಸ್ಕರನೇ ಇಂಥ ವಿದ್ವತ್ತು ಅನ್ನೋದು ಮಹಾಪಾಪದ ಫಲ. ಅದು ವಿದ್ವತ್ತಲ್ಲ, ಮಹಾದೋಷ ಇದೆ. ತಮೋಗುಣ ಅನ್ನೋದು ಅತ್ಯಧಿಕವಾಗಿರುತ್ತೆ, ಅದನ್ನೇ ಬರೋದು. ಗೊತ್ತಾಯ್ತಲ್ಲ? ಆದ್ದರಿಂದ ಆ ಥರದಕ್ಕೆ ಅವಕಾಶ ಕೊಡಬಾರ್ದು. ಇಲ್ಲಿ ಕಲಹ ಅದನ್ನೆಲ್ಲ ಇಟ್ಕೊಂಡು ಇದು ಸಾಧ್ಯವಿಲ್ಲ, ಉತ್ಪತ್ತಿ ಫಲ ಇಟ್ಕೊಂಡು ಸಾಧ್ಯವಿಲ್ಲ. ಆದ್ದರಿಂದ ಸೃಷ್ಟಿ ಮುಂತಾದನ್ನು ಹೇಳಿದ್ರೆ ಯಾತಕ್ಕೆ ಹೇಳಿದೆ? ಆತ್ಮನು ಒಬ್ಬನೇ ಎಂಬ ಬುದ್ಧಿಗೆ ಇಳಿಸುವುದಕ್ಕಾಗಿ ಉಪಾಯವಾಗಿ ಹೇಳಿದ್ದೇವೆ ಅಂತೋ ಇನ್ನೇನೂ ಪ್ರಯೋಜನ ಇಲ್ಲ ಅದರಲ್ಲಿ. ಐ ಥಿಂಕ್ ಸ್ಪಷ್ಟ ಆಗಿದೆಯಲ್ಲ? ವಿಷಯ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಉಪನಿಷತ್ ಜ್ಞಾನ, ಬ್ರಹ್ಮಜ್ಞಾನ ಇದನ್ನ ಇವಾಗ ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಒಂದು ವರ್ಗಕ್ಕೆ ಮಿತಿಯನ್ನು ತರ ಮಾಡಿ ಹೇಳ್ತಿದ್ದಾರೆ. ಅದಕ್ಕೆ ನಾನು ವಿರೋಧ. ಖಂಡಿತ ನಿತ್ಯ ಕರ್ಮ ಮಾಡಿದವರಿಗೆ ಮಾತ್ರ ಅಧಿಕಾರ, ಶೂದ್ರನು. ಈ ತರದ್ದು ಬಂದ್ಬಿಟ್ರೆ ಯಾವುದೋ ಒಂದು ವರ್ಗ ಬ್ರಹ್ಮಜ್ಞಾನ ಜಾತಿ ಇಲ್ಲ, ಕುಲ ಗೋತ್ರ ಏನು ಇಲ್ಲ, ಮತ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಇದು ಒಂದು ಕಂಡೀಷನ್ ತರ ಆಗ್ಬಿಟ್ಟಿದೆ. ಏನೋ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕೆಲವು ಹೇಳ್ತಾರೆ, ನಾನು ವಿರೋಧ ಮಾಡಿದ್ದೀನಿ, ನಾನು ಸಂಚಾರ ಮಾಡಿದರೆ ಚಿತ್ತಶುದ್ಧಿ ಆದರೆ ಇವೆಲ್ಲ ಹೇಳ್ಬಾರ್ದು. ಸೊ ಅಂದ್ರೆ ಒಂದು ವರ್ಗದ ಮಿತಿ ಆಯ್ತು. ಹೇಳ್ತೀನಿ ಕೇಳಿ. ಇವಾಗ ನಿಮ್ಮ ಸಮಸ್ಯೆ ಸಮಸ್ಯೆ ಗೊತ್ತಾಯ್ತಲ್ಲ? ಸಂದರ್ಭ ಬಂದಿದ್ದರಿಂದ ಇದಕ್ಕೂ ಉತ್ತರ ಹೇಳ್ತೀನಿ. ಇವಾಗ ಏನು ಹೇಳಿದೆ ಅಂದರೆ, ಬ್ರಹ್ಮವಿದ್ಯೆಗೆ ಬೇಕಾಗಿರೋ ಸಾಧನ ಸಂಪತ್ತಿ ಯಾವುದು ಅಂದರೆ ಸ್ಪಷ್ಟವಾಗಿ ಹೇಳಿದೆ. ವಿವೇಕ, ವೈರಾಗ್ಯ, ಶಮದವಾದಿ ಷಟ್ಕ ಮತ್ತು ಮುಮುಕ್ಷತ್ವ. ಇದೆಲ್ಲ ಮನಸ್ಸಿನಲ್ಲಿರೋ ಧರ್ಮಗಳು, ಹೌದಾನೆ? ಶರೀರಕ್ಕೂ ಇದಕ್ಕೂ ಒಂದಕ್ಕೂ ಸಂಬಂಧವಿಲ್ಲ. ಆದ್ದರಿಂದ ಮನುಷ್ಯ ಮಾತ್ರನಾದವನಿಗೆಲ್ಲ ಅಧಿಕಾರ ಇದೆ. ಭಾಷ್ಯದಲ್ಲೂ ಏನು ಹೇಳಿದೆ? ಸ್ಪಷ್ಟವಾಗಿ ಹೇಳಿದೆ. ಇವತ್ತಿನ ಸಹ ನಾನು ಸ್ವಲ್ಪ ಡೈಗ್ರೆಸ್ ಮಾಡಿಬಿಡ್ತೀನಿ, ಇದು ಮುಂದಕ್ಕೆ ಹೋಗದೆ ಇದ್ರು. ಭಾಷೆಕಾರರು ಮಾಡಿದ್ದಾರೆ ಅಂದರೆ ಎಲ್ಲ ತೋರಿಸಿದ್ದಾರೆ, ಎಲ್ಲರೂ ಮುಕ್ತಿ ಇದೆ. ಕೊನೆಯಲ್ಲಿ ಏನು ಬರುತ್ತೆ ಅಂದರೆ, ನೋಡಿ, ಇದೆಲ್ಲ ಆಶ್ರಮ ಇಲ್ಲ, ವರ್ಣ ಇಲ್ಲ, ಲಿಂಗ ಇಲ್ಲ, ಒಂದು ಇಲ್ಲ. ಇವಾಗ ನೋಡಿ, ಬ್ರಹ್ಮಚಾರಿಗಳಾಗಿದ್ದಾರೆ ಜ್ಞಾನಿಗಳು, ನಚಿಕೇತ, ಗೊತ್ತಾಯ್ತಾ? ಗೃಹಸ್ಥರು ಬೇಕಾದಷ್ಟು ಜನ ಇದ್ದಾರೆ, ಗೊತ್ತಾಯ್ತಾ? ವಾನಪ್ರಸ್ಥರು ಇದ್ದಾರೆ, ಸನ್ಯಾಸಿಗಳು ಇದ್ದಾರೆ, ಆಯಿತಾ? ಇನ್ನು ಮುಂದಕ್ಕೆ ಅವನು ಬ್ರಾಹ್ಮಣರು ಇದ್ದಾರೆ, ಕ್ಷತ್ರಿಯರಿದ್ದಾರೆ, ವೈಶ್ಯರಿದ್ದಾರೆ, ಶೂದ್ರರು ಇದ್ದಾರೆ. ಈಗಿನ ಕಾಲಕ್ಕೆ 63 ನಾಯನಮಾರುಗಳು ಅಂತ, ಈಗಿನ ಕಾಲಕ್ಕೆ ಅದರಲ್ಲಿ ಇಬ್ಬರೂ ಬಿಟ್ಬಿಟ್ರೆ ಇನ್ನೆಲ್ಲರೂ ದ ಸೋ ಕಾಲ್ಡ್ ಶೆಡ್ಯೂಲ್ ಕ್ಯಾಸ್ಟ್ ಅಂತಾರಲ್ಲ, ಅವರು ಕೆಟ್ಟ ಹೆಸರು ಕೊಟ್ಟು ಹಾಳು ಮಾಡಿದ್ದಾರೆ. ಹೆಸರು ಕೊಟ್ಟೇ ಹಾಳು ಮಾಡಿರೋದು, ಗೊತ್ತಾಯ್ತಾ? ಅವರೆಲ್ಲರೂ ಅವರೇ. ನಂದನಾರ್ ಒಬ್ಬರು. ನಂದನಾರ್ ಜಯಂತಿಯನ್ನು ಎಲ್ಲ ಬ್ರಾಹ್ಮಣರು ತಮಿಳುನಾಡಲ್ಲಿ ಇವತ್ತು ಮಾಡ್ತಾರೆ. ಅವರು ಹೊಲೆಯರು, ಅವ್ರು ಜಯಂತಿ ಮಾಡ್ತಾರೆ ಇವತ್ತು, ಗೊತ್ತಾಯ್ತಾ? ಆಮೇಲೇನೋ ಅತ್ಯಾಶ್ರಮಿ ಆಗಿರೋರಿಗಿದೆ ಸಂವರ್ತ, ರೈಕ್ವ. ಹೆಂಗಸರಿಗಿದೆ ಸುಲಭ, ಮೈತ್ರಿ, ಗಾರ್ಗಿ, ಗೊತ್ತಾಯ್ತಾ? ಇಷ್ಟೆಲ್ಲ ಹೇಳಿದ್ಮೇಲೆ ಅದನ್ನು ಎಲ್ರಿಗೂ ಅಧಿಕಾರವಿದೆ ಅಂತಾಯ್ತು. ಇವಾಗ ಹೆಂಗಸರಿಗೆ ಅಧಿಕಾರ ಹೇಗೆ ಬಂತು? ಕರ್ಮ ಮಾಡಲಿಲ್ವಲ್ಲ. ಶೂದ್ರನಿಗೆ ಹೇಗೆ ಬಂತು? ಮೋಕ್ಷ ಮಾಡಿಲ್ವಲ್ಲ. ಯಾವ ರೀತಿ ಸಮನ್ವಯ ಮಾಡಬೇಕು? ಅಲ್ಲಿ ಮುಂಚೆ ಏನು ಹೇಳಿದೆ? ನ ಕರ್ಮಣ ಅನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣತೆ. ಕರ್ಮ ಮಾಡದೇ ಇದ್ದರೆ ಮೋಕ್ಷಕ್ಕೆ ಹೋಗೋಕೆ ಆಗೋದೇ ಇಲ್ಲ ಅಂತ ಹೇಳಿದೆ, ಹೌದಾ ಇಲ್ವಾ? ಅದರಿಂದ ಅರ್ಥ ಏನು ಮಾಡಬೇಕು? ಶಾಸ್ತ್ರ ಪೂರ್ತಿ ಇಟ್ಕೊಳ್ಳಿ. ಅವನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದಾನೆ, ಇವಾಗ ಅದ್ರ ಫಲ ಅನುಭವಿಸ್ದ. ರಮಣ ಮಹರ್ಷಿಗಳು ಅದೇ ಮಾಡಿರೋದು. ರಮಣ ಮಹರ್ಷಿಗಳು ಖಂಡಿತವಾಗ್ಲೂ ಸ್ತೋತ್ರ ಭಾಷೆ ಎಲ್ಲ ಏನು ಓದ್ಕೊಂಡಿಲ್ಲ, ನೋಡ್ಕೊಳ್ದೈದು ಚಿಂತೆ ಇಲ್ಲ.
ಅವ್ರಿಗೇನು ನಷ್ಟ ಏನಾಗಲಿಲ್ಲ. ಹೌದಲ್ಲಪ್ಪ? ಮಾಡಿದ್ದಾರೆ ಕರ್ಮ. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿರೋದೇನು ಅಂದರೆ ಆ ಸೀಕ್ವೆನ್ಸು, ನೀ ಕರ್ಮ ಮಾಡಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕು. ಇವಾಗ ನೋಡಿ, ತೈತ್ರಿಯದಲ್ಲಿ ಅನ್ನಮಯಕ್ಕೆ ಪ್ರಾಣಮಯಕ್ಕೆ ಎಲ್ರಿಗೂ ಸಮಾನವಾಗಿರೋ ತತ್ವಗಳು ಹೇಳಿದೆ. ಗೊತ್ತಾಯ್ತಾ? ಮನೋಮಯಕ್ಕೆ ಏನು ಹೇಳಿದ್ರು? ಮನಸ್ಸು ಅಂದಾಗ ವೇದಗಳನ್ನ ಹೇಳಿದ್ರು ಇಲ್ವ? ಅಂಗಗಳನ್ನ ವೇದ ಯಾಕೆ ಹೇಳಿದ್ರು? ಏನದ್ರ ಲಾಜಿಕ್ಕು? ವೇದದ ಮುಖಾಂತರನೇ ತಿಳ್ಕೋಬೇಕು, ಇಲ್ಲದೆ ಹೋದರೆ ಗೊತ್ತಾಗಲ್ಲ. ಗೊತ್ತಾಯ್ತಾ? ವಿದುರ ಶೂದ್ರ ಅಲ್ವಾ? ಅವನು ವೇದ ಕರ್ಮಕ್ಕೆ ಅಧಿಕಾರವಿಲ್ಲ. ಹೇಗೆ ತಿಳ್ಕೊಂಡ ಅವನು? ಏನು ಕಷ್ಟ ಇಲ್ಲ. ವೇದದಲ್ಲಿ ಏನು ತತ್ವ ಹೇಳಿದೆಯೋ ಅದನ್ನೇನೆ ಚಾಚೂ ತಪ್ಪದೆ ಇತಿಹಾಸದಲ್ಲಿ ಪುರಾಣಗಳಲ್ಲಿ ಹೇಳಿದೆ. ಗೊತ್ತಾಯ್ತಾ? ಇಲ್ಲಿ ಶಾಸ್ತ್ರದಲ್ಲಿ ವಿಧಿ ಮಾಡಿದೆ ಯಾವ ಕರ್ಮ ಯಾರು ಮಾಡಬೇಕು ಅಂತ. ಇಲ್ಲಿ ದ್ವೈತ ಇದೆ, ದ್ವೈತದಲ್ಲಿ ನಿಯಮಗಳಿದೆ, ಅದನ್ನು ಶಾಸ್ತ್ರ ಹೇಳಿದೆ. ಯಾರು ಒಬ್ಬನ ಮಾಡಿ ನಿಂತ್ಕೊಂಡು ಮಾಡಿದ್ದಲ್ಲ, ಶಾಸ್ತ್ರ ಹೇಳಿದೆ. ಚಾತುರ್ವರ್ಣ ಮಯಾ ಸೃಷ್ಟಂ ಅಂತ ಹೇಳಿದೆಯೋ ಇಲ್ವ? ವರ್ಣಾಶ್ರಮ ವಿಧಾಯಿನಿ ಅಂತ ಹೇಳಿದೆಯೋ ಇಲ್ವಾ? ಎಲ್ರಿಗೂ ಗೊತ್ತಾ ಇಲ್ವೋ ಇದು? ಆದ್ದರಿಂದ ಶಾಸ್ತ್ರದಲ್ಲಿ ನಂಬಿಕೆ ಇರೋರು ಏನು ಮಾಡ್ತಾರೆ? ಸಾಧನಾ ಕಾಲದಲ್ಲಿ ಅದನ್ನು ಅನುಭವಿಸ್ತಾರೆ, ದ್ವೈತ ಕಾಲದಲ್ಲಿ ಅದ್ವೈತ ಕಾಲದಲ್ಲಿ ಇದನ್ನು ಅನುಭವಿಸ್ತಾರೆ, ಸಮಾಧಾನ ಮಾಡ್ಕೋತಾರೆ. ಯಾವ ಜನ್ಮದ ಪುಣ್ಯ ಏನಪ್ಪ ಆಯಿತು ಅಂತ ಒಟ್ಟಿಗೆ ಅಂತಾರೆ. ಹೀಗೆ ಮಾಡಿದ್ರಿಂದಲೇ ಅಲ್ಲಿ ವರ್ಣಾಶ್ರಮ ಧರ್ಮ ಉಳಿತು, ಸನ್ಯಾಸವೂ ಉಳಿತು, ಕರ್ಮವೂ ಸರಿಯಾಗಿ ನಡೀತು, ಜ್ಞಾನವೂ ಸರಿಯಾಗಿ ನಡೀತು, ಅನಂತ ಕಾಲದಿಂದ ನಡೀತು. ಯಾವಾಗ ಕೆಟ್ಟಿರೋದು? ನೀವು ಸುಮ್ಮನೆ ಯಾವುದೋ ಒಂದು 200 ವರ್ಷದ್ದು 300 ವರ್ಷದ್ದು ಚರಿತ್ರೆ ನೋಡ್ಕೊಂಡು ತೀರ್ಮಾನ ಮಾಡಬಾರ್ದು. ಇದನ್ನೆಲ್ಲ ಈ ಜಗಳ ಕಿತ್ತಿಟ್ಟಿರೋದೆಲ್ಲ ಅಂದ್ರೂ ಪಿತೂರಿ ಮಾಡಿರೋದು ಇವ್ರ ಫಲ. ಆ ಪಿತೂರಿಗೆ ನಾವೆಲ್ಲ ಬಲಿಪಶುಗಳು. ಇದರಲ್ಲಿ ಎಲ್ಲರೂ ಇದ್ದಾರೆ. ಈ ಬಲಿಪಶುಗಳಾಗಿರೋದ್ರಲ್ಲಿ ಬ್ರಾಹ್ಮಣರು ಇದ್ದಾರೆ, ಕ್ಷತ್ರಿಯರು ಇದ್ದಾರೆ, ವೈಶ್ಯರು, ಶೂದ್ರರು ಎಲ್ಲರೂ ಇದ್ದಾರೆ, ಬಲಿಪಶುಗಳು. ಗೊತ್ತಾಯ್ತಾ? ಶಾಸ್ತ್ರವನ್ನು ಅಧ್ಯಯನ ಮಾಡದೆ ವಿಪರೀತ ಎಳೆದಿದ್ದಾರೆ. ಹಾಗೆ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಅಧಿಕಾರವಿದ್ರೂ ಇವರಿಲ್ಲ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಶಾಸ್ತ್ರಕ್ಕೆ ವಿರುದ್ಧ ಮಾತಾಡ್ತಾ ಇದ್ದಾರೆ, ಅದು ತಪ್ಪೆ. ಇನ್ನು ಕೆಲವರು ಶಾಸ್ತ್ರಕ್ಕೆ ವಿರುದ್ಧವಾಗಿ ಏನು ಇವಾಗ ಮಾಡಿದರೆ ಅಂತಾರೆ, ಅದು ತಪ್ಪೆ. ನಾವು ಶಾಸ್ತ್ರದಲ್ಲಿ ಭಕ್ತಿ ಇದೆ ಅಂತ ಹೇಳಿದ್ಮೇಲೆ ಶಾಸ್ತ್ರ ಹೇಗೆ ಹೇಳುತ್ತೋ ಹಾಗೆ ಮಾಡ್ಕೋಬೇಕು. ಹೌದಾ ನೋಡಪ್ಪ? ನಿಮ್ಗೆ ಇನ್ನೊಂದು ಪೂರ್ತಿ ಹೊಸ ವಿಚಾರ ಹೇಳ್ತೀನಿ ಕೇಳಿ. ಇದೆಲ್ಲ ಪಿತೂರಿ ಹೇಗಾಯಿತು ಅಂತ ಎಲ್ಲ ಗಮನ ಕೊಟ್ಟು ಕೇಳಿ. ಬಹಳ ಮುಖ್ಯವಾದ್ದು ವಿಷಯ. ಅಂದರೆ ಮಾಂಡುಕ್ಯಕ್ಕೆ ಏನು ಸಂಬಂಧವಿಲ್ಲ, ಸುಮ್ಮನೆ ಸಂದರ್ಭ ಬಂತು ಹೇಳ್ತಾ ಇದ್ದಾರೆ ಅಷ್ಟೇ. ಭಾಷ್ಯಕಾರದ ಅಲ್ಲಿ ಅಪಶೂದ್ರಾಧಿಕರಣ ಅಂತಿದೆ, ಅದಕ್ಕೆ ಮುಂಚೆ ದೇವತಾಧಿಕರಣ ಅಂತಿದೆ. ಮೋಕ್ಷಕ್ಕೆ ಯಾರ್ಯಾರ ಅಧಿಕಾರಿಗಳು ಅಂತ ದೇವತಾಧಿಕರಣದಲ್ಲಿ ಹೇಳುತ್ತೆ. ದೇವತೆಗಳಿಗೂ ಅಧಿಕಾರವಿದೆ, ಅವರು ಪಡ್ಕೊಳ್ಳೋದು ಅಪರೂಪ, ಬಲ್ರು. ಒಬ್ಬ ಪಡ್ಕೊಂಡ ಇಂದ್ರ ಅಂತ. ಅಪಶೂದ್ರಾಧಿಕರಣ ಮುಂದೆ ಏನು ಹೇಳುತ್ತೆ ಅಂದರೆ ಯಾರಿಗೆ ಮನುಷ್ಯರಲ್ಲಿ ಯಾರ್ಯಾರಿಗೆ ಅಧಿಕಾರವಿದೆ ಅಂದರೆ ಕೊನೆಯಲ್ಲಿ ಮಾಡಿರೋ ತೀರ್ಮಾನ ಇದು ಏನು ಅಂದರೆ ಸಾಧನ ಸಂಪತ್ತಿ ಅನ್ನೋದು ಕೇವಲ ಮನಸ್ಸಿಗೆ ಸಂಬಂಧಿಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಅಧಿಕಾರವಿದೆ. ಅಲ್ಲೇ ಹೇಳಿರೋದು ರೈಕ್ವಾ ಅವರು ಇವರು ಅತ್ಯಾಶ್ರಮಗಳು ಎಲ್ಲ ವಿದುರ ಧರ್ಮವ್ಯಾಧ ಎಲ್ಲರೂ ಸೇರಿ ಎಲ್ರಿಗೂ ಇದೆ ಅಂತ ಹೇಳ್ಬಿಟ್ರು. ಹಾಗಾದ್ರೆ ಅಧಿಕಾರ ಇಲ್ಲ ಅನ್ನೋದು ಯಾರಿಗೆ ಅಂದರೆ ನೋಡಿ, ಎಲ್ರಿಗೂ ಜ್ಞಾನಕ್ಕೆ ಅಧಿಕಾರ ಇದೆ, ಕರ್ಮ ಮಾಡೋದಕ್ಕೆ ಎಲ್ರಿಗೂ ಅಧಿಕಾರವಿಲ್ಲ. ಸ್ತ್ರೀಯರಿಗೂ ಇಲ್ಲ, ಶೂದ್ರಿಗೂ ಇಲ್ಲ. ಗೊತ್ತಾಯ್ತಾ? ಸ್ತ್ರೀಯರಿಗಿಲ್ಲ ಅಂತ ಯಾರೋ ಸ್ಮೃತಿಕಾರ ಮಾಡ್ಕೊಂಡಿರೋದು, ವೇದದಲ್ಲಿ ಹಾಗೇನಿಲ್ಲ. ಗೊತ್ತಾಯ್ತಾ? ಚೆನ್ನಾಗಿ ವೇದ ಅಧ್ಯಯನ ಮಾಡಿದ್ಯಾ ನೀನು, ನನಗಿಂತ ಚೆನ್ನಾಗಂತೂ ಖಂಡಿತ ಮಾಡಿದ್ಯಾ. ಅದರಲ್ಲಿ ಇದೆಯಲ್ಲ ಯಜುರ್ವೇದದಲ್ಲಿ ಏನು ಹೇಳಿದೆ ಅಂದರೆ ಶೂದ್ರೋ ಯಜ್ಞೆ ಅನವಕ್ಲಪ್ತ ಅಂತ ಹೇಳಿದೆಯೋ ಇಲ್ಲ.
ಶೂದ್ರನ ಕರ್ಮಕ್ಕೆ ಅಧಿಕಾರವಿಲ್ಲ ಅಂತ ಹೇಳಿದೆಯಾ ಇಲ್ಲೋ ಅಲ್ಲಿ? ಅದನ್ನು ಯಾಕೆ ಹೇಳಿಲ್ಲ ಜನಗಳ ಮುಂದೆ? ಗೊತ್ತಾಯ್ತಾ? ಯಜ್ಞಕರ್ಮಕ್ಕೆ ಅಧಿಕಾರವಿಲ್ಲ, ಸ್ತ್ರೀಗೂ ಅಧಿಕಾರವಿಲ್ಲ. ಇವಾಗ ಕುತೂಹಲದಿಂದ ಕೇಳಬೇಕು, ಯಾಕ್ರಿ ಅಧಿಕಾರ ಇಲ್ಲ? ಗಂಡಂಗಿದೆ, ಹೆಂಡತಿಗಿಲ್ವಾ? ಮಗನಿಗಿದೆ, ಅಪ್ಪನಿಗಿಲ್ವಾ? ಅಮ್ಮನಿಗಿಲ್ವಾ? ಯಾಕ್ರಿ ಹೀಗೆ ಮಾಡಿದ್ದಾರೆ? ಪ್ರಶ್ನೆ ಗೊತ್ತಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಪ್ರಶ್ನೆ ಹೇಗೆ ಕೇಳಬೇಕು ಅಂದರೆ, ಶಾಸ್ತ್ರದ ವಿದ್ವ ಏನು ಗೊತ್ತು ಅಂತ ಮಾತಾಡಿದ್ರೆ ಅವನ ಹತ್ರ ಮಾತಾಡಬೇಡಿ, ಓಡೋಗಿ. ಅವನಿಗೆ ಅದು ಹೊಡೆದು ಬಿಡ್ತಾನೆ ಆಮೇಲೆ. ಅಂತ ಫ್ಯಾನೆಟಿಕ್ಸ್ ಹತ್ರ ಮಾತಾಡೋ ಉಪಯೋಗ ಇಲ್ಲ. ಪ್ರಶ್ನೆ ತಿಳ್ಕೊಳ್ಬೇಕು ಅಂತ ಕೇಳಬೇಕು. ನೋಡಿ, ನೀವೇ ನೋಡಿ, ಸ್ತ್ರೀ ವಿಚಾರದಲ್ಲಿ ಅವಳು ರಜಸ್ವಲ ಆಗ್ತಾ ಇರ್ತಾಳೆ, ಗರ್ಭಿಣಿ ಆಗ್ತಾಳೆ, ಕೊನೆ ಪಕ್ಷ 6-7 ವರ್ಷ ಆಗುವವರೆಗೆ ಅವ್ರ ಹಿಂದೆನೇ ಬಿದ್ದಿರಬೇಕು ಇಲ್ಲ, ಮಕ್ಕಳ ಹಿಂದೆ ಎಲ್ಲಿ ಬೀಳ್ತಾರೋ ಏನು ಮಾಡ್ಕೋತಾರೋ ಅಂತ ಹೆದರಿಕೆ ಇರುತ್ತೋ ಇಲ್ವ? ಮನೆ ಅಡುಗೆನೂ ಮಾಡಬೇಕು, ಇದು ಮಾಡಬೇಕು. ಅವನು ನೀನು ಯಜ್ಞ ಮಾಡ್ಕೊಂಡು ಹೋಗೋ, ಮಗು ಮೈ ತೊಳೆಯೋದಕ್ಕೆ ಅಂತಾರೇನಪ್ಪ? ಕಾಮನ್ ಸೆನ್ಸ್ ಇದೆಯಾ ಅವ್ರಿಗೆ? ಅರ್ಥಾಯ್ತಾನಪ್ಪ? ಮುಂದೆ ಶೂದ್ರ ಇದ್ದಾನೆ. ಶೂದ್ರ ಏನು ಅಂದರೆ ಅವನ ಹೆಸರೇನು ಗೊತ್ತೇನೋ? ಪೂಷ. ಪೂಷ ಅಂದರೆ ಏನು ಗೊತ್ತೇನೋ? ಎಲ್ಲರನ್ನೂ ಪೋಷಣೆ ಮಾಡುವವನು. ಶೂದ್ರನ ಡೆಫಿನೇಷನ್ ಇದು. ಎಲ್ಲರನ್ನೂ ಪೋಷಣೆ ಮಾಡೋನು ಶೂದ್ರ. ನೋಡಿ, ನೀವೇ ನೋಡಿ, ಅವನೇ ತಾನೇ ರೈತ, ಅವನೇ ತಾನೇ ಕೆಲಸ ಮಾಡಿದ್ವು, ಕಮ್ಮಾರ ಅದು ಇದು ಎಲ್ಲದನ್ನು ಕೆಲಸ ಮಾಡ್ತಾ ಇರೋದು. ಸಮಾಜಕ್ಕೆ ಬೇಕಾಗಿರೋ ಎಲ್ಲ ಕರ್ಮಗಳು ಅವನೇ ತಾನೇ ಮಾಡ್ತಾ ಇರೋದು. ಹೌದಾನೆ? ಅಲ್ಲಿ ತಾನೇ ಅವನೇ ತಾನೇ ಪೋಷಣೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅವನಿಗೆ ಅವನು ನೀನು ಹೋಮ ಮಾಡಿಬಿಟ್ಟು ಹೋಗು, ಅಲ್ಲಿ ಮಳೆ ಬಂದ್ಬಿಟ್ಟಿದೆ, ಬೀಜ ಬಿತ್ತಬೇಕು. ಅವನು ಹೋಮ ಮಾಡೋಕ್ಕೆ ಹೋಗ್ಬಿಟ್ರೆ ಅವನೇನ್ರಿ ಆಮೇಲೆ ಎಲ್ಲರೂ ಸಾಯ್ಬೇಕು ಇಲ್ರಿ? ಸ್ವಲ್ಪ ಯೋಚನೆ ಮಾಡಿ, ಕಾಮನ್ ಸೆನ್ಸು. ಅದೇ ಇಲ್ವಾ? ಅಷ್ಟೆಲ್ಲ ಇಲ್ಲ. ಸುಮ್ಮನೆ ಕೂಗಾಡೋದಕ್ಕೆ ಏನೋ ಅಂತ ತಮ್ಗೊಂದು ಅವಕಾಶ, ಯಾವುದೋ ಒಂದು ನಾಳೆ ಎಲ್ಲೋ ಒಂದು ಕಡೆ ಇವ್ರ ಹೆಸರು ಬಂದರೆ ಸಾಕು ಅಂತ ಮಾತಾಡಬಾರ್ದು. ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಇಷ್ಟು ಹೇಳಿದ ಮೇಲೆ ಮುಂದಕ್ಕೆ ಹೇಳ್ತೀನಿ ನೋಡಿ. ಇವಾಗ ಇಲ್ಲೇನಾಗಿದೆ ಅಂದರೆ, ಶಂಕರ ಭಾಷ್ಯದಲ್ಲಿ ಅಪಶುದ್ಧರಾಧಿಕರಣದಲ್ಲಿ ಎಲ್ರಿಗೂ ಮೋಕ್ಷಕ್ಕೆ ಅಧಿಕಾರವಿದೆ ಅಂಥೇಳಿ ಕರ್ಮಕ್ಕೆ ಎಲ್ರಿಗೂ ಅಧಿಕಾರವಿಲ್ಲ ಅಂತ ಹೇಳೋವಾಗ ಇದನ್ನು ಹೇಳಿದ್ದಾರೆ. ಯಜ್ಞ ಶೂದ್ರ ಅಜ್ಞಾನಕೃತ ಹೇಳ್ಬಿಟ್ಟು ಜೊತೆಗೆ ಗೌತಮ ಸ್ಮೃತಿಗಳನ್ನ ಕೋಟ್ ಮಾಡಿದ್ದಾರೆ. ಚೆನ್ನಾಗಿ ಗಮನಿಸಿ, ಇದು ಗೌತಮ ಸ್ಮೃತಿಗಳನ್ನ 3 ಹೇಳಿದ್ದಾರೆ ಅಲ್ಲಿ. ಆ 3 ಕರ್ಣ ಕಠೋರವಾಗಿದೆ, ಚೆನ್ನಾಗಿಲ್ಲ ಸೂತ್ರಗಳು. ನನಗೆ ಬಹಳ ಸಂಕಟ ಆಯಿತು ಅದು ನೋಡಿ. ನಾನು ದೇಶದಲ್ಲಿರೋ ಪಂಡಿತ ಜಾಲಾಡ್ಬಿಟ್ಟೆ ಒಂದು ಕಡೆಯಿಂದ ಹೋಗಿ, ಎಲ್ಲಿ ಹೋದರೂ ಚರ್ಚೆ ಮಾಡೋದು, ದೊಡ್ಡ ವಿದ್ವಾಂಸರು. ಅವ್ರೇನು ಹೇಳೋರು, ಸ್ವಾಮೀಜಿ ಏನೋ ಇದೆ, ಅಷ್ಟೆಲ್ಲ ಚರ್ಚೆ ಮಾಡ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಡ್ಬೇಕು ಅಂದರೆ ಏನರ್ಥ? ಅವ್ರಿಗೂ ಮನಸ್ಸಿನಲ್ಲಿ ಹಿತ ಇಲ್ಲ. ಸ್ಪಷ್ಟವಾಯ್ತಿದ್ದು. ಇನ್ನೂ ಹುಡ್ಕೋದು ಬಿಡಲಿಲ್ಲ, ಹುಡುಕ್ತಲೇ ಇದ್ದೆ. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಒಂದು ಸ್ಮೃತಿ ಗೌತಮ ಸ್ಮೃತಿನಲ್ಲೇ ಇಲ್ಲ. ಒಂದು ವಾಕ್ಯ, ಇನ್ನೆರಡು ವಾಕ್ಯ ಗೌತಮ ಸ್ಮೃತಿಯಲ್ಲಿ ಇದೆ. ಗೊತ್ತಾಯ್ತಾ? ಆಮೇಲೆ ಮುಂದಕ್ಕೆ ನೋಡಿ, ನನಗೆ ಆಮೇಲೆ ಗೊತ್ತಾಯ್ತು, ಯಾರೋ ಒಬ್ಬರು ಆರ್ಯ ಸಂಬಂಧದವರು ಬರೀತಿರು, ಬಹಳ ವಿದ್ವಾಂಸ ಅದ. ಅವ್ರ ಹತ್ರ ಹೋದೆ. ಅವರು ನನಗೆ 50 ವಯಸ್ಸು, ಅವರು 90 ಹೋಗಿದೆ. ಇದಕ್ಕೇನು ಹೇಳ್ತೀರಾ ನೀವು? ಶಂಕರ ಭಾಷ್ಯ ವಿಚಾರ ಕೇಳಿದೆ. ಸ್ವಾಮೀಜಿ ಹೇಳ್ತೀನಿ ಕೇಳಿ, ನನ್ನ ಸ್ನೇಹಿತ ಬಾಬು ಭಗವಾನ್ ದಾಸ್ ಅಂತ ಕೇಳಿದ್ದೀರ ಅವನ ಹೆಸರು? ಕೇಳಿದ್ದೀನಿ. ಅವನು ಅವೆಲ್ಲ ದೊಡ್ಡ ಪೇಟ್ರಿಯಟ್ಸ್. ಅವಾಗ ಅವನ ಹತ್ರ ಒಂದು ಲೈಬ್ರರಿ, ಆ ಲೈಬ್ರರಿನಲ್ಲಿ ಎಲ್ಲ ಹಳೇ ತಾಡ್ಪತ್ರ ಗ್ರಂಥಗಳಿತ್ತು. ಶಂಕರ ಭಾಷ್ಯವೂ ಒಂದಿತ್ತು. ಆ ಶಂಕರ ಭಾಷ್ಯವನ್ನು ನಾನೇ ಖುದ್ದು ನೋಡಿದ್ದೀನಿ. ಅಲ್ಲಿ
ಈ 3 ಮಂತ್ರಗಳು ಗೌತಮ ಸ್ಮೃತಿಗೆ ಉಲ್ಲೇಖವೇ ಇಲ್ಲ, ಬರೆದಿಲ್ಲ ಅವರು. ನಿಮ್ಗೆ ಅರ್ಥ ಆಯ್ತಾ? ನಾನು ಆವತ್ತಿನಿಂದ ತೀರ್ಮಾನಕ್ಕೆ ಬಂದಿದ್ದೀನಿ, ಶಾಸ್ತ್ರ ಓದೋ ಸುಲಭ ಅಲ್ಲ. ನಾವು ಏನೋ ಅಲ್ಲಿದೆ ನೋಡ್ಬಿಡ್ತೀವಿ, ತಿಳ್ಕೊಂಡ್ಬಿಡ್ತೀವಿ, ಇದೆ ಅಂದ್ಕೊಂಡು ಆಮೇಲೆ ಏನೇನೋ ಕೂಗಾಡ್ತಾ ಇರ್ತೀವಿ. ಅದು ಇದೆಯೋ ಇಲ್ವೋ, ಏನರ್ಥ ಅದು? ಕೂಲಂಕುಷವಾಗಿ ವಿಮರ್ಶೆ ಮಾಡಬೇಡ, ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ನನಗೆ ಅದನ್ನ ಇಟ್ಕೊಂಡು ಇವಾಗ ನಾನು ಕಲ್ಪನೆ ಮಾಡ್ತಾ ಇದ್ದೆ. ಹಾಗಾದ್ರೆ ಗೌತಮ ಸೂತ್ರದಲ್ಲಿ ಯಾಕೆ ಹಾಕಿದ್ದಾರೆ? 2 ಇದೆಯಲ್ಲ ಅಂದರೆ, ಗೌತಮ ಸೂತ್ರದಲ್ಲಿ ಏನಿದೆ ನೋಡಿ, ಗೌತಮ ಸೂತ್ರದಲ್ಲಿ ಏನಿದೆ ಗೊತ್ತಾ ವಿಚಿತ್ರ? ಶೂದ್ರನು ಅಂದರೆ ಓಡಾಡೋ ಸ್ಮಶಾನ ಒಂದು, ಗೊತ್ತಾಯ್ತಾ? ಆಮೇಲೆ ಶೂದ್ರನ ವೇದ ಕೇಳಿದ್ರೆ ಕಿವಿನ ಕಾದು ಸೀಸ ಹೋಗಿಬೇಕು ಅನ್ನೋದೊಂದು ಅಸಂಬದ್ಧವಾಗಿದೆ, ಗೊತ್ತಾಯ್ತಾ? ಇವಾಗ ಶಂಕರರು ಬರೆದಿಲ್ಲ, ಅದನ್ನು ಯಾರೋ ಸೇರಿಸಿದ್ದಾರೆ ಅಂದರೆ ಅಲ್ಲಿ ಹಾಗೇನೆ ಗೌತಮರು ಬರೆದಿಲ್ಲ, ಗೌತಮರು ಇದಕ್ಕೆ ಸೇರಿಸಿದ್ದಾರೆ ಅಂತ ಆಗುತ್ತೋ ಇಲ್ವೋ? ಯಾರು ಮಾಡಿರಬಹುದು ಇದನ್ನ? ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಆಗಿನ ಕಾಲದ ಬೌದ್ಧ ವಿದ್ವಾಂಸರು ಮಾಡಿರ್ತಾರೆ. ಗೊತ್ತಾಗ್ತಾ ಇದೆ ನಿಮಗೆ? ನೋಡಿ, ನೀವೆಲ್ಲರೂ ಪ್ರತಿಯೊಬ್ಬರು ಸಾಧಕರು. ನಾನು ತುಂಬ ಸಂತೋಷವಾಗಿದೆ, ತುಂಬ ತುಂಬ ಸಂತೋಷವಾಗಿದೆ. ನಾವು ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು. ಏನೋ ಕೂಗಾಡೋದಕ್ಕಲ್ಲ ನಾವು ಇರೋದಿಲ್ಲ, ಶಾಸ್ತ್ರವನ್ನು ತಿಳ್ಕೋಬೇಕು ಶುದ್ಧವಾಗಿ. ಶಾಸ್ತ್ರ ಅನ್ನೋದು ಅತ್ಯಂತ ಪವಿತ್ರವಾದ್ದು, ಅತ್ಯಂತ ಸಾತ್ವಿಕವಾದ್ದು, ಎಲ್ಲರಲ್ಲೂ ಕರುಣೆ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ ದೋಷಾರೋಪಣೆ ಮಾಡೋಕ್ಕಾಗತ್ತಾ? ಆದ್ದರಿಂದ ಈ ಸಾತ್ವಿಕವಾಗಿ ಇದ್ದುಕೊಂಡು ಶಾಸ್ತ್ರ ನಿವೇಶನ ಮಾಡಬೇಕು, ಗೊತ್ತಾಯ್ತಾ? ಆದ್ದರಿಂದ ಈ ಥರ ಅಪಭ್ರಂಶಗಳು ಸೇರಿಕೊಂಡಿದೆ. ಅದನ್ನು ಮುಂದುವರಿಸಿದ್ದಾರೆ ಈ ಬ್ರಿಟಿಷ್ನವರು, ಅದರದ್ದೇ ಎಜುಕೇಷನ್ ಕೊಟ್ಟಿದ್ದಾರೆ. ಆದ್ದರಿಂದ ಬ್ರಿಟಿಷ್ ಎಜುಕೇಷನ್ ಪಡ್ಕೊಂಡೆಲ್ಲರೂ ಈ ಥರ ಮಾತಾಡ್ತಾರೆ, ಜವಾಬ್ದಾರಿ ಇಲ್ಲ. ಅದಕ್ಕೇನು ಮಾಡಬೇಕು ನೀವೇ ಯೋಚನೆ ಮಾಡಿ. ಶಾಸ್ತ್ರದಲ್ಲಿ ಇಲ್ಲ ಈ ಥರದ್ದು. ಶಾಸ್ತ್ರದ ಕಠೋರವಾದ ಮಾತು ಬರೋದೇ ಇಲ್ಲ, ಬರೋದೇ ಇಲ್ಲ. ಎಲ್ಲ ಕಡೆನೂ ಪ್ರೇಮಮಯವಾಗಿದೆ. ಏನ್ರಿ ಸ್ತ್ರೀರಿಗೆ ಅವಮಾನ ಮಾಡ್ತಿರೋದು ಇದು ಅಂತ ಹೇಳ್ತಾರಲ್ರಿ, ಅರ್ಧನಾರೀಶ್ವರ ಅಂತ ಹೇಳಿದೆ, ಗೊತ್ತಾಯ್ತೆ? ಯಾವ ಮನೆಯಲ್ಲಿ ಹೆಂಗಸು ಅಳ್ತಾಳೋ ಆ ಮನೆ ಹಾಳಾಗುತ್ತೆ. ಯಾವ ಊರಿನಲ್ಲಿ ಶೂದ್ರ ಅಳ್ತಾನೋ ಆ ಊರು ಹಾಳಾಗುತ್ತೆ. ಮನುಸ್ಮೃತಿ, ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಏನು, ಶೂದ್ರನ ಸುಖವಾಗಿ ಇಟ್ಕೊಂಡಿರ್ಬೇಕು, ಶೂದ್ರ ಕಷ್ಟಪಡಬಾರ್ದು. ಸ್ಮೃತಿ ಇದು, ಗೊತ್ತಾಗ್ತಾ ಇದೆ ನಿಮಗೆ? ಆದ್ರಿಂದ ಈ ವ್ಯವಸ್ಥೆ ಅನ್ನೋದು ಪರಮಗಂಭೀರವಾದ್ದು, ಬಹಳ ಗಂಭೀರವಾದ್ದು, ಬಹಳ ಆಳ ಇದೆ. ಇದನ್ನು ತಿಳ್ಕೊಳ್ಳೋದಕ್ಕೆ ಸುಮ್ಮನೆ ಮೇಲ್ಮೇಲೆ ಮಾಡಿದ್ರೆ ಇನ್ನೂ ಹೊಲಸೆಬ್ಬಿಸ್ತೀವಿ ಅಷ್ಟೇ. ನಮ್ಮಿಂದ ಉಪಯೋಗ ಆಗೋದ್ರ ಬದಲು ನಮ್ಮಿಂದ ಕೆಡುಕಾಗುತ್ತೆ. ಆದ್ದರಿಂದ ಆ ಥರ ಮಾತಾಡಬಾರ್ದು, ಗೊತ್ತಾಯ್ತಾರಪ್ಪ? ಇವತ್ತೊಂದು ಸ್ವಲ್ಪ ವಿಷಯಾಂತರವಾಗಿ ಹೋಯ್ತು, ಗೊತ್ತಾಯ್ತಾರ? ನಾನು ಶಾಸ್ತ್ರೀಯ ಕರ್ಮನೇ, ಹೌದು, ಶಾಸ್ತ್ರೀಯ ಕರ್ಮ ಮಾಡಿದವ್ರಿಗೂ ಜ್ಞಾನಕ್ಕೆ ಅಧಿಕಾರ ಇದೆ, ಆದರೆ ಕರ್ಮ ಮಾಡದೇ ಇರೋದು ಅಧಿಕಾರವಿಲ್ಲ ಅಂತ ಹೇಳಬಾರ್ದು. ಅಲ್ಲಪ್ಪ, ನೀವೆಲ್ಲ ಹೇಳೋದು, ನಾನು ಹೇಳ್ತಾವ್ರೆ ಶಾಸ್ತ್ರ ಹೇಳೋದು ನಾನು ಹೇಳ್ತಾ ಇದ್ದೆ. ನಾನು ಬಡವ, ನಾನು ಅಷ್ಟು ಬುದ್ಧಿವಂತ ಅಲ್ಲ. ಶಾಸ್ತ್ರ ಏನು ಹೇಳ್ತೋ ಅದನ್ನು ಹೇಳ್ತಾ ಇದ್ದೀನಿ, ಗೊತ್ತಾಯ್ತಲ್ವಾ? ಅದರಿಂದ ಏನಮ್ಮ ಒಂದು ವಿಚಾರ ತುಂಬಾ ತಾಂತ್ರಿಕವಾಗುವ ವಿಚಾರ ಅದು. ಈಗಿನ ಸಮಾಜದಲ್ಲಿ ದಲಿತರು ಅಂತ ಹೇಳ್ತಾರಲ್ಲ, ಅವರು ಮಾಡ್ತಕ್ಕಂಥ ಬಹಳ ಕುತ್ಸಿತವಾದಂತಹ ಕರ್ಮ, ಅವರು ತಮ್ಮ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ಇವರಿಗೆ ಶಾಸ್ತ್ರವನ್ನ ತಿಳಿಸ್ಕೊಟ್ಟು ಅವ್ರನ್ನ ಮೇಲಕ್ಕೆ ವಿಧಾನ ಯಾವುದೇ ಹೇಳ್ರು ಅದಕ್ಕೆ ಪುರಾಣಗಳು ಇರೋದು. ಅದಕ್ಕೋಸ್ಕರ ವ್ಯಾಸರು ಏನು ಹೇಳ್ತಾರೆ ಗೊತ್ತೇನೋ? 4 ವರ್ಣದವರು ಮಧ್ಯಾಹ್ನ 3 ರಿಂದ 4 ತನಕ ಪುರಾಣ ಶ್ರವಣ ಮಾಡಲೇಬೇಕು ಅಂತ ವಿಧಿ ಮಾಡಿದ್ದಾರೆ. 5ನೇ ವರ್ಣ ಅಂತ ಒಂದು ಇಲ್ಲ, ಇರೋದು 4 ವರ್ಣಗಳು ಅಂತ ಮನುಸ್ಮೃತಿಯಲ್ಲಿ ಸ್ಪಷ್ಟವಾಗಿದೆ. ದಲಿತರು ಅಂತ ಇಲ್ವೇ ಇಲ್ಲ ಶಾಸ್ತ್ರಕ್ಕೆ ಅನುಗುಣವಾಗಿ. ಅದಕ್ಕೋಸ್ಕರ ಹೇಳ್ತೀನಿ ಕೇಳಿ, ನಾವು ನೋಡ್ತಾ ಇರೋದಲ್ಲಮ್ಮ,
ಅದು ಕಾರಣಾಂತರಗಳಿಂದ ಬಂದಿದೆ ಯಾವುದೋ ಒಂದು, ಅದು ಹಿಂದೆ ಇರಲಿಲ್ಲ. ಧರ್ಮವ್ಯಾದ ಮಾಂಸ ಮಾರೋನಮ್ಮ, ಧರ್ಮಕ್ಕೆ ಆಧಾರವಲ್ಲ ಅವನು, ತಿಳಿಸ್ಕೊಡ್ತಾನಲ್ಲ ಅವನು. ಅದು ಈಗ ಎಲ್ಲ ಬಂದಿರೋ 150, 200, 300 ವರ್ಷಗಳಿಂದ ಬಂದಿರೋದು. ಅದನ್ನು ಎಲ್ಲರೂ ಉಪಯೋಗಿಸ್ಕೊತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ. ಅದನ್ನು ತಿದ್ದಬೇಕು ಅಂತಂತ ಅನ್ನೋದಿದೆ. ಅದು ಹಾಗೆ ಬಿಡಬಾರ್ದು. ನಾವು ಏನಾದರೂ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕು. ಅದಕ್ಕೆ ಸಾತ್ವಿಕವಾದ ಪ್ರಯತ್ನ ಪಡಬೇಕು. ದುಷ್ಟರ ಥರ ಮಾತಾಡಬಾರ್ದು. ಪೈಪಾಟಿ ಯಾರ ಮೇಲೆ ಪೈಪಾಟಿ ಮಾಡ್ತೀರಾ? ಎಲ್ಲರೂ ನಮ್ಮವರೇ. ನಮ್ಮ ಹಲ್ಲು ಕಚ್ಚಿಬಿಡ್ತು ಅಂತ ಹಲ್ಲು ಉದುರಿಸ್ಬಿಡ್ದೇನ್ರಿ? ನಾಲ್ಗೆ ಕಡ್ಕೋತೀವೋ ಇಲ್ವಾ? ಹಲ್ಲು ಉದುರಿಸ್ಬಿಡೋದಾ? ಯಾರ ಮೇಲೆ ಕೋಪ? ಯಾರ ಮೇಲೂ ಕೋಪ ಇಟ್ಕೋಬಾರ್ದು. ದಯವಿಟ್ಟು ಬೇಡ್ಕೊಳ್ಳೋದಷ್ಟೇ. ಹಾಗೆ ಮಾತಾಡಬೇಡಿಪ್ಪ ದಯವಿಟ್ಟು. ಶಾಸ್ತ್ರ ತುಂಬ ಪರಮ ಗಂಭೀರವಾದ್ದು ಅಂತ ಇಟ್ಕೊಳ್ಳೋದು. ಇವಾಗ ಇಲ್ಲಿ ನಿಲ್ಲಿಸ್ಕೊಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನ ದಕ್ಷಿಣಾಮೂರ್ತಯೇ ನಮಃ.